ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಣಂತಿ ಮನೆ ಡೈರೀಸ್ ವಿತ್ ಶ್ವೇತಾ ಶಿವಕುಮಾರ್. ನನಗೆ ಪ್ರಿವಿಲೇಜ್ ಇತ್ತು. ಅಜ್ಜಿ ಅಮ್ಮ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇನಿಷಿಯಲ್ 3 months ಏನು ಬಾಣಂತನ ಆಯಿತು, ತುಂಬ ಚೆನ್ನಾಗಾಯಿತು. ಅದಕ್ಕೆ ಇವತ್ತು ನಾನು ಏನು ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಜಗಲ್ ಮಾಡ್ತಿದ್ದೀನಿ, ಇಟ್ ಈಸ್ ಆಲ್ ಆ ಸ್ಟ್ರೆಂತ್ ನನಗೆ ಆವಾಗ ಸಿಕ್ಕಿದ್ದಕ್ಕೆ, ಆ ಕೇರ್ ನನಗೆ ಆವಾಗ ಸಿಕ್ಕಿದ್ದಕ್ಕೆ. ಬಟ್ ನಂಗೆ ಗೊತ್ತು ಎಷ್ಟೊಂದು ಜನ ತಾಯಂದ್ರಿಗೆ ಇವಾಗ ಆ ಸಪೋರ್ಟ್ ಇರಲ್ಲ, ಆ ಸ್ಟ್ರೆಂತು, ಆ ಕೇರ್ ಏನು ಬೇಕೋ ಅದು ಸಿಕ್ಕಿರಲ್ಲ. ಅದಕ್ಕೆ ಇವತ್ತು ಇಲ್ಲಿ ನಾವು ಓಪನ್ ಆಗಿ ರಾ ಅನ್ಫಿಲ್ಟರ್ಡ್ ನಮ್ಮದು ಜರ್ನಿ, ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ನಿಮ್ಮ ಹತ್ರ ಮಾತಾಡೋಕ್ಕೆ ಕೂತಿದ್ದೀವಿ. ಆ್ಯಂಡ್ ಟುಡೇ ವಿತ್ ಮೀ I have a very beautiful, talented, strong actress above all, a mother, Aditi Prabhudeva, who has gone through this motherhood and is here to share her journey with us. Namaste. Welcome to our show. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಸೂಪರ್. ನೀವು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಮಗಳು ಹೆಂಗೆ ಬಿಟ್ಟು ಬಂದ್ರಿ? ಹೌ ಆರ್ ಯು ಹ್ಯಾಂಡ್ಲಿಂಗ್? ಅದನ್ನೇ ನಾನು ಮಾತಾಡ್ತಿದ್ನಲ್ಲ, ಯೂಶಲಿ ಎಲ್ರಿಗೂ ಏನು ಅನ್ಸುತ್ತೆ ಅಂದರೆ, ನೀನು ಆರಾಮಾಗಿ ಮಗು ಒಂದು ಕಡೆ ಇವ್ರೊಂದು ಕಡೆ ಆರಾಮಾಗಿ ಕೆಲಸ ಮಾಡ್ತಾರೆ ಅಂತ. ಇಲ್ಲಿ ಬರಬೇಕಾದ್ರೂ ಅಷ್ಟೇ, ಊಟ ಮಾಡಿಸಿ, ಹಾಲು ಕುಡಿಸಿ, ಮಲಗಿಸಿ, ಇನ್ನೇನು ಮಲಗಿದ್ರು ಅಂದಾಗ ಫುಲ್ ರೆಡಿ ಇರೋದು, ಹಾಗೆ ಓಡ್ ಬಂದು ಇಲ್ಲಿ ಬಂದು ರೆಡಿ ಆದೆ, ಇದೇ ಥರ. ಬಟ್ ಖುಷಿ ಆಗುತ್ತೆ ಒಂಥರ. ಅಂದರೆ ಐ ಥಿಂಕ್ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಶಕ್ತಿ. ನಾನು ನನ್ನ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಐ ಹ್ಯಾವ್ ಸೋ ಮೆನಿ ಪ್ರಿವಿಲೇಜಸ್. ಬಟ್ ತುಂಬ ಜನ ನಾವು ನೋಡ್ತೀವಲ್ಲ, ಮಗುನ ಕಟ್ಕೊಂಡು ಸೆರ್ಗಲ್ಲಿ ಕಟ್ಕೊಂಡು ಕೆಲಸ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ವರ್ಕೆಲ್ಲ ಹೋಗ್ತಾರೆ. ಸೊ ಅಂಥವ್ರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಐ ಥಿಂಕ್ we are lucky enough. Yeah. In fact, I mean, first time ನಾನು ನನ್ನ ಮಗುನ ಇಟ್ಕೊಂಡಾಗ ವಿ ವೇರ್ ಇನ್ ದ ರಿಕವರಿ ರೂಮ್. ಓಕೆನಾ, 4 ಗೋಡೆ ಮಧ್ಯದಲ್ಲಿ ಹಾಕಿದ್ರು, ಕಂಪ್ಲೀಟ್ ಸೈಲೆನ್ಸ್, ನಾನು ನನ್ನ ಮಗು ಎರಡೇ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅದಾದಮೇಲೆ ಅಲ್ಲಿಂದ ಕರ್ಕೊಂಡು ಹೋಗಿ ವಾರ್ಡ್ಗೆ ಹಾಕಿದ್ರು. ಇನ್ನು ಕೋವಿಡ್ ವಾಸ್ ನಾಟ್ ದೇರ್ ಡ್ಯೂರಿಂಗ್ ದಟ್ ಟೈಮ್. ಜನ ಸಾಗರ ಬರ್ತಾನೇ ಇದ್ರು, ನೋಡಕ್ಕೆ ಬರ್ತಾನೇ ಇದ್ರು. ನಮ್ಮಮ್ಮ ಮಧ್ಯದಲ್ಲಿ ಶ್ವೇತಾ ಸುಮ್ಮನಿರು, ಎದ್ದೇಳ್ಬೇಡ, ಮಾತಾಡಬೇಡ. ಸೊ ಫ್ರಮ್ ದೇರ್ ದ chaos started. So but how was it for you, the first 1-2 months of that initial stage? ನನಗೆ ಆ್ಯಕ್ಚುಲಿ ನೋಡಿ ಇದ್ರ ಬಗ್ಗೆ ನೆನೆಸ್ಕೊಂಡೇ ಇರಲಿಲ್ಲ. ಈಗ ನೀವು ಹೇಳಿದ್ಮೇಲೆ ನೆನಪಾಯಿತು ನನ್ನ ಜರ್ನಿ ಬಗ್ಗೆ. ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೆ, ನಂಗೆ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿರಬೇಕು ವಾತಾವರಣ ಅಂತ ಮುಂಚೆನೇ ಇಟ್ ವಾಸ್ ಸೋ ಕ್ಲಿಯರ್. ಸೊ ನನ್ನ ಹಸ್ಬೆಂಡ್ ಈ ವಿಷಯದಲ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಹಿಮ್. ಟೋಟಲ್ ಆಗಿ ನನ್ನ ಅರ್ಥ ಮಾಡಿಕೊಂಡ್ರು. ಸೊ ಮಗು ಹುಟ್ಟಾಗ ಓನ್ಲಿ ನಾನು, ಯಶು ಆ್ಯಂಡ್ ಅವರ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ, ದ್ಯಾಟ್ಸ್ ಆಲ್. So it was ಆ್ಯಂಡ್ ಈವನ್ ಆ್ಯಂಡ್ ಅವ್ರನ್ನ ನಾನು ಜಾಸ್ತಿ ಹೊತ್ತು ಇರಿಸ್ಕೊಳ್ಳೂ ಇಲ್ಲ, ಕಳ್ಸೋಗ್ಬಿಟ್ವಿ ಅವ್ರನ್ನ. ಸೊ ಅಮ್ಮ, ನಾನು, ಪಾಪು ಅಷ್ಟೇ ಇದ್ವಿ. ಸೊ ಇಟ್ ವಾಸ್ ವೆರಿ ಪೀಸ್ಫುಲ್. ನಂದು ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿತ್ತು. ಆ್ಯಂಡ್ ಮುಂಚೆನೇ ಇಟ್ ವಾಸ್ ಸೋ ಕ್ಲಿಯರ್, ಯಾರು ಬರೋದು ಬೇಡ, ಯಾರು ಇದು ಮಾಡೋದು ಬೇಡ. ಬಿಕಾಸ್ ನನಗೆ ನನ್ನ ಮೆಂಟಾಲಿಟಿ ಗೊತ್ತು. ಐ ಮೇ ಸೀಮ್ ಲೈಕ್ ತುಂಬ ಟಾಕಟಿವ್, ಅದಿತಿ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಬಟ್ ನೋ, ಐ ಆಲ್ವೇಸ್ ಪ್ರಿಫರ್ ಟು ಬಿ ಅಲೋನ್. ನನಗೆ ಒಬ್ಬಳೇ ಇರಬೇಕು, ಆ ಸೈಲೆನ್ಸ್ನ ಎಂಜಾಯ್ ಮಾಡಬೇಕು, ನಾನೇ ಕಲಿಬೇಕು. ಆ್ಯಂಡ್ ನನಗೆ ಯಾರಾದರೂ ಏನಾದರೂ ಹೇಳಿದ್ರೆ ನನಗೆಲ್ಲದನ್ನು ಕೇಳ್ತೀನಿ ಅಂತ ಇಲ್ಲ. ನಾನು ಅದನ್ನು ಅನಲೈಸ್ ಮಾಡ್ತೀನಿ, ಸೈಂಟಿಫಿಕ್ ರೀಸನ್ ಕೊಡಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಅದು ಸುಮ್ಮನೆ ಇಬ್ಬರು ಮಧ್ಯೆ ಅದೊಂದು ಸಂಘರ್ಷ ಆಗುತ್ತೆ. ಅದ್ರ ಬದಲು ಯಾರೂ ಭೇಟಿ ಆಗದೆ. ಆ್ಯಂಡ್ ಎಸ್ಪೆಷಲಿ ನಾವೇ ಆ ಟೈಮಲ್ಲಿ ತುಂಬ ವೀಕ್ ಆಗಿರ್ತೀವಿ. ಎಕ್ಸಾಕ್ಟ್ಲಿ. ಸೊ ನಾನು ಸಿಕ್ಕಾಪಟ್ಟೆ ವೆಯ್ಟ್ ಆಗಿಬಿಟ್ಟಿದ್ದೆ ಶ್ವೇತಾ, ನೀವು ನಂಬಲ್ಲ. ಥಿಂಕ್ ನಾನು 90 kg. ಎಸ್, 30 kgs ನಾನು ಪುಟ್ ಆನ್ ಆಗಿದ್ದು. ಬಿಕಾಸ್ ನಾನು 5'7" ಇದ್ದೀನಿ. 60 ಇಸ್ ಮೈ ನಾರ್ಮಲ್. ನನಗೆ ಈಗ ನೋಡಿ ತುಂಬ ಲೀನೇ ಅನ್ನಿಸ್ತೀನಿ ನಾನು, 58, 60. 90 kg, ಲೀವ್ ಅಬೌಟ್ ದ ಫಿಸಿಕಲ್ ಅಪಿಯರೆನ್ಸ್. ಬಾಡಿ ಹೆಲ್ತ್ ಏನಾಗುತ್ತೆ, ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸೊ ಅಂಥ ಪರಿಸ್ಥಿತಿ ಇತ್ತಲ್ಲ, ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗೇ ಇತ್ತು ನನಗೆ. In fact, even I put on, if you ask me, even I put on up to 95. Seriously? In 2 months, I was able to come back to, I would not say to my normal size, but at least 65 I came down. But has it ಬೇಗ ರಿಕವರಿ ಆಗಿದ್ದೀರಾ ನೀವು? Yeah. It is also thanks ನಮ್ಮ ಅಮ್ಮಂಗೆ, ನಮ್ಮ ಅಜ್ಜಿಗೆ, for all the care that they gave.
ನಮ್ಮಮ್ಮ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು, ಶ್ವೇತಾ 5 ತಿಂಗಳು ನಾನು ಏನು ಹೇಳ್ತೀನಿ ಅದನ್ನು ಕೇಳಬೇಕು. ನಾನು ಕೂತ್ಕೋಬೇಕು, ನಿಂತ್ಕೋಬೇಕು. ಸೊ ಐ ವಾಸ್ ಆಲ್ಸೋ ಮೆಂಟ್ಲಿ ಪ್ರಿಪೇರ್ಡ್ ಫಾರ್ ಇಟ್. ಓಕೆ, ಅಮ್ಮ ಏನು ಹೇಳ್ತಾರೆ ಅದನ್ನು ಸುಮ್ಮನೆ ಮಾಡಿಬಿಡೋಣ ಅಂತ. ಸೊ ಐ ಆಲ್ಸೋ ಹ್ಯಾಡ್ ಮೈ ಗ್ರ್ಯಾಂಡ್ ಮಾಮ್, ಸೊ ಐ ಹ್ಯಾಡ್ ದಟ್ ಪ್ರಿವಿಲೇಜ್. ಆ್ಯಂಡ್ ಹ್ಯಾಸ್ ಯು ಸೆಡ್, ಎಷ್ಟೊಂದು ಜನಕ್ಕೆ ಆ ಪ್ರಿವಿಲೇಜ್ ಇರಲ್ಲ. ಎಷ್ಟೊಂದು ಸತಿ ದೇ ವಿಲ್ ನಾಟ್ ನೋ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಕನ್ಫ್ಯೂಷನಲ್ಲಿ ಇರ್ತಾರೆ. ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಅದು ಈಗಂತರೂ ಶ್ವೇತಾ, ನಾವು ಮೊಬೈಲ್ ಆನ್ ಮಾಡಿದ್ರೆ ಹಂಡ್ರೆಡ್ಸ್ ಆಫ್ ಥಿಂಗ್ಸ್, ಒಬ್ರು ಇದು ಸರಿ ಅಂತಾರೆ, ಒಬ್ರು ಇದು ತಪ್ಪು ಅಂತಾರೆ. ಯಾರು ಸರಿ ಹೇಳಿರ್ತಾರೆ, ಇನ್ನೊಬ್ರು ಅದೇ ತಪ್ಪು ಅಂದಿರ್ತಾರೆ. ಸೊ ಏನು ಮಾಡಬೇಕು, ಕನ್ಫ್ಯೂಸಿಂಗ್. ಲೈಕ್ ಏನು ಹೇಳಬೇಕು, ಏನು ಡಾಕ್ಟರ್ ಒಂದು ಹೇಳ್ತಾರೆ, ಮನೇಲಿ ಅಮ್ಮ ಒಂದು ಹೇಳ್ತಾರೆ, ಅಜ್ಜಿ ಒಂದು ಹೇಳ್ತಾ ಇರ್ತಾರೆ, ಆ್ಯಂಡ್ ನಾವು ಯೂಟ್ಯೂಬಲ್ಲಿ ಅವ್ರು ಬೇರೆ ಏನೋ ಹೇಳ್ತಾ ಇರ್ತಾರೆ. ಇಟ್ ಇಸ್ ಸಚ್ ಅ ಮೆಸ್. ಆ್ಯಂಡ್ ಅಕಸ್ಮಾತ್ ನಮ್ಮ ಫ್ರೆಂಡ್ಸ್ ಯಾರಾದರೂ ಅವರು ಡೆಲಿವರಿ ಎಲ್ಲ ಆಗಿದ್ರೆ ಅವ್ರಿಗೆ ಕೇಳಿದ್ರೆ ಅವ್ರು ಇನ್ನೊಂದು ಹೇಳ್ತಾರೆ. ಸೊ ಇಟ್ ಈಸ್ ಸೋ ಕನ್ಫ್ಯೂಸಿಂಗ್. ಸೊ ವಾಟ್ ಐ ವುಡ್ ಸಜೆಸ್ಟ್ ಈಸ್ ಲಿಸನ್ ಟು ಯುವರ್ ಓನ್ ಬಾಡಿ ಅಷ್ಟೆ. ಆ್ಯಂಡ್ ಐ ಫೀಲ್ ಆಲ್ಸೋ ಮನೆಯಲ್ಲಿ ಅಮ್ಮ ಅಜ್ಜಿ ಇದ್ದರೆ ಅವ್ರ ಮಾತು ಕೇಳೋದು ಇಸ್ ಆಲ್ವೇಸ್ ಬೆಟರ್. ಯಾಕಂದರೆ ಜನ್ರೇಷನ್ ಅಂದರೆ ನಮ್ಮದು DNA ಅವ್ರದ್ದೇ ಇರುತ್ತಲ್ಲ. ಸೊ ಇಟ್ ವಿಲ್ ಹೆಲ್ಪ್ ಅಸ್ ರಿಕವರ್. ಬೇರೆ 100 ಜನ ಅವ್ರ DNA ಪ್ರಕಾರ ಇದ್ರ ಪ್ರಕಾರ ಹೇಳ್ತಾರೆ. ದಟ್ ಮೇ ನಾಟ್ ವರ್ಕ್ ಫಾರ್ ಅವರ್ ಬಾಡಿ. ನಮ್ಮ ಬಾಡಿಗೆ ಏನು ಬೇಕು ಅನ್ನೋದು ಪ್ರಾಬಬ್ಲಿ ಪೀಪಲ್ ಅರೌಂಡ್ ಅಸ್ ವಿಲ್ ನೋ. ಬಿಕಾಸ್ ಇವಾಗ ನಾನು ದಿಸಾಗ್ಲೂ ರೈಸ್ ತಿನ್ನೋದು ನನ್ನ ಬಾಡಿಗೆ ಒಪ್ಕೋಬೋದು. ಬಟ್ ಸಂಬಡಿ ಎಲ್ಸ್ಗೆ ರೈಸ್ ಮೇ ನಾಟ್ ವರ್ಕ್. ಅವ್ರಿಗೆ ಚಪಾತಿ ವರ್ಕ್ ಆಗ್ಬೋದು. ಸೊ ಒಬ್ರನ್ನ ಕೇಳಿ ಅದನ್ನೇ ಫಾಲೋ ಮಾಡೋದು ಇಸ್ ಆಲ್ವೇಸ್. ಆ್ಯಂಡ್ ಆಲ್ಸೋ ನಮ್ಮ ಬಾಡಿನೂ ಒಂದು 10 ವರ್ಷಕ್ಕೆ ಚೇಂಜ್ ಆಗುತ್ತೆ ಅನ್ನೋದು ನಂಗೆ ಅನಿಸ್ತು. ಅಂದರೆ ನಾನು 20s ಇದ್ದಾಗದಕ್ಕೂ ನಾನು ಇವಾಗ 30s ಇರೋದು ಬಾಡಿಗೂ ನನಗೆ ಗೊತ್ತಾಗ್ತಿದೆ ತುಂಬ ಚೇಂಜ್ ಅಂತ ಅನ್ನಿಸ್ತಿದೆ. ಆವಾಗ ನಾನು ಎಷ್ಟು ಅಂದರೆ ಐ ಕಾಂಟ್ ಈವನ್ ಎಕ್ಸ್ಪ್ಲೇನ್, ಅಷ್ಟು ಸ್ವೀಟ್ಸ್ ತಿಂತಿದ್ದೆ, ಅಷ್ಟು. ಬಟ್ ಇವಾಗ ಐ ಕಾಂಟ್ ಇಟ್ ದ್ಯಾಟ್ ಮಚ್ ಸ್ವೀಟ್. ಅಫ್ಕೋರ್ಸ್ ಅವಾಗ 10 ಪೀಸ್ ತಿಂತಿದ್ದೆ ಅಂದರೆ ಇವಾಗ ನಾನು 2-3 ಪೀಸ್ ತಿನ್ಬಲ್ಲೆ. ಥ್ಯಾಂಕ್ ಗಾಡ್ ಅಷ್ಟಾದರೂ ತಿನ್ನಿ. ಅಷ್ಟಕ್ಕೆ ಬಂದು ನಿಂತಿದೆ ಬಾಡಿ. ಆಸ್ ಯು ಸೆಡ್, ನಾವು ಬೆಟರ್ ಶುಡ್ ಲಿಸನ್ ಟು ಅವರ್ ಓನ್ ಬಾಡಿ. ನಾವು ಕೇಳಬೇಕು ಏನು ಎತ್ತ, ಆಮ್ ಐ ಓಕೆ, ನಾವು ಅಬ್ಸರ್ವ್ ಮಾಡಬೇಕು. ನಾವು ತುಂಬ ಸಲ ಅಲ್ಲೇ ಹೇಳ್ಬೋದು ಶ್ವೇತಾ. ಲೈಕ್ ನಾವು ಬೇರೆಯವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತೀವಿ ಆಯ್ತಾ, ಊರಲ್ಲಿರೋರ್ನೆಲ್ಲ ಅಬ್ಸರ್ವ್ ಮಾಡ್ತೀವಿ. ಕುತ್ಕೊಂಡು ನಮ್ಮ ಬಾಡಿನ ನಮ್ಮ ಮೈಂಡ್ನ ನಾವು ಅನಲೈಸೇ ಮಾಡ್ಕೊಳ್ಳೋದಿಲ್ಲ, ಅಬ್ಸರ್ವೇ ಮಾಡ್ಕೊಳ್ಳಲ್ಲ. ಕರೆಕ್ಟ್. ಆ್ಯಂಡ್ ಆ ವಿಚಾರ ನೀವು ಹೇಳಿದ್ದು ಐ ವಿಲ್ ಆಲ್ಸೋ ಅಗ್ರಿ. ಯಾಕಂದರೆ ನನ್ನ ಫಸ್ಟ್ ಮಗು ಆದಾಗ ದ ಟೈಮ್ ದಟ್ ಐ ಟುಕ್ ಟು ರಿಕವರ್ ವಾಸ್ ನಾಟ್ ದ ಸೇಮ್ ವೆನ್ ಐ ಹ್ಯಾಡ್ ಅ ಸೆಕೆಂಡ್ ಚೈಲ್ಡ್. ಬಿಕಾಸ್ there was 5 years of difference ಅಲ್ಲ. ಸೊ by then only my body had already become old a little. So there was a difference. So and also talking about all of these, I also feel ಎಲ್ಲೋ ಒಂದು ಕಡೆ ಡಾಕ್ಟರ್ ಒಂದ್ಸತಿ ಆಲ್ಸೋ was telling ಈ ನಾರ್ಮಲ್ ಮತ್ತು C-section ಬಗ್ಗೆ ಆಲ್ಸೋ ಟು ಬಿ ವೆರಿ ಓಪನ್ ಅಬೌಟ್ ದ್ಯಾಟ್ ಕಾನ್ವರ್ಸೇಷನ್. ವಿ ಆರ್ ಇನ್ ದಿಸ್ ಜನರೇಷನ್, ಟೆಕ್ನಾಲಜಿ ಎಷ್ಟೊಂದು ಇಂಪ್ರೂವ್ ಆಗಿದೆ. ಬಟ್ ಐ ಫೀಲ್ 90% ಆಫ್ ದ ವುಮೆನ್ ಔಟ್ ದೇರ್ ಸ್ಟಿಲ್ ಫೀಲ್ ನಾರ್ಮಲ್ ಆಗಿಲ್ವಾ, ಯಾಕೆ C-section, why this, I don't know. I mean, the doctor once said me that even in normal there are so many things that people don't talk out loud. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಕಿವಿ ಹೆಂಗೆ ಜೋತ್ ಬೀಳುತ್ತೆ ಬಿಕಾಸ್ ಆಫ್ ದ ಪ್ರೆಷರ್ ಆ್ಯಂಡ್ ಎವ್ರಿಥಿಂಗ್, ಅಲ್ಲೂ ಜೋತ್ ಬೀಳುತ್ತೆ. ಸೆನ್ಸೇಷನ್ ದೇ ವಿಲ್ ನಾಟ್ ಹ್ಯಾವ್. ಆ್ಯಂಡ್ ಇವಾಗ ಇಲ್ಲಿ ನನಗೆ ಕಟ್ ಮಾಡಿ ಹೊರಗಡೆ ಮಗು ಬಂತು, ಅನಸ್ತೀಶಾ ಕೊಡ್ತಾರೆ, ಅದು ಅನಸ್ತೀಶಾ ಹೋಗೋಷ್ಟೊತ್ತಿಗೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ಸಮ್ಹೌ ವಿ ವಿಲ್ ರಿಕವರ್. ಬಟ್ ಕೆಳಗಡೆ ಮಗು ಹೊರಗಡೆ ಬರ್ತಿಲ್ಲ ಅಂದಾಗ ದೇ ವಿಲ್ ಕಟ್ ಅ ಲಿಟಲ್. ಆ ಟೈಮಲ್ಲಿ ಮಗು ಹೊರಗಡೆ ಬರ್ತಿರೋ ನೋವೇ ಇರುತ್ತೆ, ವಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಬಟ್ ಅದಾದಮೇಲೆ ಎವ್ರಿ ಡೇ ವಿ ನೀಡ್ ಟು ಗೋ ಪಿ, ಎಷ್ಟು ಪ್ರಾಣ ಹೋಗುತ್ತೆ. ವೈ ಡೋಂಟ್ ಪೀಪಲ್ ಟಾಕ್ ಅಬೌಟ್ ಆಲ್ ದೀಸ್ ಥಿಂಗ್ಸ್? ದ ಥಿಂಗ್ ಈಸ್, ನಂಗೆ ಫಸ್ಟ್ಲಿ ಏನನ್ಸುತ್ತೆ ಅಂದರೆ, ಆ್ಯಸ್ ಯು ಸೆಡ್, ನಮ್ಮಲ್ಲಿ ಫಸ್ಟ್ 2 ಕ್ವಶನ್ ಕೇಳ್ತಾರೆ, ಹುಡುಗನ ಹುಡುಗಿನ, ದ್ಯಾಟ್ ಕಮ್ಸ್ ಫಸ್ಟ್. ನೆಕ್ಸ್ಟ್ ಕಮ್ಸ್ ನಾರ್ಮಲ್ಲ C-section ಅಂತ. 2 ಅನ್ನೆಸೆಸರಿ ಕ್ವಶನ್ಸ್ ಆ್ಯಕ್ಚುಲಿ. ಆದ್ರೇನು ಹುಡುಗಿ ಆದ್ರೇನು, ಇಟ್ಸ್ ನಥಿಂಗ್ ಟು ಡೂ ವಿತ್ ದ್ಯಾಟ್. ನಾರ್ಮಲ್ ಆದ್ರೇನು C-section ಆದ್ರೇನು, ಇಟ್ಸ್ ನಥಿಂಗ್ ಟು ಡೂ ವಿತ್ ದ್ಯಾಟ್. 2 ಉಪಯೋಗ ಇಲ್ಲದೆ ಪ್ರಶ್ನೆ ಕೇಳ್ತಾರೆ ಹೊರತು ನೋ ಬಡಿ ವಿಲ್ ಕಮ್. ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಡೆಲಿವರಿ ಆಗಿರೋ ಹೆಣ್ಮಗುಗೆ ಬಂದು ಪರ್ಸ್ನಲ್ ಆಗಿ
ಅಪ್ಪ ಅಮ್ಮ ಗಂಡ ಇವ್ರನ್ನೆಲ್ಲ ಬಿಟ್ಬಿಡಿ, ಹೊರಗಡೆ ಯಾರಾದರೂ ಬರೋರು, ಹೌ ಆರ್ ಯು ಫೀಲಿಂಗ್, ಆರ್ ಯು ಓಕೆ, ಮೆಂಟಲಿ ನಿಮ್ಗೆ ಪೀಸ್ಫುಲ್ಲಾಗಿ ಅನ್ನಿಸ್ತಿದ್ದೇನಾ, ಆರ್ ವಿ ಡಿಸ್ಟರ್ಬಿಂಗ್, ನಮ್ಮ ಮಾತೇನಾದರೂ ನಿಂಗೆ ಡಿಸ್ಟರ್ಬ್ ಅನ್ನಿಸ್ತಿದ್ದೇನಾ, ಡು ಯು ವಾಂಟ್ ಯರ್ ಸ್ಪೇಸ್, ಸ್ವಲ್ಪ ಏನಾದರೂ ಸ್ಪೇಸ್ ಬೇಕಾ, ಮಗುನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಿರ್ಬೋದು, ಏನಾದರೂ ಹೇಳಬೇಕಂತ ಅನ್ನಿಸ್ತಿದ್ದೇನಾ, ಯಾರು ಹೇಳ್ತಾರೆ ಇದನ್ನೆಲ್ಲ? ನೋಬಡಿ. ಆ್ಯಕ್ಚುಲಿ ಈ ಕ್ವೆಶನ್ಸ್ ಇಂಪಾರ್ಟೆಂಟ್ ಫಾರ್ ಎನಿ ವುಮೆನ್. ಈ ಪ್ರಶ್ನೆಗಳೇ ಇಂಪಾರ್ಟೆಂಟ್. ಯಾಕಂದರೆ ಮಗು ಹುಟ್ಟೋದ್ರ ಜೊತೆಗೆ ಒಬ್ಬ ತಾಯಿನೂ ಹುಟ್ಟಿರ್ತಾಳೆ. ಕರೆಕ್ಟ್. ಇಟ್ಸ್ ಅ ರೀಬರ್ತ್ ಫಾರ್ ಬೋತ್. ನನಗೂ ಗೊತ್ತಿಲ್ಲ ಒಂದು ಮಗುನ ಸಡನ್ನಾಗಿ, ಅಫ್ಕೋರ್ಸ್ ನಮಗೇನೋ ಇನ್ಬಿಲ್ಟ್ ಇರಬಹುದು, ಬಟ್ ಸ್ಟಿಲ್ ನಂಗೆ ಗೊತ್ತಿಲ್ಲ ಅಲ್ಲ. ನನಗೂ ಜೋರಾಗಿ ಒತ್ತಿ ಹಾಲು ಕುಡ್ಸೋದಕ್ಕೂ ಭಯ. ಅಯ್ಯೋ ಉಸಿರುಗಟ್ಬಿಟ್ರೆ ಅಂತ. ನಿಮ್ಗೆ ಸುಮಾರು ಸಲ ಆಗಿರುತ್ತೆ, ಬೇಕಾದ್ರೆ ಹಾಲು ಕುಡಿಸಿ ಎಷ್ಟೊಂದು ಸಲ ಅದು ಮಲಗಿದಾಗ್ಲೂ ನಾವು ಉಸಿರಲ್ಲಿ ಹಿಂಗೆ ಹಿಡಿದು ನೋಡಿರ್ತೀವಿ, ರೈಟ್? ಹಿಂಗೆ ಹಿಡಿದು ನೋಡ್ತೀವಿ, ಕೈ ಹಿಂಗೆ ಮಾಡಿ ನೋಡ್ತೀವಿ, ಉಸಿರಾಡ್ತಿದ್ದೆ ನಾನು ನೋಡ್ತೀವಿ. ಬಿಕಾಸ್ ಅದೊಂದು ಭಯ ಇರುತ್ತೆ ಒಳಗಡೆ, ಪಾಪುಗೆ ಏನಾದರೂ ಆಗ್ಬಿಟ್ರೆ. ಅಂದರೆ ಅಲರ್ಟ್ ಅನ್ನೋವಂಥದ್ದು ಬ್ರೈನಲ್ಲಿ ಅದು ಯಾವಾಗಲೂ ವರ್ಕ್ ಆಗ್ತಿರುತ್ತೆ. ಸೊ ಇದೆಲ್ಲದ್ರ ಮಧ್ಯೆ, as you said, those are very unnecessary, very silly, very useless questions. And I feel we have to normalize. C-section or normal doesn't matter. At the end of the day, ಮಗು ತಾಯಿ ಹೆಲ್ದಿ ಆಗಿದೆಯಾ, ಆ್ಯಂಡ್ ಅದಾದ ಮೇಲೆ ನಾವು ಹೆಂಗೆ ಕೇರ್ ತೊಗೋತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಎಷ್ಟೊಂದು ಕಡೆ ನೋಡಿದ್ದೀನಿ, ನಾರ್ಮಲ್ ಆಗಿರುತ್ತೆ, ಬಟ್ ಅದಾದ ಮೇಲೆ ದೇ ವುಡ್ ಬಿ ಫೇಸಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್ ಆ್ಯಸ್ ಅ ಮದರ್. ಅಂದರೆ ರಿಕವರಿ ಆಗಿದ್ರು ಆ ಮೂಮೆಂಟ್ಗೆ ಆಮೇಲೆ ದೇ ಆರ್ ನಾಟ್ ವೆರಿ ಹೆಲ್ದಿ. 40s 50s ದೇ ಆರ್ ನಾಟ್ ವೆರಿ ಹೆಲ್ದಿ. ನಾರ್ಮಲ್ನು ನಾವು ಕಡೆ ಕಾಣಿಸ್ತಿಲ್ಲ, ಸಿ ಸೆಕ್ಷನ್ನು ಕಡೆ ಕಾಣಿಸ್ತಿಲ್ಲ. ಎರಡರಲ್ಲೂ ಏನಾಗಿದೆ, ಮಗುನ ತಾಯಿ ಹೆತ್ತಿದ್ದಾಳೆ ದ ಮೊಮೆಂಟ್. ನಾನು ಸಿಕ್ಕಾಪಟ್ಟೆ ಕೇಳಿದ್ದೀನಿ. ಅಂದರೆ ಸಿ ಸೆಕ್ಷನಲ್ಲೂ ಏನೇನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ, ನಾರ್ಮಲಲ್ಲೂ ಏನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಅಂತ. ಬಟ್ ಆಫ್ಟರ್ ದಟ್ ನೀವು ಹೇಳ್ದಂಗೆ ಮಗು ಹುಟ್ಟಿದ ಮೇಲೆ ತಾಯಿನೇ ನೋಡ್ಕೋಬೇಕು, ತಾಯಿನೇ ಹಾಲು ಕುಡಿಸ್ಬೇಕು, ತಾಯಿನೂ ನಾನು ಹೇಳ್ದಂಗೆ ಪಾಪು ಜೊತೆ ಕಲಿತಾ ಹೋಗಬೇಕು. ಆ್ಯಂಡ್ ಆಲ್ ದ ಮೆಂಟಲ್ ಟ್ರಾಮಾಸ್ ಮತ್ತು ಫಿಸಿಕಲ್ ವೀಕ್ನೆಸ್ ಅದೆಲ್ಲ ಬೇರ್ ಮಾಡಲೇಬೇಕು. ಆ್ಯಂಡ್ ದಟ್ ಈಸ್ ಮದರ್ ಅಲೋನ್. ನೋಬಡಿ ಕ್ಯಾನ್ ಸ್ಟ್ಯಾಂಡ್ ಇನ್ ಹರ್ ಶೂಸ್. ಐ ಫೀಲ್ upon that burden yakal, let's just normalize this thing and be very open about it is okay. Anything is okay as long as you're healthy na, you're doing good. ಜನ ಚೇಂಜ್ ಆಗಬೇಕು. ಅದು ನಾನು ಅದನ್ನೇ ಕೇಳಿದ್ನಲ್ಲ, ಅನ್ನೆಸೆಸರಿ ಹುಡುಗನೋ ಹುಡುಗಿನೋ ಅದು ನಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ಆಯಿತಾ? ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. So when I had my first thing, so I had nothing. ಇದು ಹುಡುಗಿ anything was okay for me. ಬಟ್ ನೀವು ಹೇಳ್ದಂಗೆ when everybody were telling ಹುಡುಗ ಆಗಲಿ, ನಾನು ಏನು ಹುಡುಗರೇನು ಆಕಾಶದಿಂದ ಬೀಳ್ತಾರ ಇಬ್ರು ಹಂಗೆ ಅನ್ನೋ ಕ್ವೆಶನ್ ಮಾರ್ಕ್. ದೆನ್ ಐ ವಾಸ್ ಲೈಕ್, ಇಲ್ಲ ಏನಾರು ಆಗಲಿ ನಂಗೆ ಹುಡುಗಿನೇ ಆಗಬೇಕು ಅನ್ನೋದು ಇಟ್ ಬಿಕೇಮ್ ಟೂ ಮಚ್ ಫಾರ್ ಮೀ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಹುಡುಗನೇ ಆಯಿತು ಅಂದ್ಕೊಳ್ಳಿ. ಬಟ್ ವೆನ್ ವಿ ಹ್ಯಾಸ್ ಮದರ್ಸ್, ವೆನ್ ವಿ ಹೋಲ್ಡ್ ದ ಚೈಲ್ಡ್ ಅಲ್ಲ, ಐ ಥಿಂಕ್ ವಿ ವಿಲ್ ಫರ್ಗೆಟ್ ಹುಡುಗಿ ನಥಿಂಗ್. ಈ ಪುಟ್ಟ ಕಂದಮ್ಮ ನನ್ನ ಹೊಟ್ಟೆಯಿಂದ ಬಂತ ಅನ್ನೋ ಫೀಲಿಂಗ್. ಫಸ್ಟ್ ಆಫ್ ಆಲ್ ಆ ಶಾಕಲ್ಲೇ ನಂಗಂತರೂ ಯಪ್ಪ ನಾನೊಂದು ಮಗು ಮಾಡ್ಕೊಂಡ್ಬಿಟ್ನ, ಅದು ನನ್ನ ಕೈಯಲ್ಲಿದೆ. ಸುಮಾರು ಶಾಕ್ ಅನ್ಸುತ್ತೆ. ಅಂದರೆ ಅಷ್ಟೊಂದು ಸ್ಟ್ರೆಂತ್ ಇದೆ ನನ್ನ ಬಾಡಿಲಿ, ದೇವ್ರು ಅಷ್ಟೊಂದು ಕ್ರಿಯೇಟಿವಿಟಿ ನನ್ನ ಬಾಡಿ ಕೊಟ್ಟಿದ್ದಾನ ಅನ್ನೋದೇ ಒಂದು ಬ್ಯೂಟಿಫುಲ್ ಥಿಂಗ್ ಆಯ್ತು. ಎಸ್, ಲೈಕ್ ಇಮ್ಯಾಜಿನ್ ಈಗ ನನ್ನ ಮಗಳು ಓಡಾಡ್ತಿರ್ಬೇಕಾದ್ರೆ ನನಗೆ ಎಷ್ಟೋ ಸಲ ನಂದು ಸ್ಟ್ರಕ್ ಆಗಿಬಿಡ್ತೀನಿ. ನನ್ನ ಮಗಳು 2 ವರ್ಷ ಆಗೋಯ್ತು, ಓಡಾಡ್ತಿದೆ, ಮಾತಾಡ್ತಿದೆ, ಅಮ್ಮ ಅನ್ನತ್ತೆ. ಎಸ್, ಎಷ್ಟು ಬೇಗ ಮಕ್ಕಳು ಬೆಳೆದ್ಬಿಡ್ತಿದ್ದೇವೆ. ವೈ ಕಾಂಟ್ ಟೈಮ್ ಜಸ್ಟ್ ಫ್ರೀಸ್? ಮಕ್ಕಳು ಹಾಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ದೇರ್ ಆರ್ ಆಲ್ಸೋ ಟೈಮ್ಸ್ ಅವು ಚಿಕ್ಕದಿದ್ದಾಗ ಅಯ್ಯೋ ಯಾಕಾರೋ ಮಗು ಮಾಡ್ಕೊಂಡು ಅನ್ನೋ ಕ್ವೆಶ್ಚನ್ ಹೋಗ್ಲಿ, ಯಾಕಾದ್ರೂ ಮದುವೆ ಆದ್ನು ಕರೆಕ್ಟ್ ಅನ್ನೋದು ಆ ಥರ ಎಲ್ಲ ಆಬ್ವಿಯಸ್ಲಿ ಬರುತ್ತೆ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಅಂದರೆ ಪಾಪ ಸುಮಾರು ಜನ ಹೆಣ್ಮಕ್ಳಿಗೆ ಮಗು ಬೇಕು ಅಂದ್ರೂ ದೇವರು ಕರುಣಿಸ್ತಿರಲ್ಲ. ಬಟ್ ಕೆಲವೊಬ್ರು ಹೇಳ್ತಾರಲ್ಲ ಮಗು ಆದ್ರೇ ಲೈಫ್ ಕಂಪ್ಲೀಟ್ ಅಂತೆಲ್ಲ. ನಾನು ಅದನ್ನ ನಂಬಲ್ಲ ಆನೆಸ್ಟ್ಲಿ. ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಎಸ್ ಅಫ್ಕೋರ್ಸ್ ಆ ಮಗು ಬಂದಮೇಲೆ ನಮ್ಮ ಬದುಕಿಗೆ ಇನ್ನೂ ಹೆಚ್ಚೆಚ್ಚು ಸಂತೋಷ ಸಿಗುತ್ತೆ, ದಟ್ ಇಸ್ ಟ್ರೂ. ಬಟ್ ಮಗು ಆದ್ರೇ ಹೆಣ್ಮಕ್ಳು ಜೀವನ ಕಂಪ್ಲೀಟು, ಮಗು ಮಾಡಿಕೊಂಡ್ರೆ ಮಾತ್ರ ಜೀವನಕ್ಕೆ ಒಂದು ಅರ್ಥ, ಐ ಡೋಂಟ್ ಬಿಲೀವ್. ಬಿಕಾಸ್ ತುಂಬ ಜನಕ್ಕೆ ಆ ಒಂದು ಅಪಾರ್ಚುನಿಟಿನೇ ಸಿಗೋದಿಲ್ಲ. ದಟ್ ಡಸಂಟ್ ಮೀನ್ ಅವ್ರ ಲೈಫ್ ಕಂಪ್ಲೀಟ್ ಅಲ್ಲ ಅಂತ. ಕರೆಕ್ಟ್.
ಸೊ ದೇ ಹ್ಯಾವ್ ದೇರ್ ಓನ್ ಲೈಫ್. ಅವ್ರಿಗೆ ಅವ್ರದ್ದೇ ಆದ ಬದುಕಿರುತ್ತೆ, ಗುರಿಗಳನ್ನ ಇಟ್ಕೋಬೋದು, ಅವರು ಚಂದವಾಗಿ ಬದುಕ್ಬೋದು. ಕರೆಕ್ಟ್. ಆ್ಯಂಡ್ ಇನ್ಫ್ಯಾಕ್ಟ್ ಕಮಿಂಗ್ ಟು ದಿಸ್, ನೀವು ಹೇಳ್ದಂಗೆ ಐ ವಾಸ್ ಡೂಯಿಂಗ್ ಅ ಸರ್ವೆ ರೀಸೆಂಟ್ಲಿ, ಓಕೆನಾ. ಸೊ ಅದರೊಳಗಡೆ ಒಂದು ತಾಯಿ, ಶಿ ವಾಸ್ ಟೆಲಿಂಗ್ ಅಬೌಟ್ ಒನ್ ಎಕ್ಸ್ಪೀರಿಯನ್ಸ್ ಇನ್ ಹರ್ ಕ್ಲೋಸ್ ಸರ್ಕಲ್. ಸೊ ಇಬ್ಬರು ಗಂಡ ಹೆಂಡತಿ ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಮದುವೆ ಆಗಿ ದೇ ವಾಂಟೆಡ್ ಟು ಬಿಲ್ಡ್ ದರ್ ಕೆರಿಯರ್ ಎಲ್ಲ. 2 ವರ್ಷ ಆದಮೇಲೆ ಸ್ಲೋ ಆಗಿ ವಿ ವಿಲ್ ಪ್ಲಾನ್ ಫಾರ್ ಅ ಬೇಬಿ ಅಂತೆಲ್ಲ ಅಂದ್ಕೊಂಡಿದ್ರು. ಬಟ್ ಸಮ್ ಹೌ ಶಿ ಕನ್ಸೀವ್ಡ್. ಪ್ರಾಬ್ಲಮ್ ಏನಾಯಿತು, ದೇ ಇನ್ವಾಲ್ವ್ಡ್ ದ ಪೇರೆಂಟ್ಸ್. ದೇ ಸೆಡ್ ವಿ ವಾಂಟ್ ಟು ಅಬಾರ್ಟ್, ವಿ ಡೋಂಟ್ ವಾಂಟ್ ಇಷ್ಟು ಬೇಗ. ಬಟ್ ದ ಪೇರೆಂಟ್ಸ್ ಸೆಡ್ ನೋ, ನಾವಿರ್ತೀವಲ್ಲ ಜೊತೆಗೆ, ಇಟ್ಸ್ ಓಕೆ ಅಂತೆಲ್ಲ. ಮಗು ಆಯಿತು. ಮಗು ಆದಮೇಲೆ ಎಷ್ಟು ದಿವಸ ಅಪ್ಪ ಅಮ್ಮಂದ್ರ ಜೊತೆಗಿರ್ತಾರೆ, ಎಷ್ಟು ದಿವಸ ಸಪೋರ್ಟ್ ಕೊಡ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ನಾನೇ ನನ್ನ ಮಗುಗಿರ್ಬೇಕು ಅಷ್ಟೇ. ದಟ್ ಈಸ್ ದ ರಿಯಾಲಿಟಿ. ಆ್ಯಂಡ್ ಆಲ್ಸೋ ದೇ ವರ್ ಸ್ಟೇಯಿಂಗ್ somewhere else. These people were staying somewhere here, ಬ್ಯಾಂಗ್ಳೂರಲ್ಲಿ. ಸೊ somehow she was not able to take it. ಓಕೆ, ಅದು ತೊಗೊಳಕ್ಕಾಗಿಲ್ಲ. ಬಟ್ ಹಾಗೆ 4 years somehow she passed. 4 years ಆದಮೇಲೆ ಆ ಮಗು ಸ್ಕೂಲ್ಗೆ ಹೋಗ್ತಿತ್ತು, ಬರ್ತಿತ್ತು. ಒಂದ್ಸತಿ ಇದೇ ಥರ ಸ್ಕೂಲ್ಗೆ ಹೋಗಿ ಬಂದ ಮೇಲೆ ಮಗುನ ಒಂದು ಟಬ್ ಆಫ್ ವಾಟರಲ್ಲಿ ಮುಳುಗಿಸಿ ಸಾಯಿಸಿ ಶಿ ಆಲ್ಸೋ ಸುಸೈಡ್. ಸೊ that's the kind of trauma that woman faces has a postpartum depression. Exactly. So many times we will not even know that that person is going through such a depression, Allah. But how have you kept yourself positive throughout? It takes a lot of our strength to keep ourselves positive always. So how have you been positive? ಈ ನಮ್ಮ ಕಡೆ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ಇದನ್ನ ಬಾಣಂತಿ ಸನ್ನಿ ಅಂತ ಹೇಳ್ತಾರೆ. ಕರೆಕ್ಟ್. ಹಿಂದೆ ನಾನು ಚಿಕ್ಕವಳಿದಾಗ ನಂಗೆ ನೆನಪಿದೆ, ಇನ್ನು ಸುಮಾರು ವಿಷಯಗಳು ನನಗೆ ನೆನಪಿದೆ. ಅಂದರೆ ಅವಾಗ ಅದೇನು ಅಂತ ನನಗೆ ಗೊತ್ತಿಲ್ಲದೆ ಇರ್ಬೋದು. ಅವಳಿಗೆ ಬಾಣ್ತಿ ಸನ್ನಿ ಆಗೈತಿ, ಬಾಣ್ತಿ ಸನ್ನಿ, ನಮ್ಮದು ಉತ್ತರ ಕರ್ನಾಟಕದ ಬಾಣ್ತಿ ಸನ್ನಿ ಆಗೈತೆ, ಆಕೆಗೆ ಬಾಣ್ತಿ ಸನ್ನಿ ಆಗೈತೆ, ಹಂಗಾಗಿ ಹುಚ್ಚಾಡ್ದಂಗೆ ಆಡಕತ್ತಾಳೆ ಅಂತ ಹೇಳೋರು ಅವಾಗ. ನಮ್ಗೆ ಅವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ನಾನು ದೊಡ್ಡೋಳಾದಮೇಲೆ ಓಕೆ, ಈ ಥರ ಮಗು ಆದಮೇಲೆ ಒಂದು ಬಾಣಂತಿ ಟೈಮಲ್ಲಿ ಒಂದು ಡಿಪ್ರೆಷನ್ಗೊಳಗಾಗ್ತೀವಿ, ಟ್ರಾಮಾಸ್ ಎಲ್ಲ ಕಮ್ ಬ್ಯಾಕ್ ಆಗುತ್ತೆ ಅದಕ್ಕೆ ಅಂತೆಲ್ಲ ಸ್ವಲ್ಪ ಗೊತ್ತಾಯಿತು. ನನ್ನ ವಿಷಯಕ್ಕೆ ಬಂದರೆ ಪೀಪಲ್ ಮೈ ಫೀಲ್ ಲೈಕ್ ಓ ಬ್ಯೂಟಿಫುಲ್ ಪಾಸಿಟಿವ್ ಅಂತ. ನೋ, ಈವನ್ ನಾನು ಆ ಡಿಪ್ರೆಷನ್ನ ಬಾಗಿಲು ತಟ್ಟಿ ಬಂದಿದ್ದೀನಿ. ಕರೆಕ್ಟ್. ಇಟ್ ವಾಸ್ ಸೋ ಟಫ್. ಯಾಕಂದರೆ ಮೊದಲನೇದಾಗಿ ಬಾಡಿ ನಂದು ನನಗೆ ಯಾವಾಗಲೂ ಆ್ಯಕ್ಟಿವ್ ಆಗಿದ್ದು. ನಾನು ಬಾಣಂತಿ ಟೈಮಲ್ಲೂ ಕೂಡ ನನ್ನ ಅತ್ತೆ ಮಾವನ ಮೇಲಾಗಲಿ, ನಮ್ಮ ತಂದೆ ತಾಯಿ ಮೇಲಾಗಲಿ, ನನ್ನ ಗಂಡನ ಮೇಲಾಗಲಿ ಯಾವತ್ತೂ ಒಂದು ಚಿಕ್ಕ ವಿಷಯಕ್ಕೂ ಡಿಪೆಂಡ್ ಆಗಿಲ್ಲ. ಪೀಪಲ್ ಮೈ ಫೀಲ್ ಒಂದು 5-6 ಜನ ಇಟ್ಕೊಂಡು ಅದಿತಿ ಎಲ್ಲ. ನೋ 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 ನೋ, ಐ ವಾಸ್ ಆಲ್ ಅಲೋನ್ ವಿತ್ ಮೈ ಬೇಬಿ. 1 ವರ್ಷ ಏನಿದೆ ಪೂರ್ತಿಯಾಗಿ ನಾನು ನನ್ನ ಮಗಳು ಇಬ್ಬರೇ. ಫಸ್ಟ್ 3 months ಐ ಗೆಸ್ ಅಮ್ಮ ಇದ್ದರು. ಬಟ್ ಸ್ಟಿಲ್ ಅಮ್ಮನ ಒಂದು ದಿನಾನೂ ನಾನು ರಾತ್ರಿ ಮಲಗಿದಾಗ ಎಬ್ಸೋದಾಗಿರ್ಬೋದು, ಅಮ್ಮ ಸ್ವಲ್ಪ ನೋಡ್ಕೊಳ್ಳಿ ಅಂತ ಇಟ್ಕೊಳ್ಳೋದಾಗಿರ್ಬೋದು, ನಾನು ಮಾಡೇ ಇಲ್ಲ. ಬಿಕಾಸ್ ನಾನು ಅವ್ರು ಯಾರ್ದು ತಪ್ಪು ಅಂತ ಹೇಳಲ್ಲ. ಐ ಹ್ಯಾವ್ ಅ ಪ್ರಾಬ್ಲಮ್. ಏನು ಅಂದರೆ ಟ್ರಸ್ಟ್ ಇಶ್ಯೂಸ್. ನನಗದು ಮೊದಲಿಂದನೂ ಹೇಗೆ ಅಂದರೆ ನನ್ನ ಕೆಲಸ ನಾನೇ ಮಾಡ್ಕೊಂಡು ಅದು ಎಷ್ಟು ಮಟ್ಟಿಗೆ ನನ್ನ ಬ್ರೈನ್ ಫಿಕ್ಸ್ ಆಗಿಬಿಟ್ಟಿತ್ತು ಅಂದರೆ, ಮಗುನೂ ಕೂಡ ಯಾರ ಹತ್ರ ಆದರೂ ಇಟ್ಟು 1 hour ಆರಾಮಾಗಿ ನೋಡ್ಕೋತಾರೆ ಅನ್ನೋ ಆ ಒಂದು ರಿಲ್ಯಾಕ್ಸಿಂಗ್ ನೇಚರೇ ಇಲ್ಲ ನನಗೆ. ಕರೆಕ್ಟ್. ವಿ ವಿಲ್ ಫೀಲ್ ಐ ಓನ್ಲಿ ನೋ ಮೈ ಕಿಡ್ ಬೆಟರ್. ಅಂದರೆ ನನಗೆ ನನ್ನ ಮಗು ನನ್ನ ಎದುರಿಗಿರಲಿ. ಹಾಂ. ಆಮೇಲೆ ಇನ್ನೊಂದು ಏನಂದರೆ, ಈಗ ನನ್ನ ತಾಯಿ ನನ್ಗೆ ಯಾವಾಗ್ಲೂ, ನಾವು ಚಿಕ್ಕವರಿದ್ದಾಗ ವಿ ಆರ್ ವೆರಿ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಂದರೆ ಇವಾಗೆಲ್ಲ ತುಂಬ ಚೆನ್ನಾಗಿ ಆಗಿದ್ದೀವಿ, ಬಟ್ ಬಿಗಿನಿಂಗ್ ಡೇಸಲ್ಲಿ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆ್ಯಂಡ್ ನಮ್ಮಮ್ಮ ಯಾವಾಗಲೂ ಅವ್ರು ಕೆಲಸ ಮಾಡೋದನ್ನೇ ನೋಡಿದ್ದೀನಿ ನಾನು. ನಮ್ಮಮ್ಮ ಇಡೀ ಮನೆ ಕೆಲಸ ಮಾಡೋದು, ನನ್ನ ಕೆಲಸ ಮಾಡೋದು, ನನ್ನ ತಮ್ಮನ ಕೆಲಸ ಮಾಡೋದು, ನಮ್ಮ ಅಪ್ಪನ ಕೆಲಸ ಮಾಡೋದು. ನಮ್ಮ ಅಪ್ಪನೊಂದು ಶರ್ಟ್ ಐರನ್ ಮಾಡೋದ್ರಿಂದ ಹಿಡಿದು ನಮ್ಮದು ಸ್ಕೂಲ್ಗೆ ಏನೇನು ಬೇಕೋ ಅದು ಎಲ್ಲ ಅಮ್ಮನೇ ಮಾಡೋದನ್ನು ನಾನು ನೋಡ್ಕೊಂಡು ಬೆಳೆದ್ಬಿಡ್ತೀನಿ. ಸೊ ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ಇಷ್ಟು ವರ್ಷ ಮಾಡಿದ್ದಾರೆ, ಈಗ ನಾನೇ ಈ ಏಜಲ್ಲಿದ್ದು ನಂಗೆ ಇಷ್ಟು ಸ್ಟ್ರೈನ್ ಆಗ್ತಿದೆ, ಅವ್ರಿಗೆ ಸ್ಟ್ರೈನ್ ಆಗ್ತಿರ್ಬೇಡ, ಯಾಕೆ ಸುಮ್ಮನೆ ಅವ್ರಿಗೆ ಬರ್ಡನ್ ಆಗಬೇಕು ನಾನು ಮತ್ತೆ ನಂದೂ ಯಾಕೆ ಪಾಪ ಅವ್ರಿಗೆ ಕೊಡಬೇಕು. ಇದೆಲ್ಲ ಅಂದರೆ ಇದೆಲ್ಲ ಏನು ಗೊತ್ತಾ, ಇದೆಲ್ಲ ಹೆಂಗೆ ಬರುತ್ತೆ ಅಂದರೆ, ಆ ಟೈಮಲ್ಲಿ ಒನ್ ಸೈಡ್ ಐ ವುಡ್ ಡೆಫಿನೆಟ್ಲಿ ನೀಡ್ ಹೆಲ್ಪ್.
ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಬೇಕು ಅನ್ನೋದು ಒಂದು ಒಳಗಡೆ ಇರುತ್ತೆ. ಇನ್ನೊಂದು ಸೈಡು ಅವ್ರು ಹೆಲ್ಪ್ ಮಾಡ್ತೀನಿ ಅಂದ್ರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ತಾಕತ್ತಿರಲ್ಲ. ಕರೆಕ್ಟ್. ನಮ್ಮದೇ ಏನೇನೋ ಕನ್ಫ್ಯೂಷನ್ಸು, ಡಿಲಮಾ, ಅದು ಇದು ಓಡ್ತಾ ಇರುತ್ತೆ. ಅದು ಅನ್ನೆಸೆಸರಿ ಆ್ಯಕ್ಚುಲಿ ಓಡ್ತಾ ಇರುತ್ತೆ. ಮೂರನೇದು ನಮ್ಮ ಬಾಡಿ ಸಪೋರ್ಟ್ ಮಾಡ್ತಿರಲ್ಲ. ಕರೆಕ್ಟ್. ಕೆಲವ್ರಿಗೇನೋ ವೆಯ್ಟ್ ಗೇನ್ ಆಗಿರಲ್ಲ, ಬಟ್ ನಂದು ಹೆಂಗಾಗಿತ್ತು ಅಂದರೆ ಕಾಲೆಲ್ಲ ಇಷ್ಟಿಷ್ಟಪ್ಪ ಬಾದ್ಕೊಂಡ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ನನಗೆ ಇನ್ಫ್ಲಮೇಷನ್ ಇತ್ತು. ಪಟ್ಟಂತ ಎದ್ದೇಳೋದು, ಪಟ್ಟಂತ ಕುತ್ಕೊಳ್ಳೋದು ನಂಗೆ ಆಗ್ತಾ ಇರಲಿಲ್ಲ. ಬಾಡಿನೇ ಸಪೋರ್ಟ್ ಮಾಡ್ತಿಲ್ಲ ನನಗೆ. ಮೊಣ್ಕಾಲು ನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ. ಇದು ಇನ್ನೊಂದು ಕಡೆ ಕರಿಯರ್ ಗಾನ್. ಕರಿಯರ್ ಅಂದರೆ ಹೋಗ್ಬಿಟ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಒಂದೇ ಅಲ್ಲ, ನಾವು ಕೀಪಿಂಗ್ ಬ್ಯುಸಿ ಅಲ್ವಾ. ನಾವೇನಾದ್ರೂ ಒಂದು ಕೆಲಸ ಮಾಡ್ತಿದ್ದೀವಿ ಅನ್ನೋದು ಅದು ಬ್ರೇಕ್. ಅಂದರೆ ಫಸ್ಟ್ ಆಫ್ ಆಲ್ ನಾನು ಸಿಕ್ಕಾಪಟ್ಟೆ ಒಬ್ಬಳೇ ಇರೋವಂಥ ಹೆಣ್ಮಗಳು. ನಾನು ಹೊರಗಡೆ ಜನರ ಸಂಪರ್ಕಕ್ಕೆ ಬರೋದೇ ಯಾವಾಗಾದರೂ ಏನಾದರೂ ಈ ಥರ ಕೆಲಸ ಮಾಡಿದಾಗ. ಸೊ ಅದು ಕೂಡ ಕಟ್. ಸೊ ಟೋಟಲಿ ಇರುತ್ತಲ್ಲ, ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಬಟ್ ನನಗೆ ಒಂದೇನು ಅಂದರೆ ಐ ಆಲ್ವೇಸ್ ಟಾಕ್ ಟು ಮೈ ಸೆಲ್ಫ್. ನಂಗೆ ಅದು ತುಂಬ ಹೆಲ್ಪ್ ಮಾಡ್ತು. ನಾನು ಯಾವಾಗಲೂ ನನ್ನ ಜೊತೆಗೆ ನಾನು ಮಾತಾಡ್ಕೋತೀನಿ, ಏನಾಗ್ತಿದೆ. ಸೊ ಓಕೆ, ನಾನು ಇದನ್ನೆಲ್ಲ ಅನಲೈಸ್ ಮಾಡಿಕೊಂಡೆ. ಅಟ್ ಸಮ್ ಪಾಯಿಂಟ್ ನಾನು ಅನಲೈಸ್ ಮಾಡಿಕೊಂಡೆ. ಓಕೆ ನೋಡು, ಫಸ್ಟ್ ಆಫ್ ಆಲ್ ಇದನ್ನು ನೀನೇ ಚೂಸ್ ಮಾಡಿದ್ಯಾ, ನಿನಗೆ ಅವರಿಂದ ಹೆಲ್ಪ್ ತೊಗೊಳಕ್ಕೆ ಇಷ್ಟ ಆಗ್ತಾ ಇಲ್ಲ. ಹಾಗಂತ ಫುಲ್ ಬಿಟ್ರೂ ಇದು ನಿನಗೆ ತುಂಬ ದಿನ ನೀನು ಸರ್ವೈವ್ ಆಗೋದಕ್ಕೆ ಆಗಲ್ಲ. ಸೊ ಏನು ಮಾಡಬೇಕು, ನೀನು ಹೆಂಗಿರಬೇಕು, ಏನೇನೆಲ್ಲ ಬದಲಾವಣೆ ಮಾಡ್ಕೋಬೋದು ಅಂತ. ದ್ಯಾಟ್ ಈಸ್ ವೇರ್ ಗ್ರ್ಯಾಟಿಟ್ಯೂಡ್ ಅನ್ನುವಂಥ ಪದದ ಅರ್ಥ ನಾನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೆ ಆ ಒಂದು ಫೇಸಲ್ಲಿ. ದೆನ್ ಐ ರಿಯಲೈಸ್ಡು ಹೆಂಗೆಲ್ಲ ಮಕ್ಕಳನ್ನ ಸಾಕ್ತಿದ್ದಾರೆ, ನಿನಗೇನು ದಾಡಿ ಆಗಿದೆ. ಯು ಹ್ಯಾವ್ ಸೋ ಮಚ್ ಆಫ್ ಪ್ರಿವಿಲೇಜ್ ಕಂಪೇರ್ ಟು ಸೋ ಮೆನಿ ವುಮೆನ್ ಔಟ್ ದೇರ್. ಕರೆಕ್ಟ್. ಎಷ್ಟು ಜನ ಹೆಣ್ಮಕ್ಳು ಪಾಪ ನನಗೆ ಸೀನಲ್ಲ, ಕಣ್ಣೀರು ಬರುತ್ತೆ. ಅಷ್ಟು ಕಷ್ಟದಲ್ಲಿ ಅಷ್ಟು ಪ್ರೀತಿಯಿಂದ ಮಗುನ ಸಾಕಿ. ನೀವು ನಂಬಲ್ಲ ಶ್ವೇತಾ, ನೀವು ನೋಡಿದ್ದೀರಾ, 1 ವರ್ಷಕ್ಕೆಲ್ಲ ಅವ್ರು ಆರಾಮಾಗಿ ಬೀದಿಲಿ ಬಿಟ್ಟಿರ್ತಾರೆ. ಕರೆಕ್ಟ್. ಅವಲ್ಲೇ ಕೂತ್ಕೊಂಡಿರ್ತವೆ ಅವರು. ಹಂಗೆ ಬಸ್ಸು, ಲಾರಿ, ಗಾಡಿಗಳು ಓಡಾಡ್ತಿರ್ತವೆ, ಅವ್ನು ಚೂರು ಮೂವ್ ಮಾಡಲ್ಲ, ಅವ್ರು ಹಂಗೆ ಕೂತಿರ್ತವೆ ಮಕ್ಕಳು. ಅಲ್ಲೇ ಏನೊಂದು ಬ್ರೆಡ್ ಕೊಡ್ತಾರೆ, ಅಲ್ಲೇನೊಂದು ಬಿಸ್ಕೆಟ್ ಕೊಡ್ತಾರೆ. ಸೊ ಹಾಗೆಲ್ಲ ಮಾಡಬೇಕಾದ್ರೆ ಇದನ್ನೆಲ್ಲ ನೀನು ಜಾಸ್ತಿ ಯೋಚನೆ ಮಾಡ್ಕೊಂಡು ಏನು ಪ್ರಯೋಜನ. ನಿಂಗೆ ಇದಕ್ಕೊಂದು ಸೊಲ್ಯೂಷನ್ ನೀನೇ ಹುಡುಕೋ. ಇಲ್ಲ ನೀನು ಸ್ಟ್ರಾಂಗ್ ಆಗು, ಇಲ್ಲ ನೀನು ಹುಡುಕು. ದೆನ್ ಐ ಸ್ಟಾರ್ಟೆಡ್. ನಾನು ಪ್ರಾಪರಾಗಿ ನಾನು ಸ್ವಲ್ಪ ಡಯಟ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ, ಆ್ಯಕ್ಟಿವ್ ಆಗೋದಕ್ಕೆ ಶುರು ಮಾಡಿದೆ, ಸ್ವಲ್ಪ ಮಸಾಜಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಸೊ ಸ್ವಲ್ಪ ಬರ್ತಾ ಹೋಯಿತು. ಆ್ಯಂಡ್ ನನ್ನ ಮಗಳಿಗೆ ನಾನು ತುಂಬ ಬೇಗ ಎಲ್ಲ ವಿಷಯಗಳನ್ನು ಕಲಿಸೋದಕ್ಕೆ ಶುರು ಮಾಡಿದೆ ಶ್ವೇತಾ. ಅಂದರೆ ಅವಳಿಗೆ 3 ವರ್ಷ ಆದ್ರೂ ನಾನು ಅದು ಮಾಡಬೇಕು ಅನ್ನೋದಿರಲಿಲ್ಲ ನನಗೆ. ಅವಳಿಗೆ 1 ವರ್ಷಕ್ಕೆ ನಾನು ಇಷ್ಟೆಲ್ಲ ಅವಳಿಗೆ ಕಲಿಸಿರ್ಬೇಕು, 2 ವರ್ಷ ಆಗೋಷ್ಟರಲ್ಲಿ ಇಷ್ಟೆಲ್ಲ ಕಲಿಸಿರ್ಬೇಕು ಅಂತ. ಸೊ ನನ್ನ ಹಾಗೆ 1 ವರ್ಷಕ್ಕೆ ಏನಾಗಬೇಕು ಅದನ್ನು ಮಾಡಿದೆ. ಸೊ ಅವಳಿಗೆ 2 ಇಯರ್ಸ್ ಅಂದರೆ ಅವಳೇ ಪಾಟಿಗೆ ಹೋಗ್ತಾಳೆ, ವಾಶ್ ಕೂಡ ಅವಳೇ ಮಾಡ್ಕೋತಾಳೆ. ಐ ಥಿಂಕ್ ಅದು ನನಗೆ ಖುಷಿ ಅನಿಸುತ್ತೆ. ಅವ್ರಾಗ ಏನೇ ಬೌಲ್ ಕೊಡಲಿ, ಏನೇ ಕೊಡಲಿ, ಅವ್ರಾಗ ತಿಂತಾರೆ, ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾರೆ. ಶಿ ಈಸ್ ಎಮೋಷ್ನಲಿ ಟೂ ಮಚ್ ಇನ್ ಟಚ್ ವಿತ್ ಮೀ. ಬಟ್ ಎಲ್ಲ ಅವ್ರವ್ರ ಕೆಲಸನ ಅವಳು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು, ನಾನೇ ಕೂತ್ಕೊಂಡ್ರು ಅಲ್ಲೆಲ್ಲೋ ಫೋನ್ ಆದರೆ ಅವಳಿಗೆ 4 ಫೋನ್ ಇರಲಿ, ನನ್ನ ಫೋನ್ ತೊಗೊಂಬಪುಟ್ಟ ಅಂದರೆ ಫೋನ್ ತೊಗೊಂಬರ್ತಾರೆ. ಫೋನ್ಗೆ ಅಡಿಕ್ಷನ್ ಆಗಿ ಫೋನ್ ಕೊಟ್ರೇ ಊಟ, ಆ ಥರದ್ದೆಲ್ಲ ಏನೂ ಕಲಿಸಿಲ್ಲ. ಸೊ ಇದು ಏನಾಯಿತು ಅಂದರೆ ನನಗೆ ಬೇಗ ಆ ಒಂದು ಸ್ಟ್ರೆಸ್ಫುಲ್ ಫೇಸಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಯಿತು. ಕರೆಕ್ಟ್. ಸೊ ಫೈನಲಿ ನಾನು ನನ್ನ ಮಗಳೇ ಟೀಮ್ ಆಗಿದ್ದು. ಕರೆಕ್ಟ್. ಬೇಗ ನಾನು ರಿಕವರ್ ಆಗೋದಕ್ಕೆ ನನಗೆ ನನ್ನ ಮಗಳು ಆ್ಯಕ್ಚುಲಿ ಕಾರಣ ಆಗಿದ್ದು. ಎಲ್ರಿಗಿಂತ ಹೆಚ್ಚಾಗಿ ನನ್ನ ಮಗಳು ಸಿಕ್ಕಾಪಟ್ಟೆ ನನಗೆ ಸಪೋರ್ಟ್ ಮಾಡಿದ್ಲು. ಆ್ಯಂಡ್ ನಂಗೆ ಅದು ಯಾವಾಗಲೂ ತಲೆಯಲ್ಲಿ ಓಡ್ತಾ ಇತ್ತು, ಮೈ ಡಾಟರ್ ಶುಡ್ ಲುಕ್ ಅಪ್ ಟು ಮೀ. ಅವಳು ಹೆಂಗಿರಬೇಕು ಅಂದರೆ, ಈ ಸಿನಿಮಾದಲ್ಲೆಲ್ಲ ನಾವು ನೋಡ್ತೀವಲ್ಲ, ನಮ್ಮ ಅಮ್ಮನಿಂದ ನಂಗೆ ಹಿಂಗಾಯಿತು, ನಮ್ಮ ತಾಯಿ ನೋಡಿ ನಾನು ಇದನ್ನು ಕಲಿತೆ. ನಾನು ಅದು ಯಾವಾಗಲೂ ಅನ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಬೇರೆಯವ್ರಿಗೆಲ್ಲ ಹೊರಗಡೆಯ ಜಗತ್ತಿಗೆ ರೋಲ್ ಮಾಡೋಲ್ಲ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ, ನನ್ನ ಮಗಳಿಗೆ ನಾನೆಲ್ಲ ಒಳ್ಳೆಯದನ್ನೇ ತೋರಿಸ್ಬೇಕು ಅಂತ. ಅಂದರೆ ಸ್ಟ್ರಾಂಗ್ ಅಮ್ಮ, ಹೆಲ್ದಿ ಅಮ್ಮ, ಯಾವಾಗಲೂ ನಗ್ತಾ ಇರೋ ಅಮ್ಮ, ಯಾವಾಗಲೂ ಪಾಸಿಟಿವ್ ಆಗಿರೋ ಅಮ್ಮ. ದಟ್ ಡಸಂಟ್ ಮೀನ್ ನನ್ನ ವೀಕ್ ಸೈಡ್ ಇರಲ್ಲ ಅಂತ. ಅಟ್ಲೀಸ್ಟ್ ಮೋಸ್ಟ್ ಆಫ್ ಇಟ್ ನನ್ನ ಮಗಳು ಈ ಶೇಡ್ ನೋಡಬೇಕು. ಇದೆಲ್ಲ ನೋಡಿದ್ಮೇಲೆ ಅಫ್ಕೋರ್ಸ್ ಅವಳಿಗೂ ಒಂದು ವಯಸ್ಸು ಬರುತ್ತೆ. ಎಮೋಷನ್ಸ್ ಅಂದರೆ ಏನು, ಸ್ಯಾಡ್ನೆಸ್ ಅಂದರೆ ಏನು, ಅದನ್ನೆಲ್ಲ ತಿಳಿಸ್ಕೊಡೋ ಒಂದು ವಯಸ್ಸು ಬರುತ್ತೆ. ದೆನ್ ಐ ವಿಲ್ ಡೆಫಿನೆಟ್ಲಿ ಟೀಚ್ ಹರ್ ಆಲ್ ದ್ಯಾಟ್. I totally agree. ಯಾಕಂದರೆ even in my case ಅಲ್ಲ, even I have always looked up to that. ನನ್ನ ಮಗ should always feel proud of whatever I am doing. And ಎಷ್ಟೊಂದು ಸತಿ, as you said, career ಅಂತ ಬಂದಾಗ also I feel that is where also the depression ಈ ನಡುವೆ is even more compared to what before was, because
ದಟ್ ಈಸ್ ದಟ್ ಪ್ರೆಷರ್. ಇವಾಗ ನಾನು ಏನೋ MBBS MBA ಏನೇನೋ ಗ್ರ್ಯಾಜುಯೇಷನ್ಸ್ ಎಲ್ಲ ಮಾಡಿರ್ತೀನಿ. ವೈ ಐ ವುಡ್ ಹ್ಯಾವ್ ಡನ್ ಸೋ ಮೆನಿ ಥಿಂಗ್ಸ್ ಇಸ್ ಬಿಕಾಸ್ ಐ ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಮೈ ಕೆರಿಯರ್ ಅಂತ. ಇವನ್ ಯು ಹ್ಯಾವ್ ವರ್ಕ್ಡ್ ಸೋ ಮಚ್ ಹಾರ್ಡ್ in your industry because you want to achieve something, alla. But when we have a baby, there's a break. Huge break. There's a huge break. No matter how forward the things would have gone, still there is a break. There is a gap. And it takes a lot of energy, a lot of mental stress on us. ಅಯ್ಯೋ ಏನಪ್ಪ ಮುಂದಕ್ಕೆ ನನಗೆ ತಿರ್ಗಾ ಚಾನ್ಸ್ ಸಿಗಲಿಲ್ಲ ಅಂದರೆ, ನನಗೆ ವಾಪಸ್ ಯಾರೂ ಕರ್ಕೊಳ್ಳಿಲ್ಲ ಅಂದರೆ, ನಂಗೆ ಆಪರ್ಚುನಿಟೀಸ್ ಸಿಗಲಿಲ್ಲ ಅಂದರೆ, ಸೊ ದ್ಯಾಟ್ ಪ್ಲೇಸ್ ಅ ಲಾಟ್. ಇನ್ಫ್ಯಾಕ್ಟ್ ಇವನ್ ಫಾರ್ ಮೀ ಇಟ್ ವಾಸ್ ಅ ಲಾಟ್. 1 year ಇವನ್ ಐ ಟುಕ್. ನನಗೆ ಹ್ಯಾಸ್ ಐ ಸೆಡ್, ಅಮ್ಮ 5 months ಶ್ವೇತಾ ನೀನು ನಾನು ಹೇಳ್ದಂಗೆ ಕೇಳು ಅಂತ ಹೇಳಿದರು. ಐ ವಾಸ್ ಪ್ರಿಪೇರ್ಡ್. ಓಕೆ 5 months ಅಮ್ಮ ಹೇಳ್ದಂಗೆ ಕೇಳ್ತೀನಿ. ಅಟ್ಲೀಸ್ಟ್ ಈ ಜರ್ನಿಯಲ್ಲಿ ಮಾತ್ರ ಅಮ್ಮ ಇಲ್ಲ ಅಂದಿದ್ರೆ ನನ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕಾಗಲ್ಲ. ನಮ್ಮಮ್ಮ ಅವ್ರು ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಸ್ಟ್ರೆಂತು. ದಟ್ ಇಸ್ ಟ್ರೂ. ಬಟ್ ಶಿ ಹ್ಯಾಡ್ ಸೆಡ್ ಓನ್ಲಿ ದಟ್ ಮಚ್. ಸೊ ಐ ವಾಸ್ ಮೆಂಟಲಿ ಪ್ರಿಪೇರ್ಡ್ ಫಾರ್ ಓನ್ಲಿ ದಟ್ ಮಚ್. ಅದಾದಮೇಲೆ ಮಗು ಆದ್ಮೇಲೆ ಐ ರಿಯಲೈಸ್ಡ್, ಅಯ್ಯೋ ದೇವ್ರೆ, ಇದು ಬರೀ 5 ತಿಂಗಳ ಕತೆ ಅಲ್ಲ, ಈ ಮಗು ಇಸ್ ವಿತ್ ಮೀ ಫಾರೆವರ್. ಆವಾಗ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಮ್ ಔಟ್ ಆಫ್ ಇಟ್ ಆ್ಯಂಡ್ ರಿಯಲೈಸ್. ಸೊ ಇಟ್ ಟುಕ್ ಅ ಲಾಟ್ ಆಫ್ ಮೀ. ಅದಾದಮೇಲೆ ಸಮ್ಹೌ ಐ ಸ್ಟಾರ್ಟೆಡ್. ಹತ್ತಿರದಲ್ಲಿ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಹೋಗಿ ಎವ್ರಿ ಡೇ 5 minutes ಐ ಟು ಸಿಟ್, ಹನುಮಾನ್ ಚಾಲೀಸ ಓದ್ತಿದ್ದೆ, ಬರ್ತಿದ್ದೆ. ಇಟ್ ಹೆಲ್ಪ್ ಮಿ ಅ ಲಾಟ್. As you said, each of us will have different ways to come out of things, but I feel we all should find a way to come out of it. ಬಟ್ ನಂದು ಹೆಂಗಂದ್ರೆ, ಇವಾಗ ಡೆಲಿವರಿ ಆಯಿತು, ಒಂದಿನ ಹಾಸ್ಪಿಟಲ್ ಇದೆ, ವೆರಿ ನೆಕ್ಸ್ಟ್ ಡೇ ಬಂದೆ. ನಾನು ಐ ಸ್ಟಾರ್ಟೆಡ್ ಕುಕಿಂಗ್. ನಾನೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನೇ ಬೆಳಗ್ಗೆ ಎದ್ದು ಗಂಜಿ ಮಾಡ್ಕೊಳ್ಳೋದು, ನನಗೆಲ್ಲ ನಾನು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ ಆಲ್ರೆಡಿ. ಅದು ನನಗೆ ಹೆಲ್ಪ್ ಆಯಿತು ಅನ್ಸುತ್ತೆ. ನಾನು ಎಲ್ಲೋ ಒಂದು ಕಡೆ ಸ್ವಲ್ಪ ಲೋ ಫೀಲ್ ಆದ್ರೂ ನಂಗೆ ಇರ್ತಿತ್ತು ಏನಾದರೂ ಕೆಲಸ. ಮಗು ಎತ್ಕೊಂಡೆ ಏನೇನೋ ಮಾಡ್ತಾ ಇದ್ದೆ, ಪಾಪುಗೆ ಹಿಂಗೆ ಆಟ ಆಡಿಸ್ಕೊಂಡೆ ಏನೇನೋ ಮಾಡ್ತಾ ಇದ್ದೆ. ಸೊ ನಾನು ತುಂಬ ಬೇಗ, ಲೈಕ್ ನಾನು ಹೇಳಿದ್ನಲ್ಲ, ಡೆಲಿವರಿ ಆಗಿ 1 day ಹಾಸ್ಪಿಟ್ಲಲ್ಲಿ ಇದ್ದೀನಿ, ದ ವೆರಿ ನೆಕ್ಸ್ಟ್ ಡೇ ಬಂದಿದ್ದೀವಿ, ಎಲ್ಲ ನಾರ್ಮಲ್ ಆಗಿತ್ತು. ದ ವೆರಿ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಬೇಗ ಎದ್ದೇಳೋದು, ಎದ್ದೇಳೋದೇನು ಮಲಗಿರೋದೇ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ಮಲಗಿರೋದೇ ಇಲ್ಲ, ಯಾವಾಗಲೂ ಎಚ್ಚರನೇ ಇರೋದು, ಅದು ರೂಢಿ ಆಗ್ಬಿಟ್ಟಿರ್ತಿತ್ತು. ನಾನು ಎಂತ ಅಂದರೆ ಕುಂಭಕರ್ಣಿ ಅಂತ ಅಂತಿದ್ರು. ಹಂಗಿದ್ದವಳಿಗೆ ದಿನಕ್ಕೆ ಅರ್ಧ ಗಂಟೆನೂ ನಿದ್ದೆ ಸಿಗಲ್ಲ ಅಂದರೆ ಇಟ್ ವಾಸ್ ಸೋ ಟಫ್. ಬಟ್ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ, ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ನನಗೆ ಅದು ತುಂಬ ವಿಪರೀತವಾಗಿ ಅದು ಹೊಡೆತ ಬೀಳಲಿಲ್ಲ. ಆ್ಯಂಡ್ ಅಮ್ಮ ಇದ್ರು. ನಮ್ಮ ಅಮ್ಮಂಗೆ ಅದು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರು ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಶಕ್ತಿ. ಎಸ್. ಆಮೇಲೆ ಅಮ್ಮನಿಗಿಂತ ಚೆನ್ನಾಗಿ ಡೆಫಿನೆಟ್ಲಿ ಆ ಟೈಮಲ್ಲಿ ಯಾರು ಅರ್ಥ ಮಾಡ್ಕೊಳ್ಳೋದು. ಆ್ಯಂಡ್ ನಾವು ವಿ ವಿಲ್ ಫೀಲ್ ಮೋರ್ ಕಂಫರ್ಟೇಬಲ್ ವಿತ್ ಆರ್ ಮದರ್ಸ್ ಓನ್ಲಿ ಡ್ಯೂರಿಂಗ್ ದಟ್ ಟೈಮ್. ನಾನು ಹೇಳ್ದಂಗೆ ನನಗೂ ನಮ್ಮಮ್ಮ ಅಜ್ಜಿ ಇದ್ದಿದ್ದರಿಂದ ಇಟ್ ವಾಸ್ ಸೋ ಈಸಿ. ಆ ಫೇಸ್ ಬಿಕೇಮ್ ವೆರಿ ಈಸಿ. ನೀವು ಹೇಳ್ದಂಗೆ ಇವನ್ ಐ ಡಿಡ್ಂಟ್ ವಾಂಟ್ ಟು ಗಿವ್ ಮೈ ಚೈಲ್ಡ್. ಬೇಗ ನಾನು ಕಲ್ತ್ಕೊಂಡೆ ಹೆಂಗೆ ಫೀಡ್ ಮಾಡೋದು, ಹೆಂಗೆ ಮಗುನ ಎತ್ಕೊಳ್ಳೋದು ಮಾಡೋದು, ಆ್ಯಂಡ್ ಜೋಲಿಲೇ ಹಾಕೋದು ಅಂತ ಅಂದಾಗ ಅವನು ಎಷ್ಟು ಎದ್ದೇಳ್ತಿದ್ದ, ಜೋಲಿ ತೂಕ್ ಸಾಕಾಗೋದು. ಬಟ್ ಸಮ್ಹೌ ಇವನ್ ಐ ಹ್ಯಾಡ್ ದಿಸ್, ಓಕೆ ಜಾಸ್ತಿ ತೊಂದರೆ ಕೊಡಬಾರ್ದು ಮಾಡಬಾರ್ದು. ನಾನು ಅದನ್ನೇ ಹೇಳಿದ್ನಲ್ಲ, ಈಗ ನನ್ನ ಮಗಳ ವಿಷಯದಲ್ಲಿ ಜೋಲಿ ಎಲ್ಲ ನಾನು ಐ ಥಿಂಕ್ ಫಸ್ಟ್ 3 months ಅಷ್ಟೇ ಸ್ವಲ್ಪ ಜೋಲಿ ಅಭ್ಯಾಸ ಮಾಡಿದೆ. ಆಮೇಲೆ ಬೇಗ ಕಟ್ ಮಾಡ್ಬಿಟ್ಟೆ ನಾನು ನನ್ನ ಮಗಳಿಗೆ. ಅದೆಲ್ಲ ಪಕ್ಕದಲ್ಲೇ ಮಲಗಿಸ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟೆ. ನನಗೆ ಜೋಲಿಲಿದ್ರು ಅದೊಂದು ಒಂಥರ ಟೆನ್ಷನ್ ಆಗೋದು. ಜೋಲಿ ಕೈ ಹಿಡ್ಕೊಂಡು ಮಲ್ಕೊಳ್ಳೋದು. ಆಮೇಲೆ ನಂಗೆ ಗೊತ್ತಾಯ್ತು ಇದೆಲ್ಲ ವರ್ಕೌಟ್ ಆಗ್ತಾ ಇಲ್ಲ, ನನ್ನ ಮಗಳನ್ನ ಫುಲ್ ರಫ್ ಆ್ಯಂಡ್ ಟಫ್ ಆಗಿ ಆರಾಮಾಗಿ ಫುಲ್ ಬೆಳೆಸ್ಬಿಡೋಣ ಅಂತೇಳಿ ಹಾಗೆ 3 ತಿಂಗಳ ಮಗನೇ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಂಡೆ ಹಾಲು ಕುಡ್ಸೋದು ರೂಢಿ ಮಾಡಿದೆ. ಕೆಲವ್ರು ಹೇಳ್ತಾರೆ ಮಲ್ಕೊಂಡು ಹಾಲು ಕುಡಿಸ್ಬಾರ್ದು, ಎದ್ದು. ನಾನು ಸಿಕ್ಕಾಪಟ್ಟೆ ನಾನು ಕೆಲವೊಂದೆಲ್ಲ ಸ್ಟೀರಿಯೋಟೈಪ್ ಬ್ರೇಕೇ ಮಾಡ್ಬಿಟ್ಟಿದ್ದೀನಿ. ಆರಾಮಾಗಿ ಮಲ್ಕೊಂಡೆ ಹಾಲು ಕುಡಿಸ್ತಿದ್ದೆ, ಬಟ್ ಸ್ವಲ್ಪ ಕಾನ್ಷಿಯಸ್ ಆಗಿರ್ತಿದ್ದೆ. ಪಕ್ಕದಲ್ಲೇ ಮಲ್ಕೊಳ್ಳೋದು ಏನು ಇಲ್ಲ, ಆ ಕಡೆ ಈ ಕಡೆ ಒಂದು ಸ್ವಲ್ಪ ದಿಂಬೊಂದು ಇಟ್ಟಿರ್ತಿದ್ದೆ, ಆ ಕಡೆ ಉಳ್ಬಿಡ್ಬಾರ್ದು. ಅಷ್ಟು ಬಿಟ್ರೆ ಈ ಥರ ಬೇಗ ಚೇಂಜ್ ಮಾಡ್ಕೊಂಡೆ. ಅದಂಗೆ ಹೆಲ್ಪ್ ಆಯ್ತು. ನನಗೆ ನನ್ನ ಮಗನ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ನನ್ನ ಮಗಳಿಗೆ ನಾನು ಜೋಲಿಗೆ ಹಾಕ್ಲೇ ಇಲ್ಲ. ಯಾರು ರಾತ್ರಿ ಎಲ್ಲ ಎದ್ದು ತೂಕ್
ಈವನ್ ಫಾರ್ ಮೀ ಐ ಆಕ್ಚುಲಿ ವುಡ್ ಏನ್ ಸೇ ಗೊತ್ತಾ, ಅದನ್ನು ತುಂಬಾ ಡೇಂಜರ್. ಅಷ್ಟೊಂದು ತೂಗಬಾರ್ದು, ಮಕ್ಳು ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ತೀರಾನು ತೂಗಬಾರ್ದು. ಬಟ್ ನಾವೇನ್ ಮಾಡೋಣ, ಅವರು ಎದ್ಬಿಟ್ಟಿರ್ತಾರೆ ಅಂತ ಹಂಗ್ ಮಾಡ್ತಿರ್ತೀವಿ. ಸೊ ಅದಕ್ಕೆ ನಾವು ತುಂಬಾ ಮತ್ತೆ ಬೇಗ ಅದೇನೋ ತಲೆ ಶೇಪ್ ಚೆನ್ನಾಗಿ ಬರುತ್ತೆ ಅವು ಇವು ಅಂತ ಹೇಳಿ ಜೋಲಿ ಅಂತ ಅಂತಿದ್ರು. ಈಗ ಏನೋ ನನಗಂದ್ರೂ ನಂಬಿಕೆ ಇಲ್ಲ ಆಯ್ತಾ. ಮೂಗ್ ಒತ್ತಿದ್ರೆ ಮೂಗು ನೆಟ್ಟಗ್ ಆಗ್ಬಿಡುತ್ತೆ, ಇದೊತ್ತಿದ್ರೆ ಹಿಂಗ್ ಆಗ್ಬಿಡುತ್ತೆ ಅಂದ್ರೆ ಎಲ್ರು ಮೂಗು ಫುಲ್ ಪಿಕಾಕ್ ತರ, ಪಿಕಾಕ್ ಸಾರಿ ಎಲ್ಲರೂ ಒಂದೇ ತರ ಕಾಣಿಸ್ಬೇಕಾಗಿತ್ತು ಅವಾಗ. ಎಲ್ರದ್ದು ನೀಟಾಗಿ ಜಾಲೈನ್ ಎಲ್ಲ ಫುಲ್ ಹಿಂಗಿರ್ಬೇಕಿತ್ತು. ಅದೆಲ್ಲ ಓಕೆ ನಂಬಿ, ನನಗಂತೂ ನಂಬಿಕೆ ಇಲ್ಲ. ಏನೋ ಸೊ ಅದಕ್ಕೆ ನಾನು ನನ್ನ ಮಗ್ಳಿಗೆ ಐ ಡಿಂಟ್ ಟೇಕ್ ದಟ್ ರಿಸ್ಕ್. ಅಬ್ಬಾ ಬೇಡಪ್ಪ, ಆರಾಮಾಗಿ ಪಕ್ಕದಲ್ಲಿ ಮಲ್ಕೊಳ್ಳಿ ಅಂತ. ನಾನು ಫುಲ್ ಕಾಮಿಡಿ ಆಯ್ತಾ, ಸ್ವಲ್ಪ ಮೂಗ್ ತೀಡಿ, ಇದನ್ನ ತೀಡ್ಬೇಕು, ಅದನ್ನೆಲ್ಲ ತೀಡಿಸ್ಬೇಕು ಅಂತೆಲ್ಲ ಬಂದು ಮನೇಲೆಲ್ಲ ದೊಡ್ಡವ್ರು ಯಾವಾಗಾರು ಬಂದಾಗ ಹೇಳೋರಲ್ಲ. ನನಗೆ ಇಲ್ಲ ಅಲ್ಲ, ಅವಳಿಗೆ ಮಂಡು ಮೂಗಿದ್ರು ಅವಳು ನನ್ನ ಮಗಳೇ, ಅವಳದು ಎಂತ ಜಾಲೈನ್ ಇಲ್ಲದೆ ಇದ್ರು ಅವಳು ನನ್ನ ಮಗಳೇ, ನೀವೇನು ಟೆನ್ಷನ್ ತಗೋಬೇಡಿ, ನಾರ್ಮಲ್ ಆಗಿ ಮೆಸೇಜ್ ಮಾಡ್ತೀನಿ ನಾನು ಅಂತ ಹೇಳಿ ನಾರ್ಮಲ್ ಆಗಿ ಮೆಸೇಜ್ ಮಾಡಿದೆ. ಚೆನ್ನಾಗಿತ್ತು. ಎಸ್, ಬಟ್ ನೀವು ಹ್ಯಾಸ್ ಯು ಆಲ್ಸೋ ಮೆನ್ಷನ್ ಅರ್ಲಿಯರ್, ನನಗೂ ನನ್ನ ಹಸ್ಬೆಂಡ್ ಸಪೋರ್ಟ್ ವಾಸ್ ವೆರಿ ನೈಸ್. ಇವಾಗ ನಾನು ಹೇಳ್ದಂಗೆ ರಾತ್ರಿ ಬರೀ ನಾನೇ ತೂಗೋದು ಅಂತ ಇರ್ತಿರಲಿಲ್ಲ. ಇವನ್ ಹಿ ಯೂಸ್ ಟು, ಆ್ಯಂಡ್ ಇನ್ಫ್ಯಾಕ್ಟ್ ಬಾಣಂತನ ಟೈಮಲ್ಲೂ ಒಂದು ದಿವಸ ಐ ಯೂಸ್ ಟು ಟೆಲ್, ನಂಗೆ ಆಗ್ತಿಲ್ಲಪ್ಪ, ನನಗೆ ನಮ್ಮಮ್ಮ ನಮ್ಮ ಅಜ್ಜಿ ಏನಾರು ಒಂದು ಮಾತಾಡಿದ್ರೆ ಐ ಯೂಸ್ ಟು ಕಾಲ್ ಟೆಲ್, ನನಗೆ ಆಗ್ತಿಲ್ಲ, ಪ್ಲೀಸ್ ನನ್ನನ್ನು ಬಂದು ಕರ್ಕೊಂಡು ಹೊಟ್ಟೋಗಿ ಅಂತ ಐ ಯೂಸ್ ಟು ಟೆಲ್. ಆ್ಯಂಡ್ ದೆನ್ ನಮ್ಮ ಅತ್ತೆ ಮಾವನ ಎಲ್ಲಾನು ಮೈಂಡ್ ಫುಲ್ಲು ಪ್ರಿಪೇರ್ ಮಾಡಿ ಹಿ ಯೂಸ್ ಟು ಕಮ್. ನೆಕ್ಸ್ಟ್ ಡೇ ಅವ್ರು ಬರೋ ಅಷ್ಟೊತ್ತಿಗೆ ಐ ವುಡ್ ಹ್ಯಾವ್ ಬಿನ್ ನಾರ್ಮಲ್. ಪಾಪ ಅಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ, ಹೆಂಗೆ ಬಿಟ್ಟು ಬರೋದು ಅಂತ. ಸೊ ನಾವು ಹೀ ಈಸ್ ಇನ್ ಅ ಫಿಕ್ಸ್. ಇವಳನ್ನ ಇವಾಗ ನಾನು ಕರ್ಕೊಂಡು ಹೋಗ್ಬೇಕಾ ಆ್ಯಂಡ್ ತಿರ್ಗಾ ಹಿಂಗೆ ಆಡಿದ್ರೆ ನಾನು ಏನಪ್ಪ ಮಾಡಲಿ ಅನ್ನೋದು. ಸೊ ಐ ಫೀಲ್ ಇಟ್ ಈಸ್ ನಾಟ್ ಓನ್ಲಿ ದ ಮದರ್ಸ್, ಅಂದರೆ ನನಗೆ ಪೊಸಿಷನ್ ಚೇಂಜ್ಡ್ ಆಯಿತು ಆ್ಯಸ್ ಅ ಮದರ್. ಐ ಫೀಲ್ ಈವನ್ ಫಾರ್ ಮೈ ಹಸ್ಬೆಂಡ್ ಹಿಸ್ ಪೊಸಿಷನ್ ಆಲ್ಸೋ ಚೇಂಜ್ಡ್ ಆ್ಯಸ್ ಅ ಫಾದರ್. And responsibilities became more. And I feel non traumas also he should also be able to bear. So a support system has a partner plays a very important role. And I know I was very lucky enough, and I also know that there are so many men out there who don't give that support that is required for a woman during that time. ನೀವು ಹೇಳ್ದಂಗೆ ಸಪೋರ್ಟ್ ಅಂತ ಬಂದಾಗ, ಲುಕ್, ನಾವು ನಮ್ಮ ತಂದೆಯವ್ರನ್ನೆಲ್ಲ ಹೇಗೆ ನೋಡಿರ್ತೀವಿ ಅಂದರೆ, ನಮಗದು ನೆನಪೇ ಇಲ್ಲ. ನಮ್ಮ ತಂದೆಯವರು ನಾವು ಚಿಕ್ಕವರಿದ್ದಾಗ ನಮ್ಮನ್ನು ನೋಡ್ಕೊಂಡಿರೋದು ಅದೆಲ್ಲ. ಯಾವಾಗಲೂ ನಾವು ಅಮ್ಮನ ಮೇಲೇ ರಿಲೇ ಆಗ್ತಾ ಇದ್ವಿ. ಹಾಗಿತ್ತು ಆವಾಗ ಪರಿಸ್ಥಿತಿ. ಬಿಕಾಸ್ ಅಮ್ಮ ಯಾವಾಗಲೂ ಮನೇಲಿರೋರು. ಅಮ್ಮನ ಕೆಲಸ ಏನು ಅಂದರೆ ಬೇರೆಯವರು ಎಲ್ಲ ಮನೇಲಿ ಯಾರ್ಯಾರು ಇರ್ತಾರೋ ಅವ್ರು ಎಲ್ಲರನ್ನೂ ಟೇಕ್ ಕೇರ್ ಮಾಡುವಂಥದ್ದು. ಈಗ ನಮ್ಮ ತಾಯಿನ ನಾವು ನೋಡೋದೇ ಹಾಗೆ. ನಾನೇ ಪ್ರಶ್ನೆ ಮಾಡಿಕೊಂಡ್ರೆ, ನಾವು ಯಾವತ್ತೂ ನಮ್ಮ ಅಮ್ಮನ ಹೋಗಿ ಕೇಳಿದ್ದೀವಿ ಲೈಕ್, ಅಮ್ಮ ನಿಂಗೆ ಏನಾರು ಬೇಕಾ, ನೀನು ಚೆನ್ನಾಗಿದೆಯಾ, ನಿಂಗೆ ಸುಸ್ತಾಗಿದ್ದಾನಮ್ಮ ಅಂತ ನಾವು ಯಾರೂ ಕೇಳಿರೋದೇ ಇಲ್ಲ. ಐ ಥಿಂಕ್ ನಾನು ಸುಮಾರು ದೊಡ್ಡೋಳಾದ್ಮೇಲೆ ನನಗೂ ರಿಯಲೈಸ್ ಆಗಿದೆ, ಅಯ್ಯೋ ಅಮ್ಮ ಯಾಕೆ ಬರೀ ನಮ್ಮ ಕೆಲಸ ಮಾಡಬೇಕು, ಅಮ್ಮ ಅಷ್ಟೇ ಯಾಕೆ ಮಾಡಬೇಕು. ನಾನು ಅಮ್ಮ ಓಕೆ, ನಾನು ಇವಾಗ ತುಂಬ ಜನ ನಾವು ಹೇಳ್ತೀವಿ, ನಮ್ಮ ಏಜ್ ಗ್ರೂಪ್ನವರು, ನಮ್ಮ ತಂದೆ ತಾಯಿಯಿಂದ ನನಗೆ ಟ್ರಾಮಾ ಆಯಿತು ಅದೆಲ್ಲ ಓಕೆ, ಐ ಅಗ್ರಿ. ಈವನ್ ನನಗೂ ಸಿಕ್ಕಾಪಟ್ಟೆ ಟ್ರಾಮಾಸ್ ಇದೆ ನನ್ನ ತಂದೆ ತಾಯಿಯಿಂದ. ಬಟ್ ಅವರು ಪೇರೆಂಟ್ಸಿಂದ ಅವ್ರು ಏನೆಲ್ಲ ಟ್ರಾಮಾ ಅನುಭವಿಸಿರ್ಬೋದು, ಅಟ್ಲೀಸ್ಟ್ ನಾವು ವಿ ನೋ ದಟ್ ಓಕೆ ದಿಸ್ ಇಸ್ ನೋನ್ ಆಸ್ ಟ್ರಾಮಾ, ಅದಕ್ಕೆ ಹೇಗಿರುತ್ತೆ, ನಾವು ಇದನ್ನು ಸರಿ ಮಾಡ್ಕೋಬಹುದು, ನಮ್ಮ ಮಕ್ಳಿಗೂ ಪಾಸ್ ಮಾಡದೇ ಇರ್ಬೋದು ಅನ್ನೋ ನಾಲೆಡ್ಜ್ ಆದರೂ ಇದೆ. ಆ್ಯಂಡ್ ನಮ್ಗೆ ಇವಾಗ ಅಟ್ಲೀಸ್ಟ್ ಒಂದು 25 ವರ್ಷದ ಮೇಲೆ ಮದುವೆ ಮಾಡಿರ್ತಾರೆ. ನಾವೆಲ್ಲ ಸುಮಾರು ಜನ 30s ಮಕ್ಕಳು ಮಾಡ್ಕೋತಾ ಇದ್ದೀವಿ. ನಮಗೊಂದು ಜ್ಞಾನ ಇರುತ್ತೆ, ಬಾಡಿ ಪ್ರಿಪೇರ್ ಆಗುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ನಮ್ಮ ತಾಯಂದ್ರು ಅಥವಾ ನಮ್ಮ ತಂದೆಯವ್ರ ಕಾಲದಲ್ಲಿ ಯೋಚನೆ ಮಾಡಿದ್ರೆ ಅವ್ರ ಲೈಫ್ ಸ್ಟೈಲೇ ಡಿಫ್ರೆಂಟ್ ಆಯಿತಾ. ಎಸ್. ಸೊ ಅವಾಗೆಲ್ಲ ಹೆಂಗಿತ್ತು ಅಂದರೆ, ಅಪ್ಪ ಅಂದರೆ ದುಡ್ಕೊಂಡು ಬಂದರೆ ಮುಗ್ದೋಯ್ತು ಅಷ್ಟೇ ಕೆಲಸ. ಅಮ್ಮ ಅಂದರೆ ಬರೀ ಮನೆ ನೋಡ್ಕೊಳ್ಳೋದು, ಇದು ನೋಡ್ಕೊಳ್ಳೋದು. ಒಂದು ಆ್ಯಪಲ್ ಇದ್ರೂ ಯಾವತ್ತೂ ನಾನು ಯಾವ ತಾಯಿನೂ ತಿಂದಿರಲ್ಲ, ಬೇಕಾದ್ರೆ ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ. ಅಯ್ಯೋ ಮಕ್ಕಳು ಸ್ಕೂಲಿಂದ ಬಂದರೆ ಪಾಪ ತಿನ್ಕೋತವೆ ಅಂತ ಅವಳಿಗೆ ಇಷ್ಟ ಇದ್ರೂ ಬಿಟ್ಟಿರ್ತಾಳೆ. ಕರೆಕ್ಟ್. ಆವಾಗಿನ ಸಪೋರ್ಟ್ ಹಂಗಿತ್ತು. ಬಟ್ ಇವಾಗ ನಾವೆಲ್ಲ ಇಂಥ ತಾಯಂದ್ರನ್ನ ನೋಡಿ ನಾವು ಬದಲಾಗಿದ್ದೀವಿ. ಆ್ಯಂಡ್ ನಮ್ಮ ತಾಯಂದ್ರು ಎಲ್ಲೋ ಒಂದು ಕಡೆ, ಅಯ್ಯೋ ನಮ್ಮ ಪರಿಸ್ಥಿತಿ ನನ್ನ ಮಗಳಿಗೆ ಬೇಡ, ನೀವು ಚೆನ್ನಾಗಿರಿ ಅನ್ನೋವಂಥ ಮೆಂಟಾಲಿಟಿನ ಎಲ್ಲೋ ಒಂದು ಕಡೆ ಅವರು ನಮಗೆ ಪಾಸ್ ಮಾಡಿದ್ದಾರೆ. ನಾವು ಬದಲಾಗಿದ್ದೀವಿ. ನಮಗೇನು ಬೇಕು ಅಂದರೆ ನಾವು ಕೆಲಸ ಮಾಡಬೇಕು, ದುಡ್ಡಿರೋ ಹುಡುಗನ ಮದುವೆ ಆಗಿ ಸೆಟ್ಲ್ ಆಗಬೇಕು ಅನ್ನೋದಕ್ಕಿಂತ ನೀನು ದುಡಿ, ನಾನು ದುಡಿತೀನಿ, ಇಬ್ಬರು ಸೇರಿ ಒಂದು ಕುಟುಂಬ ಕಟ್ಟೋಣ ಅನ್ನೋಂಥ ಮೆಂಟಾಲಿಟಿ ಜಾಸ್ತಿ ಆಗಿದೆ. ಈಗ ಸಪೋರ್ಟು ನೀವು ಹೇಳ್ದಂಗೆ ಬೇಕೇ ಬೇಕು. ಎಸ್.
ಈಗ ನೀನು ಕೆಲಸ ಮಾಡ್ತಿದ್ದೀಯ, ನಾನು ಕೆಲಸ ಮಾಡ್ತಿದ್ದೀನಿ, ನೀನು ಈ ಥರ ಕೆಲಸ ಮಾಡು, ನಾನು ಈ ಥರ ಕೆಲಸ ಮಾಡ್ತೀನಿ, ಕರೆಕ್ಟ್. ಇಬ್ರು ಸೇರಿ ಹೋಗೋಣ ಅನ್ನುವಂಥ ಸಪೋರ್ಟ್ ಸಿಸ್ಟಮ್ ಸುಮಾರು ಜನ ಕೇಳ್ತಾರೆ. ಬಟ್ ಮೋಸ್ಟ್ ಆಫ್ ದ ಮೆನ್ ಅಗೈನ್ ಫೇಲ್, ಬಿಕಾಸ್ ಈಗ ನಾವ್ ಹೆಂಗೆ ನಮ್ಮ ತಾಯಿನೇ ಎಲ್ಲ ಮಾಡಿ ಮಾಡಿ ನಮಗೆ ರೂಢಿ ಮಾಡಿರ್ತಾರೋ, ಅಬ್ವಿಯಸ್ಲಿ ಹುಡುಗರಿಗೂ ಹಂಗೆ ರೂಢಿ ಆಗ್ಬಿಟ್ಟಿರುತ್ತೆ. ಸೊ ಅವರು ಹುಡುಗಿ ಅಂದ ತಕ್ಷಣ ಹೆಂಗ್ ನೋಡಿರ್ತಾರೆ ಅಂದ್ರೆ ಅವ್ರ ಅಮ್ಮಂದ್ರ ತರನೇ ನೋಡಿರ್ತಾರೆ. ಬಟ್ ದೇ ವಿಲ್ ಫರ್ಗೆಟ್ ಅಲ್ಲ, ಅಲ್ಲಿ ಅವ್ರ ಅಮ್ಮ ಬರೀ ಮನೇಲಿದ್ರು, ಇಲ್ಲಿ ನನ್ನ ಹೆಂಡತಿ ಮನೇಲಿ ಇಲ್ಲ ಅನ್ನೋದು ಅದನ್ನೇ ಹೇಳ್ತಾ ಇರೋದು. ಸೊ ಅದು ರಿಯಲೈಸ್ ಆಗೋದಕ್ಕೂ ಇಟ್ ಟೇಕ್ಸ್ ಟೈಮ್ ಕರೆಕ್ಟ್ ಫಾರ್ ಮೆನ್. ಕರೆಕ್ಟ್. ಐ ಡೋಂಟ್ ಕಾಲ್ ಇಟ್ ಅದು ಸರಿಯಲ್ಲ ಅಥವಾ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಡೆಫಿನೆಟ್ಲಿ ಅವ್ರಿಗೂ ಟೈಮ್ ಬೇಕು. ಬಿಕಾಸ್ ಸಿ, ನಾನು ಈ ಒಂದು ಜರ್ನಿಯಲ್ಲಿ ಒಂದು ಕಲ್ತಿರೋದೇನು ಗೊತ್ತಾ, ಬರೀ ನನ್ನ ಟ್ರಾಮಾ, ನನಗಿದಾಗ್ತಿದೆ, ನನಗೆ ಹಿಂಗಾಗ್ತಿದೆ, ನನಗೆ ಗೊತ್ತಾಗ್ತಿಲ್ಲ ನಂಗೆ ಅನ್ನೋದ್ರ ಜೊತೆಗೆ ನಾನು ಹ್ಯಾವ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ದ ಅಪೋಸಿಟ್ ಪರ್ಸನ್ಸ್ ಫೀಲಿಂಗ್ ಆಲ್ಸೋ. ನಾನು ಅದನ್ನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಓಕೆ, ನನಗಿದು ಹೊಸ್ತು, ನಾನು ಹಿಂಗೆ ಮಾಡ್ತಿದ್ದೀನಿ ಅಂದರೆ ನಮ್ಮ ಅಮ್ಮಂಗೂ ಹಿಂಗಾಗಿರುತ್ತೆ, ನನ್ನ ಗಂಡಂಗೂ ಈ ಥರ ಫೀಲಿಂಗ್ಸ್ ಇರಬಹುದು ಅಂತ ನಾನು ನನ್ನ ಮೇಲಷ್ಟೇ ರಿಲೇ ಆಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ವಿಷಯದಲ್ಲೂ ನನ್ನ ಬಗ್ಗೆ ಯೋಚನೆ ಮಾಡ್ಕೊಳ್ಳೋಣ, ನಾನೆಲ್ಲಿ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ನಾವು ಬೇರೆ ಪರ್ಸನ್ ಸರಿ ಆಗಲಿ ಅಂತ ಯೋಚನೆ ಮಾಡ್ತಾ ಹೋದರೆ ಅದು ಡಬಲ್ ಹೊಡ್ತಾ ಬೀಳುತ್ತೆ. ನಾನು ಎಡವಟ್ ಆಗ್ತಾ ಇರ್ತೀನಿ, ಬೇರೆ ಪರ್ಸನ್ ಎಡವಟ್ ಆಗ್ತಾ ಇರ್ತಾರೆ, ಸೊ ಡಬಲ್ ಹೊಡ್ತಾ ಬೀಳುತ್ತೆ. ಬಟ್ ನನ್ನ ಹಸ್ಬೆಂಡ್ದು ಒಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಎಮೋಷ್ನಲ್ ಸಪೋರ್ಟ್. ನಾನು ಹೇಳಿದ್ನಲ್ಲ, ಲೈಕ್ ನಾನು ಬೇಡ, ಯಾರೂ ಬೇಡ ಅಂದರೆ ಯಾಕೆ ಅನ್ನೋ ಪ್ರಶ್ನೆನೂ ಕೇಳಲಿಲ್ಲ ಅವರು. ಲೈಕ್ ಓ ನಮ್ಮಪ್ಪ ಅಮ್ಮ ಅಟ್ಲೀಸ್ಟ್ ಇಲ್ಲೇ ಇರ್ತಾರೆ, ಅವ್ರನ್ನ ಕರೀಲೇಬೇಕಲ್ವ, ಈ ಥರದ್ದೇನೂ ಹೇಳಿಲ್ಲ. ಬೇಡವಾ, ಯು ಆರ್ ನಾಟ್ ಫೀಲಿಂಗ್ ಕಂಫರ್ಟೇಬಲ್, ಓಕೆ ವಿಲ್ ಡೂ ದ್ಯಾಟ್. ನಂಗೆ ಇಲ್ಲಿ ಒಬ್ಬಳೇ ಸ್ಪೇಸಿಂಗ್ ಇರಬೇಕು, ಯು ಆರ್ ಕಂಫರ್ಟೇಬಲ್, ಹಿಂಗೆ ಇರಬೇಕಾ, ಹಾಂ ಓಕೆ. ಹಿ ಆಲ್ವೇಸ್ ಯೂಸ್ ಟು ಆಸ್ಕ್ ಮೀ, ಆರ್ ಯು ಕಂಫರ್ಟೇಬಲ್, ನಿಂಗೆ ಓಕೆನಾ, ನಿಂಗು ಅದು ಒಂದು ಮಾತು ಸಾಕಾಗಿರುತ್ತೆ ಆ್ಯಕ್ಚುಲಿ. ಅವ್ರಿಗೆ ಮಾಡಲಿ ಬಿಡಲಿ, ನಮಗೆ ಆರ್ ಯು ಓಕೆ, ಆರ್ ಯು ಫೀಲಿಂಗ್ ಬೆಟರ್, ನಿಂಗೆ ಏನಾದರೂ ಬೇಕಾ, I mean, when ಏನಾದ್ರೂ I say ಬೇಡ್ವಾ? support, that is the main support. ಹೌದು. Emotional support is the ಅದೇ ಒಂದು ಬೇಕಾಗಿರೋದು. ಆ ಟೈಮಲ್ಲಿ ಬೇರೆ ಏನು ಬೇಡ, ಅದೇ ಬೇಕು. ಬಿಕಾಸ್ ಅವ್ರು ಯಾರು ಹಾಲು ಕುಡ್ಸೋದಕ್ಕೆ ಆಗಲ್ವಲ್ಲ, ನಾವೇ ಕುಡಿಸ್ಬೇಕು, ನಾವೇ ಮಲಗಿಸ್ಬೇಕು. ಈಗ ಯಾರೋ ಸಂಬಂಧಿಕರು ಬಂದಿರ್ತಾರೋ ಅಥವಾ ಯಾರೋ ಬೇರೆ ಫ್ಯಾಮಿಲಿ ಇರ್ತಾರೋ, ಸೊ ಅವ್ರನ್ನ ಚೂಸ್ ಮಾಡೋ ಬದಲು ನಮ್ಮನ್ನು ಚೂಸ್ ಮಾಡಬೇಕು ಆ ಟೈಮಲ್ಲಿ. ಇಲ್ಲ ಅಯ್ಯೋ ಇವಾಗ ಸ್ವಲ್ಪ ಅವಳಿಗೆ ರೆಸ್ಟ್ ಬೇಕು ಅಂದರೆ ಅವ್ರೇನು ಅನ್ಕೋತಾರೋ ಏನೋ ಅಂತ ಯೋಚನೆ ಮಾಡಿದ್ರೆ ಅದು ಒಂದು ಸೆಕೆಂಡ್ ಮೂಡ್ ಹಾಳಾಗಿರೋದು ಅದು ಹೋಲ್ ವೀಕ್ ಹೋಗುತ್ತೆ. ಬಿಕಾಸ್ ಅವಾಗ ಹಾರ್ಮೋನ್ ಹಂಗೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಆ್ಯಂಡ್ ನಿದ್ದೆ ಇರಲ್ಲ, ಎಲ್ಲ ಹಾಳಾಗಿರುತ್ತೆ. ನಿದ್ದೆ ಇರಲ್ಲ, ಕರೆಕ್ಟಾಗಿ ಊಟ ಏನು ಗೊತ್ತಾಗ್ತಿರಲ್ಲ, ಮಗು ನೋಡ್ಕೋಬೇಕಾಗಿರುತ್ತೆ, ಹಾಲು ಕುಡಿಸ್ತಿರ್ಬೇಕಾಗುತ್ತೆ, ಬಾಡಿ ವೀಕ್ ಆಗಿರುತ್ತೆ, ಹಾರ್ಮೋನ್ ಸಿಕ್ಕಾಪಟ್ಟೆ ಹಂಗೆ ಏರ್ಪೇರ್ ಆಗಿರುತ್ತೆ. ಆ ಟೈಮಲ್ಲಿ ಒಂದು ಚೂರು ಡಿಸ್ಟರ್ಬ್ ಆದ್ರೂ ಅದು ಹೋಲ್ ಡೇ ಅಥವಾ ಹೋಲ್ ವೀಕ್ ತಗೊಳುತ್ತೆ. ನೀವು ಹೇಳಿದ್ರಲ್ಲ, ಬರೀ 10 ನಿಮಿಷದಲ್ಲಿ ಸರಿ ಹೋಗೋದು, ಆ ಟೈಮಲ್ಲಿ ಇಟ್ ವಿಲ್ ಟೇಕ್ ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲೆಲ್ಲ ಪಕ್ಕ ಜೊತೆಗೆ ನಿಲ್ಬೇಕಾಗಿರುತ್ತೆ ಹಸ್ಬೆಂಡು. ಸೊ ಯಶು ಸಿಕ್ಕಾಪಟ್ಟೆ ನನಗೆ ಸಪೋರ್ಟ್ ಮಾಡಿದ್ರು. ಲೈಕ್ ನಾನು ಕಂಫರ್ಟೇಬಲ್ ಇಲ್ಲ ಅಂತ ಒಂದು ಚೂರು ಹೇಳಿದ್ರು ಯೂಸ್ ಟು ಬಿ ಲೈಕ್ ಓಕೆ ಓಕೆ ಅಂತ. ಸೊ ಅದು ನನಗೆ ಆ ಒಂದು ಜರ್ನಿನ ನಾನು ಹೇಳಿದ್ನಲ್ಲ, ನನ್ನ ಗೊಂದಲಗಳನ್ನು ಬೇಗ 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 ಪರಿಹರಿಸ್ಕೊಳ್ಳೋದಕ್ಕೆ ಅದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತು. ಆಲ್ಸೋ ಟು ರೆಡ್ಯೂಸ್ ಯೋರ್ ವೇಟ್, ಆಲ್ ದ್ಯಾಟ್ ನೀವು ಏನು ಮಾಡ್ಕೊಂಡ್ರಿ ಆ ಟೈಮಲ್ಲಿ? ದ ಕೇರ್, ವಾಟ್ ಡಿಡ್ ಯು ಟೇಕ್, ವಾಟ್ ಡಿಡ್ ಯು ಈಟ್, ಹೌ ಡಿಡ್ ಯು, ನೀವು ಹೇಳಿದ್ರಿ ಪ್ರೀವಿಯಸ್ಲಿ ಆಲ್ಸೋ ದ್ಯಾಟ್ ಯು ಟುಕ್ ಇಟ್ ಇನ್ ಯೋರ್ ಹ್ಯಾಂಡ್. ನಾನು ಹಿಂಗೆ ಇದ್ದರೆ ನನಗೆ ಆಗಲ್ಲ, ನಾನು 90+ ಐ ಹ್ಯಾಡ್ ಗೇನ್ಡ್, ಆಮೇಲೆ ಐ ವರ್ಕ್ಡ್ ಔಟ್ ಆ್ಯಂಡ್ ಐ ರೆಡ್ಯೂಸ್ಡ್ ಅ ಲಾಟ್. ಸೊ ವಾಟ್ ಡಿಡ್ ಯು ಡೂ? ಆ ಟೈಮಲ್ಲಿ ಏನೆಲ್ಲ ತಿಂದ್ರಿ, ಏನೆಲ್ಲ ಟ್ರೆಡಿಷ್ನಲ್ ಕೇರ್ ಯು ಟುಕ್ ಫಾರ್ ಯೋರ್ ಸೆಲ್ಫ್ ಟು ಕಮ್ ಬ್ಯಾಕ್ ಟು ವಾಟ್ ಎವರ್ ಯು ಆರ್ ಟುಡೇ? ಸೊ ನನ್ನ ಅಮ್ಮಂದು ಏನಾಗಿತ್ತು ಅಂದರೆ ಅವ್ರಿಗೆ ಪೂರ್ತಿ ಬಾಣಂತನ ಅದು ಇದೆಲ್ಲ ಅಮ್ಮಂದು ಆಗೇ ಇಲ್ಲ. ಓಕೆ. ಇವನ್ ನಾನು ನನ್ನ ತವ್ರ ಮನೆಗೆ ಹೋಗಿಲ್ಲ, ನನ್ನ ಗಂಡನ ಮನೇಲೇ ಇದ್ದೆ. ನಮ್ಮ ಯಜಮಾನ್ರು ಬಿಡ್ಲಿಲ್ಲ ನನಗೆ, ಇಲ್ಲ ನನ್ನ ಕಣ್ಣು ಮುಂದೆ ಇರಮ್ಮ ಸಾಕು, ನಾನು ಬೇಕಾದ್ರೆ ಮನೆಗೆ ಬರಲ್ಲ, ಆದರೆ ನೀನು ನನ್ನ ಕಣ್ಣು ಮುಂದೆ ಇರು. ನಮ್ಮಮ್ಮ ಅಷ್ಟೊಂದು ಈಗ ಏನು ಇಷ್ಟೇ ನೀರು ಕುಡಿಬೇಕು, ಆಮೇಲೆ ಸ್ಕಾರ್ಫ್ ಕಟ್ಟಬೇಕು, ಆಮೇಲೆ ಹೊಟ್ಟೆಗೆ ಟೈಟಾಗಿ ಬಟ್ಟೆ ಕಟ್ಟಬೇಕು, ಇದೆಲ್ಲ ಅಮ್ಮ ನನಗೆ ನಿಜವಾಗ್ಲೂ ಹೇಳಿಲ್ಲ. ಶಿ ವಾಸ್ ಲೈಕ್, ನಿನಗೇನು ಕಂಫರ್ಟ್ ಅನಿಸುತ್ತೋ ನೀನು ಫಸ್ಟು ನೆಮ್ಮದಿಯಾಗಿರು. ಕರೆಕ್ಟ್. ನೀನು ನೆಮ್ಮದಿಯಾಗಿರು, ಆದಷ್ಟು ಕಾಮ್ ಆಗಿರು, ನೆಮ್ಮದಿಯಾಗಿರು, ನಿಂಗೆ ಏನು ಅನ್ಸುತ್ತೋ ಅದನ್ನು ಮಾಡು ಅಂತ. ಆ್ಯಂಡ್ ಆಲ್ಸೋ ಅಮ್ಮಂಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಟ್ರಸ್ಟ್, ಅವಳಿಗೆ ಗೊತ್ತು ಅನ್ನೋವಂಥದ್ದು. ಆಮೇಲೆ ನನಗೇನು ಅಂದರೆ ನನಗೆಲ್ಲರನ್ನೂ ಕೇಳಲ್ಲ. ಯೂಶ್ವಲಿ ಫ್ರೆಂಡ್ಸ್ ಎಲ್ಲ ಕೇಳ್ತಾರಲ್ಲ, ನೀನೇನು ಮಾಡಿದೆ ನನಗೆ ಯಾರನ್ನೂ ಕೇಳಿಲ್ಲ. ಟ್ರಸ್ಟ್ ಮೀ, ನಾನು ಒಂದೊಂದು ವಾರ ನನ್ನ ಬಾಡಿನೇ ಕೇಳ್ಕೊಳ್ತಾ ಇದ್ದೆ, ನಂಗೆ ಇದು ಹೋಗ್ತಾ ಇದೆನಾ, ನಾನು ಇದನ್ನು ಮಾಡಿದ್ರೆ ಸರಿ ಅನ್ನಿಸ್ತಿದ್ದೇನಾ. ಈಗೇನೋ ಒಂದು ತಿಂದೆ ಅಂತ ಅಂದ್ಕೊಳ್ಳಿ,
ನನಗೆ ಗೊತ್ತಾಗತ್ತೆ ಓಕೆ ಇದು ನಾನು ತಿಂದರೆ ನನಗೆ ನನ್ನ ಬಾಡಿ ಚೆನ್ನಾಗಿ ಅನ್ನಿಸ್ತಿದೆನಾ. ಆ್ಯಂಡ್ ಈವನ್ ಹಾಲಿನ ವಿಷಯದಲ್ಲಿ ನೋಡಿ, ಫಸ್ಟ್ 1 ವರ್ಷ ಮಾತ್ರ ನಾವೇನು ಮಾಡೋದಕ್ಕೆ ಆಗಲ್ಲ ಪ್ರಾಪರಾಗಿ ಡಯಟು, ಅಥವಾ ನಾ ಇದನ್ನ ತಿನ್ನಲ್ಲ ಬಿಕಾಸ್ ನನಗಿಂತ ನನ್ನ ಮಗು ಚೆನ್ನಾಗಿ ಹಾಲು ಕೊಡಬೇಕು, ಚೆನ್ನಾಗಿ ಹಾಲು ಕುಡಿಬೇಕು, ಎಲ್ಲ ರೀತಿಯಾದಂಥ ಪೋಷಕಾಂಶ ಹೋಗಬೇಕು ಅಂತ. ಬಟ್ ಈ ಜರ್ನಿಯಲ್ಲಿ ನಾನು ತುಂಬ ಅವಾಯ್ಡ್ ಮಾಡಿದ್ದು ಅಂದರೆ ಮೈದಾ ಯಾವುದೂ ಟಚ್ ಕೂಡ ಮಾಡ್ತಾ ಇರಲಿಲ್ಲ. ನಾನು ಪಾಪುಗೆ ಹಾಲು ಕುಡಿಸೋಬೇಕಾದ್ರೆ ನಾನು ಅವಳಿಗೆ 1 ವರ್ಷ 2 ತಿಂಗಳು ಹಾಲು ಕೊಡ್ಸಿದ್ದೀನಿ. ಆ 1 ವರ್ಷ 2 ತಿಂಗಳು ಹಾಲು ಕುಡಿಸೋದ್ರಲ್ಲೂ ಐ ಥಿಂಕ್ ನನಗೆ ಗೊತ್ತಿರೋಂಗಿಲ್ಲ ಒಂದ್ಸಲಿನೂ ತಿಂದಿದ್ದೀನೋ ಇಲ್ಲ ನನಗೆ. ಐ ಡೌಟ್. ಮೈದಾ ನಾನು ಒಂದು ಚೂರು ಮುಟ್ಟಿಲ್ಲ. ಪ್ರೋಸೆಸ್ಡ್ ಫುಡ್ ಹೊರಗಡೆಯಿಂದ ತಂದು ತಿಂದಿರೋದು, ಅಥವಾ ಸಿಕ್ಕಾಪಟ್ಟೆ ಹೋಟ್ಲಿಗೆ ಹೋಗ್ಬಿಡ್ತೀನಿ, ಏನೋ ಸೆಲೆಬ್ರೇಷನ್ಗಂತ ಹೋದಾಗ ಒಂದು ಸ್ವಲ್ಪ ತಿಂದಿರ್ಬೋದು ಬಿಟ್ರೆ ರೆಗ್ಯುಲರ್ ತರಿಸ್ಕೊಂಡು ತಿಂದಿರೋದು ಅದೆಲ್ಲ ಮಾಡಿಲ್ಲ. ಆಮೇಲೆ ನೆನ್ನೆ ಮಾಡಿದ್ದನ್ನ ಇವತ್ತು ತಿನ್ನೋದು, ಅಥವಾ ನಾಳೆ ತಿನ್ನೋದು. ನಾನು ಗಂಜಿನೇ ಮಾಡ್ಕೊತಿದ್ದಿದ್ದು ಸುಮಾರು ಸಲ ಬೆಳಗ್ಗೆ ಎದ್ದ ತಕ್ಷಣ, ಬಿಕಾಸ್ ಪಟ್ಟಂತ ಆಗೋದು ಗಂಜಿನೇ ಅಲ್ವಾ. ನಾನು ಗಂಜಿನೇ ಮಾಡ್ಕೊತಿದ್ದಿದ್ದು, ನಾನೇನು ಸ್ಪೆಷಲ್ಲಾಗಿ ಏನೂ ತಿಂತಾ ಇರಲಿಲ್ಲ. ಗಂಜಿಗೆ 1-2 ಸ್ಪೂನ್ ತುಪ್ಪ ಹಾಕೊಂಡು ಕುಡಿತಾ ಇದ್ದಿದ್ದು, ಬಟ್ ಅದನ್ನು ಫ್ರೆಶ್ ಆಗಿ ಮಾಡ್ಕೊಂಡು ತಿಂತಾ ಇದ್ದೆ. ಕರೆಕ್ಟ್. ಸೊ ಇದಿಷ್ಟನ್ನ ನಾನು ಫಾಲೋ ಮಾಡಿದೆ. ಬಟ್ ಫಸ್ಟ್ 1 ಇಯರ್ ನನಗೆ ನನ್ನ ವೆಯ್ಟ್ ಲಾಸ್ ಆಗಲಿ ಅದೆಲ್ಲ ಏನೂ ನನಗೆ ವರ್ಕೌಟ್ ಆಗಿಲ್ಲ ನನಗೆ. ಆಫ್ಟರ್ ದ್ಯಾಟ್ ನನಗೆ ವರ್ಕೌಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಸ್ವಲ್ಪ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಪ್ರಾಪರ್ ಈ ಥರ ವೆಯ್ಟ್ ಲಾಸೇ ಮಾಡಬೇಕು. ಸಿಕ್ಕಾಪಟ್ಟೆ ಮಂಡಿ ನೋವು ಸ್ಟಾರ್ಟ್ ಆಗಿತ್ತು ನನಗೆ. ಕರೆಕ್ಟ್. ಸೊ ಇಲ್ಲೇ ನೋಡಿ, ಐ ವಿಲ್ ಸೇ ದರ್ ಆರ್ 2 ಎಕ್ಸಾಂಪಲ್ಸ್. ಬಾಡಿ ಟು ಬಾಡಿ ಎಷ್ಟು ಡಿಫರ್ ಆಗುತ್ತೆ ಅನ್ನೋ ಎಕ್ಸಾಂಪಲ್ ಕೊಡೋಕ್ಕೆ. ಸೊ ಯೋರ್ ಬಾಡಿ ಡಿಂಟ್ ರೆಡ್ಯೂಸ್ ಫಾರ್ ದ ಫಸ್ಟ್ ಇಯರ್, ಬಟ್ ಇಟ್ ರೆಡ್ಯೂಸ್ ಲೇಟರ್. ಬಟ್ ಮೈ ಬಾಡಿ ಅಂಟಿಲ್ ಐ ವಾಸ್ ಫೀಡಿಂಗ್ ಮೈ ಚೈಲ್ಡ್ ಅಲ್ಲ, ಐ ಡಿಂಟ್ ಪುಟ್ ಆನ್ ಅಟ್ ಆಲ್. ಸೊ ಇನಿಷಿಯಲಿ ಹೇಳದ್ನಲ್ಲ 2 months ಐ ರೆಡ್ಯೂಸ್ಡ್. ಅದಾದ್ಮೇಲೆ ಆಸ್ ಲಾಂಗ್ ಎಸ್ ಇವನ್ ಐ ವಾಸ್ ವೆರಿ ಕ್ಲಿಯರ್. ಅಮ್ಮನೂ ಹೇಳಿದ್ರು 1 ವರ್ಷದವರೆಗೂ ಸಾಕು ಶ್ವೇತಾ, ಅದು ಈಗಿನ ಜನ್ರೇಷನ್ ಇವೆಲ್ಲ ಎದ್ದು ಓಡಾಡ್ತೀರಾ ಬೇಗ ಬೇಗ, ಸೊ ಹಾಲು ಕಡಿಮೆ ಆಗೋಗುತ್ತೆ. ಸುಮ್ಮನೆ ಯಾಕೆ ಜಾಸ್ತಿ ಇಲ್ಲದೆ ಇದ್ರೂ ಫೀಡ್ ಮಾಡಿದ್ರೆ ಮಗುಗೆ ಸುಮ್ಮನೆ ಚಪ್ಪಲ ಅಷ್ಟೇ, ಅಲ್ಲಿ ಏನು ಬರಲ್ಲ ಏನಿಲ್ಲ. So I was also very clear, 1 ವರ್ಷ ಸಾಕು ಅಂತ. So till 1 year I didn't do any exercise, anything super duper ಎಂತ ಇಲ್ಲ. As you said, even I used to eat only fresh. ಬಿಸಿಯಾಗಿ ಅಮ್ಮ ತೊಗೊಂಬಂದು. ಆ್ಯಂಡ್ ಉಪ್ಪಿಟ್ಟು ನಾನು ನಿಜ ನೀವು ನಮ್ಮ ದಿನ ನಂಗೆ ಈಸಿ ಆಗೋದೆ ಅದು ಉಪ್ಪಿಟ್ಟು, ಸಜ್ಜಕ, ಆಮೇಲೆ ಗಂಜಿ, ಇವೆಲ್ಲ ಈಸಿ ಅಲ್ವಾ. ನಾನು ದಿನಾ ಬೆಳಗ್ಗೆ ಮಾಡ್ಕೊಂತಿದ್ದು ಇದೆ, ರೆಗ್ಯುಲರ್ ಆಗಿ ಇವೆ ಅಷ್ಟೇ. ಉಪ್ಪಿಟ್ಟಿಗೆ ಚೆನ್ನಾಗೆಲ್ಲ ಬಟಾಣಿ, ಶೇಂಗಾ ಕಾಳು ಎಲ್ಲ ತರಕಾರಿ ಹಾಕೋದು, ರುಚಿಯಾಗಿ ಉಪ್ಪಿಟ್ಟು, ಸ್ವಲ್ಪ ಚೆನ್ನಾಗಿ 2-3 ಸ್ಪೂನ್ ತುಪ್ಪ ಹಾಕೊಳ್ಳೋದು, ಚೆನ್ನಾಗಿ ತಿನ್ನೋದು. ಫಾರ್ ಮೀ ಅದೇ ನೀವು ಹೇಳ್ದಂಗೆ, ಸಿ ಹಿಯರ್ ಓನ್ಲಿ ದೇರ್ ಇಸ್ ಸೋ ಮಚ್ ಆಫ್ ಡಿಫ್ರೆನ್ಸ್. ಸೊ ಐ ಫೀಲ್ ಈಚ್ ಮದರ್ ವಿಲ್ ನೋ ಹೌ ಹರ್ ಬಾಡಿ ವಿಲ್ ರಿಯಾಕ್ಟ್. ಹೌದು. ಸೊ ಡೂಯಿಂಗ್ ಥಿಂಗ್ಸ್ ಅಕಾರ್ಡಿಂಗ್ ಟು ದ್ಯಾಟ್ ಆಲ್ಸೋ ವಿಲ್ ಹೆಲ್ಪ್. ಇವಾಗ ನಮ್ಮ ಅಜ್ಜಿ ಅಥವಾ ಮುತ್ತಜ್ಜಿ ಏನೋ ಮಾಡಿದ್ರು, ನಾನು ಅದೇ ಮಾಡ್ತೀನಿ, ಅಥವಾ ಇನ್ನೊಬ್ರು ಯಾರೋ ಅದನ್ನು ಮಾಡಿದ್ರು, ನಾನು ಅದೇ ಮಾಡ್ತೀನಿ. ಮೇ ಬಿ ಅವ್ರಿಗೆ ಅದು ಸೆಟ್ ಆಯಿತು, ಮೇ ಬಿ ನನಗೆ ಅದು ಸೆಟ್ ಆಗಲ್ಲ ಅಲ್ವಾ. ಆ್ಯಂಡ್ ಇವಾಗ ಹಳೆ ಕಾಲದಲ್ಲಿ ಆಲ್ವೇಸ್ ಓಲ್ಡ್ ಬುಕ್ ರೂಲ್ ಅಲ್ಲ, ಮಗು ಅಳ್ತಿದೆ ಅಂದರೆ ಹಾಲು ಅಂದರೆ ಕುಡಿಸ್ಬೇಕು. ಮಗುಗೆ ಹೊಟ್ಟೆ ಹಸಿವು ಒಂದಕ್ಕೆ ಅಳೋದು, ಅಥವಾ ಹಾಲು ಸಾಕಾಗ್ತಿಲ್ವೇನೆ ನೋಡ್ಕೊಳ್ಳೆ ಅನ್ನೋದೇ ವಾಸ್ ಆಲ್. ಬಟ್ ದೆರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ವಿಚ್ ಆಸ್ ಅ ಮದರ್ ಓನ್ಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್, ವಿ ವಿಲ್ ನೋ. ಇಲ್ಲ ನನಗೆ ಗೊತ್ತು, ನನಗೆ ಬೋರ್ಡಮ್ಗೂ ಅಳುತ್ತೆ ಗೊತ್ತಾ ಮಗು, ಸುಮ್ಮನೆ ಬೇಜಾರಾಗ್ತಿತ್ತು ಅಂದ್ರೆ ಅಳ್ತವೆ. ಏನ್ ಮಾಡಕ್ ಸಾಧ್ಯ, ನಿದ್ದೆ ಸರಿಗ ಆಗಿಲ್ಲ ಅಂದ್ರೂ ಅಳತ್ತೆ, ಕೆಲವು ಸತಿ ತೇಗ್ ಸರಿಗ್ ಮಾಡ್ಸಿಲ್ಲ ಅಂದ್ರೂ ಅಳತ್ತೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಫಾರ್ ವಿಚ್ ಅ ಚೈಲ್ಡ್ ವಿಲ್ ಕ್ರೈ. ಸೊ ಆಕ್ಚುಲಿ ಒಂದು ಕಾಮಿಡಿ ಏನ್ ಗೊತ್ತಾ, ನನ್ನ ಕಸಿನು ಚಿಕ್ಕವನಿದಾಗ ಎಷ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ, ಬೆಳಗ್ಗೆ ಒಂದು 9 o'clock ಅಳಕ್ಕೆ ಶುರು ಮಾಡಿದನು, ಮಧ್ಯಾಹ್ನ 3 ಗಂಟೆ ಆದ್ರೂ ಅಳ್ತಾನೆ ಇದ್ದಾನೆ. ಮನೆಯವರೆಲ್ಲ ಗಾಬರಿ ಆದರು, ಏನು ಮಾಡೋದು, ಏನು ಇಷ್ಟೊಂದು ಅಳ್ತಿದೆ ಅಂದರೆ, ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋಣ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಫನ್ನಿ ಅನ್ಸುತ್ತೆ ನಿಮಗೆ. ಡಾಕ್ಟರ್ ಏನೂ ಮಾಡಲಿಲ್ಲ, ಒಂದು ಇಯರ್ಬಡ್ ತೊಗೊಂಡ್ರು, ಕಿವಿಗೆ ಸ್ವಲ್ಪ ಈ ಕಡೆ ಕಿವಿಗೆ ಒಂಚೂರು ಹಿಂಗೆ ಮಾಡಿ, ಈ ಕಡೆ ಕಿವಿಗೆ ಮಾಡಿ, he stopped crying. ಅವನಿಗಲ್ಲಿ ತುರಿಸ್ತಾ ಇದೆ ಇಲ್ಲಿ ಕಿವಿಲಿ. Dad is crying. ಯಾರಿಗೂ ಗೊತ್ತಾಗಿಲ್ಲ ಏನಕ್ಕೆ. 7-8 ತಿಂಗಳು ಇರ್ಬೋದು ಆ ಮಗುಗೆ, ಅದು ಗೊತ್ತಾಗ್ತಿಲ್ಲ, ಅದು ಹಿಂಗೆ ಮಾಡ್ತಿದೆ, ಅಳ್ತಿದೆ. ಸೊ ಅಷ್ಟೇ. ಅಂದ್ರೆ ನಾನು ಹೇಳ್ತಿರೋದು ಯಾವುದೋ ಒಂದು ಚಿಕ್ಕ ವಿಷಯ, ಪಾಪ ಅದಕ್ಕೆ ಏನೋ ಒಂದು ಚಿಕ್ಕದಕ್ಕೆ ಅಳ್ತಿರುತ್ತೆ, ನಮಗೆ ಗೊತ್ತೇ ಇರಲ್ಲ, ನಾವ್ ಏನೇನೋ ಕಲ್ಪನೆ ಮಾಡ್ಕೊಳ್ತೀವಿ. ಅಂಡ್ ಎಲ್ಲಾರು ಮೋಸ್ಟ್ಲಿ ಹಾಲು ಸಾಕಾಗ್ತಿಲ್ವೇನೆ ನೋಡ್ಕೊಳ್ಳೆ ಅನ್ನೋಪ್ಪ. ನಾನು ಅದಕ್ಕೆ ಯಾರನ್ನೂ ಬಿಟ್ಕೊಳ್ಳಿಲ್ಲ, ನಮ್ಮಮ್ಮ ಬಿಟ್ರೆ ಪಕ್ಕಕ್ಕೆ ಯಾರು ಇರಂಗಿಲ್ಲ ಅಂತ ಹೇಳಿದೆ ಈ ಕಾರಣಕ್ಕೆ. ಕರೆಕ್ಟ್. ಅನ್ನೆಸೆಸರಿ ನಮ್ಗೆ ಆಗಿರುತ್ತೆ, ಅದ್ರ ಮಧ್ಯೆ ಹಾಲು ಸಾಕಾಗ್ತಿಲ್ಲ. ನಮಗೆ ಗೊತ್ತು ನಮ್ಗೆ ಎಷ್ಟು ಹಾಲು ಬರ್ತಿದೆ, ಏನ್ ಆಗ್ತಿದೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಆ್ಯಂಡ್ ಎಷ್ಟು ನಾವು ಫೀಡ್ ಮಾಡಿರ್ತೀವಿ, ಮಗುಗೆ ತುಂಬಿದೆಯೋ ಇಲ್ವೋ ಎಲ್ಲ
ಗೊತ್ತಿರುತ್ತೆ ಅಂಡ್ ಇವನ್ ನಂದು ಹಾಲ್ ಬಿಡ್ಸೋ ಜರ್ನಿನೂ ಹಂಗೆ. ನನ್ನ ಮಗಳಿಗೆ ತುಂಬಾ ಅಂದ್ರೆ ನಮ್ಮಮ್ಮ ಹೇಳಿದ್ರು, ಅದು ಒಂದೊಂದ್ಸಲಿ ನಂಗೂ ತುಂಬಾ ಹಾಲು ಬರ್ತಾ ಇತ್ತು. ಸೊ ನಿಂಗೆ ಹಾಲು ಬರ್ತಿರೋದು ನೋಡಿದ್ರೆ ಅದು ಜ್ವರ ಬರುತ್ತೆ, ಇಲ್ಲೆಲ್ಲ ಗಂಟಾಗತ್ತೆ, ಸಡನ್ ಆಗಿ ಬಿಡಿಸ್ಬಿಟ್ರೆ ಹಾಗೆಲ್ಲ ಹೇಳಿದ್ರು. ನನಗೆ ಇತ್ತು, ನಾನು ಆ್ಯಕ್ಚುಲಿ 1 ವರ್ಷದ ಮೇಲೆ 1-2-3 ತಿಂಗಳು ಕೂಡಿಸಿ ಬಿಡೋಣ ಅನ್ನೋದೇ ನನ್ನ ತಲೆಯಲ್ಲಿತ್ತು. ಸೊ ನಾನು ಒಂದು ಐಡಿಯಾ ಮಾಡಿದೆ. 1 year ಆಯಿತು. ಅವತ್ತು ನಾನು ಫಿಕ್ಸ್ ಆದೆ, ಓಕೆ ಇನ್ಮೇಲಿಂದ ಬಿಡಿಸೋ ಜರ್ನಿ ಸ್ಟಾರ್ಟ್ ಮಾಡಬೇಕು, ಅಟ್ಲೀಸ್ಟ್ ಇದೊಂದು 2-3 ತಿಂಗಳು ತಗೊಳುತ್ತೆ ಅಂತ. ಫಸ್ಟ್ ವೀಕ್ ಏನು ಮಾಡಿದೆ, ಡೈಲಿ ಒಂದು 12 times ಫೀಡ್ ಮಾಡ್ತಿದ್ದೆ. ಅಂದರೆ ಐ ರೆಡ್ಯೂಸ್ಡ್ ಇಟ್ ಟು 11 times. ಅಂದರೆ ಕಾನ್ಷಿಯಸ್ಲಿ ಈ ವೀಕ್ 11 times ಅಷ್ಟೇ. ಲಿಟ್ರಲಿ ನಾನು ಟಿಕ್ ಮಾಡ್ಕೊಂಡೆ 11 times ಅಷ್ಟೇ. ನೆಕ್ಸ್ಟ್ ವೀಕ್ 10 ಅಥವಾ 9 times ಅಷ್ಟೇ ಡೈಲಿ. ಅದ್ರ ನೆಕ್ಸ್ಟ್ ವೀಕ್ 7 to 6 times ಅಷ್ಟೇ. ಅದ್ರ ನೆಕ್ಸ್ಟ್ ವೀಕ್ 4 times ಅಷ್ಟೇ. ಅದ್ರ ನೆಕ್ಸ್ಟ್ ವೀಕ್ 3 times. ಅದ್ರ ನೆಕ್ಸ್ಟ್ ವೀಕ್ 2 times. ಆಮೇಲೆ ಒಂದೇ ಸಲ ದಿನಕ್ಕೆ ವೈಲ್ ಸ್ಲೀಪಿಂಗ್ ಅಷ್ಟೇ. ಆಮೇಲೆ ಅದನ್ನು ಬಿಟ್ಟೆ ನೆಕ್ಸ್ಟ್ ವೀಕ್. ಸೊ ನನಗೆ ನನ್ನ ಬಾಡಿಗೂ ಏನೂ ಎಫೆಕ್ಟ್ ಆಗಲಿಲ್ಲ. ನನಗೆ ಇಲ್ಲಿ ಗಡ್ಡೆ ಎಲ್ಲ ತುಂಬ ಜನ ಪ್ರಾಬ್ಲಮ್ ಆಗುತ್ತೆ, ಗಂಟಾಗುತ್ತೆ, ಜ್ವರ ಬರುತ್ತೆ, ಪೇಯ್ನ್ ಆಗುತ್ತೆ. ನನ್ನ ಬಾಡಿಗೂ ಅದಾಗಿಲ್ಲ. ಬಿಕಾಸ್ ಸ್ಲೋಲಿ ರಿಡ್ಯೂಸ್ ಆಗ್ತಾ ಇತ್ತು. ಆ್ಯಂಡ್ ಹಾಲು ಕೂಡ ಗೊತ್ತಲ್ಲ, ಅದೊಂಥರ ಏನಂತಾರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಅದು. ಸೊ ನೀವು ಎಷ್ಟು ಕುಡಿತೀರೋ ಅಷ್ಟು ಬರುತ್ತೆ, ಅದು ಹಾಗೆ ಆಗ್ತಾ ಇತ್ತು. ಮಗಳಿಗೂ ಕೂಡ ಗೊತ್ತೇ ಆಗಲಿಲ್ಲ, ಅವಳು ಬಿಟ್ಟಿದ್ದೆ ಅವಳಿಗೆ ಗೊತ್ತಾಗಿಲ್ಲ. ಅವಾಗ ಬಿಟ್ಟೆ ಅನ್ನೋ ಅಷ್ಟೇ ಆಲ್ರೆಡಿ ಬಿಡಿಸಾಗಿತ್ತು. ಸೊ ಈ ಜರ್ನಿ ಐ ಥಿಂಕ್ ಇದು ಕೆಲವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿದೆ. ಸುಮಾರು ಜನಕ್ಕೆ ಸಡನ್ ಆಗಿ ಬಿಡಿಸಿದ ತಕ್ಷಣ ತುಂಬ ನೋವಾಗುತ್ತೆ. ಸ್ವಲ್ಪ ಕಾನ್ಷಿಯಸ್ ಆಗಿ, ಅಫ್ಕೋರ್ಸ್ ಸ್ವಲ್ಪ ನಿಮಗೆ ಕಾನ್ಷಿಯಸ್ ಆಗಿ ಮಾಡಬೇಕಲ್ಲ ಅಂತ ಅನ್ಸುತ್ತೆ, ಒಂದೊಂದ್ಸರಿ ಏರುಪೇರು ಆಗುತ್ತೆ. ಬಟ್ ಟ್ರೈ ದಿಸ್. ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಬಹುಶಃ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಲ್ಲ, ಎಲ್ಲೋ ಕೆಲವೊಬ್ರಿಗೆ ಇದು ವರ್ಕ್ ಆಗಬಹುದು. ಆಲ್ಸೋ ಇವಾಗ ಹಾಲಿಂದೆಲ್ಲ ಬರ್ತಿರ್ಬೇಕಾದ್ರೆ ಐ ಹ್ಯಾವ್ ಒಂದು ಈ ಕ್ವೆಶನ್ ನನ್ನ ತಲೆಗೆ ಬಂತು. ಈ ನಡುವೆ ದರ್ ಇಸ್ ಅ ಟ್ರೆಂಡ್ ಅಲ್ಲ, ಹಾಲು ಬರ್ತಿದ್ರು ಎಷ್ಟೊಂದು ಆ ತಾಯಂದ್ರಿಗೆ ಪಾಪ ಹಾಲೇ ಬರಲ್ಲ. ಬಟ್ ದೆರ್ ಆರ್ ಆಲ್ಸೋ ಸೋ ಮೆನಿ ಆಫ್ ದೆಮ್ ಹಾಲು ಬರ್ತಿದ್ರು ಯಾಕೆ ಅಷ್ಟೊಂದೆಲ್ಲ ಟೆನ್ಷನ್ನು ಅಂತ ದೇ ಗಿವ್ ದ ಫಾರ್ಮುಲಾ. ಸೊ ಅದ್ರ ಬಗ್ಗೆ ವಾಟ್ ಈಸ್ ಯೋರ್ ಸೇ ಆನ್ ದ್ಯಾಟ್? ಡಾಕ್ಟರ್ಸೇ ತುಂಬ ಈಸಿಯಾಗಿ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಒಂದೊಂದ್ಸಲಿ ನನಗೂ ಬೇಜಾರು ಅನ್ಸುತ್ತೆ, ಯಾಕಂದರೆ ನೀವು ಹೇಳ್ದಂಗೆ ಕೆಲವ್ರ ಬಾಡಿಗೆ ಹಾಲೇ ಉತ್ಪತ್ತಿ ಆಗಲ್ಲ. ಕರೆಕ್ಟ್. ಅಂಥವ್ರು ಏನು ಮಾಡೋದಕ್ಕಾಗಲ್ಲ. ಅವ್ರಿಗೆ ನಾವು ಏನಕ್ಕಾಗಂದ್ರೆ ವಿ ಹ್ಯಾವ್ ನೋ ಗುಡ್ ರೀಸನ್, ಅದಕ್ಕೆ ಯಾವ ರೀಸನೇ ಗೊತ್ತಿರಲ್ಲ ಒಬ್ಬೊಬ್ರು ಬಾಡಿ ಟೈಪು. ಆಪ್ಷನ್ ಇಲ್ದಾಗ ದಟ್ ಈಸ್ ಓಕೆ, ಬಿಕಾಸ್ ಕೌ ಮಿಲ್ಕ್ಗಿಂತ ದಿಸ್ ಇಸ್ ಬೆಟರ್. ಮದರ್ ಮಿಲ್ಕಿಗೆ ತುಂಬ ಹತ್ತಿರ ಆಗುವಂಥ ಫಾರ್ಮುಲೇಷನ್ ಇರುತ್ತೆ, ದಟ್ ಈಸ್ ಫೈನ್. ಬಂದ್ರೂ ಕುಡ್ಸಲ್ಲ ಅಂದರೆ ಐ ಥಿಂಕ್ ಡೋಂಟ್ ಡೂ ದ್ಯಾಟ್. ಯಾಕಂದರೆ ತಾಯಿ ಹಾಲು ಅಮೃತ ಅಂತ ಹೇಳ್ತಾರೆ, ಆ್ಯಂಡ್ ಅದರಲ್ಲಿರುವಂಥ ಇಮ್ಯುನಿಟಿ ಪವರ್ ಸಿಕ್ಕಾಪಟ್ಟೆ ಇರುತ್ತೆ. ಟ್ರೈ. ಆ್ಯಂಡ್ ಸುಮಾರು ಜನಕ್ಕೆ ಇವಾಗ ಏನಾಗಿದೆ ಗೊತ್ತಾ, ಲುಕ್ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಥವಾ ಯಾವುದೇ ಒಂದು ನಾವು ಟ್ರಾಮಾ ಡಿಪ್ರೆಷನ್ ಅಂತ ಮಾತಾಡ್ತೀವಲ್ಲ, ನಂಗೆ ಇನ್ನೂ ಒಂದು ಅನ್ಸುತ್ತೆ ನನಗೆ ಏನಂದರೆ, ನೋಡಿ ನಮ್ಮ ತಾಯಂದ್ರಿಗೆಲ್ಲ ಗೊತ್ತೇ ಇರಲಿಲ್ಲ ಹಂಗಂದ್ರೆ ಏನು ಅಂತ. ದೇ ವರ್ ಆಲ್ ರೈಟ್. ಕರೆಕ್ಟ್. ನಮಗೆ ಗೊತ್ತಾದ್ಮೇಲೆ ನಾವು ಜಾಸ್ತಿ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಎಷ್ಟೋ ಸಲಿ. ಕರೆಕ್ಟ್. ಒಂದ್ ರೀತಿ ಇನ್ನೋಸೆನ್ಸ್ ಹೋದ್ಮೇಲೆನೆ ನಮ್ಗೆಲ್ಲ ನಮ್ಮ ತಲೆಯಲ್ಲಿ ಶುರುವಾಗಿದೆ ಅದೆಲ್ಲ. ಹಿಂದೆ ಈಗ ನಾವೆಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಎಷ್ಟು ಸ್ಟೈಲಾಗಿ ಹೇಳ್ತೀವಿ, ಅವಾಗ ಒಂದೇ ಹೇಳೋರು, ಕೆಟ್ಟದ್ ಮಾತಾಡಬೇಡ, ದೇವ್ರ ಅಸ್ತು ಅಂತಿರ್ತಾನೆ, ದಟ್ಸ್ ಆಲ್. ಕರೆಕ್ಟ್. ಯಾವಾಗ್ಲೂ ಒಳ್ಳೇದೇ ಯೋಚಿಸು ಒಳ್ಳೇದೇ ಮಾಡು, ಅಷ್ಟೇ ಇರ್ತಿತ್ತು ಯಾವಾಗ್ಲೂ. ಅವ್ರು ಓಪನಾಗಿ ಹೇಳ್ಬಿಡು, ಯಾರಾದ್ರು ಹಂಗೆ ಹಿಂಗೆ ಅಂತಂದ್ರೆ ಬೇರೆಯವ್ರ ಸುದ್ದಿ ನಿನಗೆ ಯಾಕೆ, ಆಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ. ಕರೆಕ್ಟ್. ಅಂದ್ರೆ ನೀನ್ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ಬಗ್ಗೆ ಮಾತಾಡಿದ್ರೆ ನಿನಗೆ ಹತ್ಕೊಳ್ಳುತ್ತೆ, ನೀನ್ ಮಾತಾಡಬೇಡ, ಅಲ್ಲಿಗೆ ಸ್ಟಾಪ್. ಕರೆಕ್ಟ್. ಆಮೇಲೆ ಅಸ್ತು ಅಂತಿರ್ತಾನೆ, ಕೆಟ್ಟದ್ ಮಾತಾಡಬೇಡ. ಆಕ್ಚುಲಿ ಇವೆಲ್ಲ 2-3 ಡೈಲಾಗೇ ಸಾಕು, ಅವಾಗಿಂದನೂ ಇದೆಲ್ಲ. ಕರೆಕ್ಟ್. ಅದನ್ನ ಇವಾಗ ಇಂಗ್ಲಿಷ್ ಸ್ಟೈಲ್ ಆಗಿ ಇನ್ನೊಂದೇನಂದ್ರೆ ಅದನ್ನ ನಮಗೆ ಕರೆಕ್ಟ್ ಆಗಿ ಯಾರು ತಿಳಿಸ್ಲಿಲ್ಲ, ಎಕ್ಸ್ಪ್ಲೇನ್ ಮಾಡ್ಲಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ನನಗೆ ಅದೊಂದೇ ನನಗೆ ಲ್ಯಾಕ್ ಅನ್ಸಿರೋದು. ನಮ್ಮಲ್ಲಿ ವಿ ಹ್ಯಾವ್ ಅಬಂಡೆನ್ಸ್ ಆಫ್ ನಾಲೆಡ್ಜ್, ಆಯ್ತಾ. ನನಗೆ ಇಲ್ಲಿ ನಾಲೆಡ್ಜು ಇಲ್ಲಿ ಇದನ್ನ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಬೇರೆ ಕಲ್ಚರ್ಸಿಗೆ. ಅಷ್ಟು ಉತ್ಕೃಷ್ಟವಾದ ಕಲ್ಚರ್ ನಮ್ಮದು. ಒಂದೇ ಒಂದು ವಿಷಯ ಏನಂದ್ರೆ ನಾವು ಅದನ್ನ ಪ್ರಾಪರಾಗಿ ಪಾಸ್ ಮಾಡಿಲ್ಲ, ಸೈಂಟಿಫಿಕ್ ರೀಸನ್ ಹೇಳಿ. ನೋಡಿ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ, ಆ ಥರ ಕರೆಕ್ಟಾಗಿ ನಾವು ಮಾಡಿಲ್ಲ. ಯಾಕೆ ಹಂಗಂದ್ರೆ ಏನು ಅಂದ್ರೆ, ನೀನು ಅವ್ರಿಗೆ ಯಾರಿಗಾದ್ರೂ ತಪ್ಪು ಮಾಡಲಿ ಸರಿ ಮಾಡಲಿ, ಬೇರೆಯವ್ರ ಬಗ್ಗೆ ನೀನೇನಾದ್ರೂ ಮಾತಾಡಿದ್ರೆ ಅದು ನಿನಗೆ ಪಾಪ ಸುತ್ಕೊಳ್ಳುತ್ತೆ. ದಟ್ ನೆಗೆಟಿವಿಟಿ ಕಮ್ಸ್ ಟು ಅಸ್ ಓನ್ಲಿ. ಬಿಕಾಸ್ ನಿನ್ನ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀವ್ ಮಾಡುತ್ತೆ ಕೆಟ್ಟದು. ಬೇರೆಯವ್ರ ಸಕ್ಸಸ್ನ ನೋಡಿ ನೀನೇನಾದ್ರೂ ಜಲಸಿ ಪಟ್ರೆ ನಿನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ಏನು ಹೋಗುತ್ತೆ ಅಂದರೆ ಯು ಡೋಂಟ್ ಲೈಕ್ ಸಕ್ಸಸ್ ಅಂತ ಹೋಗುತ್ತೆ. ವೆದರ್ ಇಟ್ ಈಸ್ ಯು ಆರ್ ಸಂಬಡಿ
ಅದಕ್ಕೆ ಅದು ಗೊತ್ತಿಲ್ಲ. ಸಬ್ ಕಾನ್ಶಿಯಸ್ ಮೈಂಡ್ಗೆ ಇವಳಿಗೆ ಸಕ್ಸಸ್ ಅಂದ್ರೆ ಇಷ್ಟ ಇಲ್ಲ, ಸೊ ಸಕ್ಸಸ್ ನನ್ನ ಹತ್ರ ಬರಲ್ಲ. ದಟ್ ಇಸ್ ಹೌ ಇಟ್ ವರ್ಕ್ಸ್. ಇಟ್ ಇಸ್ ಪ್ರೂವನ್, ದಟ್ ಇಸ್ ಹೌ ಇಟ್ ವರ್ಕ್ಸ್. ಇದಕ್ಕೆ ಒಂದು ವೆರಿ ನೈಸ್ ಸ್ಟೋರಿ ನಮ್ಮ ಅಜ್ಜಿ ನನಗೆ ಹೇಳಿದ್ರು ಆಯ್ತಾ, ಆಡ್ದೋರ್ ಪಾಪ. ಸೊ ಒಂದ್ಸತಿ ಹಿಂಗೆ ಒಂದು ಈಗಲ್ ಹಾರ್ಕೊಂಡು ಹಾವನ್ನ ಎತ್ಕೊಂಡು ಹಾರ್ಕೊಂಡು ಹೋಗ್ತಾ ಇರುತ್ತೆ. ಆ ಹಾವಿಂದು ವಿಷ ಕೆಳಗಡೆ ಒಬ್ರು ರಾಜ ಏನ್ ಮಾಡಿರ್ತಾರೆ, ಎಲ್ಲಾರ್ಗು ಅನ್ನದಾನ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಆ ವಿಷ ಆ ಇದಕ್ಕೆ ಬಿದ್ದಿರುತ್ತೆ, ಆ ಪಾತ್ರೆಗೆ ಬೀಳುತ್ತೆ. ಸೊ ಇವಾಗ ಏನಾಗತ್ತೆ, ಅಲ್ಲಿ ಎಷ್ಟು ಜನ ಕೊಡ್ತಾರೆ ಅಷ್ಟು ಜನ ತಿಂದು ಸತ್ತೋಗ್ತಾರೆ. ಸೊ ಇವಾಗ ದೆರ್ ಇಸ್ ಅ ಫಿಕ್ಸ್. ಇವಾಗ ಯಾರನ್ನ ದೋಷಣೆ ಮಾಡೋಣ? ರಾಜ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡಿದ್ದ, ಅವನು ಎಲ್ಲಾರ್ಗೂ ಪಾಪ ಅನ್ನದಾನ ಮಾಡೋಣ ಕೊಡೋಣ ಅನ್ನೋದು ಅವನ ಇಂಟೆನ್ಷನ್. ತಿಂದವರು ಇವಾಗ ಅಡುಗೆ ಮಾಡಿದವರು ಅವರು ಕರೆಕ್ಟಾಗಿ ಅಡುಗೆ ಮಾಡಿದ್ದಾರೆ, ಬಡಿಸಿದವರು ಕರೆಕ್ಟಾಗಿ ಬಡಿಸಿದ್ದಾರೆ, ತಿಂದವ್ರು ಪಾಪ ಹೋದ್ರು. ಇವಾಗ ಯಾರನ್ನ? ಸೊ ಅವಾಗ ನಾರಾಯಣ ಏನಂತಾನೆ ಅಂದರೆ, ಅಲ್ಲಿ ಒಂದು ಅಜ್ಜಿ ಕೂತ್ಕೊಂಡಿರ್ತಾಳಂತೆ. ಕೂತ್ಕೊಂಡು ಗೊತ್ತಾ ಆ ರಾಜ ಇದನ್ನೆಲ್ಲ ಎಲ್ಲರಿಗೂ ವಿಷ ಹಾಕಿ ಸಾಯಿಸ್ಬಿಟ್ಟ ಅಂತ ಅಜ್ಜಿ ಹೇಳ್ತಾರೆ. ಸೊ ನಾರಾಯಣ ಇವಳನ್ನ ದೂಷಣೆ ಮಾಡೋಣ ಅಂತ ಹೇಳ್ತಾರೆ. ಸೊ ಪಾಪ ಅವಳಿಗೆ ಹೋಯ್ತು. ಸೊ ದಿಸ್ ಸೋ ಬ್ಯೂಟಿಫುಲ್. ಸೊ ಆ ಒಂದು ಕತೆ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ರು. ಸೊ ಐ ಫೀಲ್ ದಟ್ ಇಸ್ ಸೋ ಟ್ರೂ. ಆಮೇಲೆ ನೋಡಿ, ಸಾಯಂಕಾಲದ ಹೊತ್ತು ಅಸ್ತು ಅಂತಿರ್ತಾರೆ ಅಸ್ತು ದೇವತೆಗಳು, ಕೆಟ್ಟದ್ದು ಮಾತಾಡಬೇಡಿ ಅನ್ನೋರು. ಅಂದ್ರೆ ನಾವು ಏನೇನು ಪುನರುಚ್ಚಾರಣೆ ಮಾಡ್ತಾ ಇರ್ತೀವೋ ಅದೇ ಆಗ್ತಾ ಹೋಗುತ್ತೆ. ಅಯ್ಯೋ ನನಗೆ ಹಿಂಗಾಗ್ತಿದೆ, ನನಗೆ ಹಿಂಗಾಗ್ತಿದೆ ಅಂದರೆ ದೇವರಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟ್. ಸೊ ಸ್ಟಾಪ್ ಸೇಯಿಂಗ್ ದಟ್ ಇಲ್ಲ ಎವ್ರಿಥಿಂಗ್ ಇಸ್ ಫೈನ್, ಹಿಂಗಾಗುತ್ತೆ, ದಿಸ್ ಟು ಶಾಲ್ ಪಾಸ್, ಚೆನ್ನಾಗಾಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ದಂಗೆ ಅದು ಕನ್ವರ್ಟ್ ಆಗೋಗುತ್ತೆ. ಅದನ್ನು ಪ್ರಾಪರ್ ಆಗಿ ಈ ಪಾಸ್ ಮಾಡಲಿಲ್ಲ ಜನರೇಷನ್ ಟು ಜನರೇಷನ್ ತುಂಬ ವಿಷಯಗಳನ್ನ, ಒಳ್ಳೆ ವಿಷಯಗಳನ್ನ ಅಂತ ಅನ್ಸುತ್ತೆ. ಆ್ಯಂಡ್ ನಾವು ಎವಾಲ್ವ್ ಆಗ್ತಿದ್ದೀವಿ ಆಯಿತಾ, ಮನುಷ್ಯರು ನಮ್ಮ ಜೀವನ ಶೈಲಿನೂ ಸಿಕ್ಕಾಪಟ್ಟೆ ಬದಲಾಗ್ತಿದೆ. ಬದಲಾಗ್ತಾ ಸುಮಾರು ವಿಷಯಗಳು, ಭೌತಿಕ ವಿಷಯಗಳು ಬದಲಾಗುತ್ತೆ, ಆದರೆ ಮಾರಲ್ ಅನ್ನೋದೇನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಈಗ ನಾವು ಚಿಕ್ಕದಾಗೆ ತಗೊಂಡ್ರೆ, ಈಗ ಅಪ್ಪ ಅಮ್ಮ ಅವಾಗ ಅಮ್ಮಂದ್ರು ಹೇಗಿದ್ರು, ನಾವು ಇವಾಗ ತಾಯಂದ್ರು ಎಲ್ಲ ನಮ್ಮ ಮಕ್ಳಿಗೆ ನಾವೇ ಮಾಡಬೇಕು, ನಮ್ಮ ಮಕ್ಳಿಗೆ ನಾನೇ ಡ್ರೆಸ್ ಕೊಡಿಸ್ಬೇಕು, ನನ್ನ ಮಗನ ನಾನೇ ಸ್ಕೂಲ್ಗೆ ಹೋಗ್ಬಿಡ್ಬೇಕು. ಕರೆಕ್ಟ್. ನಮ್ಮ ಅಮ್ಮಂದ್ರೆಲ್ಲ ಎಲ್ಲಿ ಸ್ಕೂಲಿಗೆ ಬರಕ್ ಬಿಡೋರು, ಪಾಪ ಅವ್ರಿಗೆ ಹೊರಗಡೆ ಬರೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಇವಾಗ ಹಂಗಿಲ್ಲ, ತಾಯಂದ್ರೆ ಹೋಗ್ತಾರೆ, ಸ್ಕೂಟಿ ಗೊತ್ತಿಲ್ಲ ಅಂದ್ರೆ ಅವರೇ ಕಲಿತಾರೆ, ಅವರೇ ಕೂರಿಸ್ಕೋತಾರೆ, ಅವರೇ ಹೋಗ್ತಾರೆ, ಅವರೇ ಬಿಡ್ತಾರೆ. ಕರೆಕ್ಟ್. ಎಷ್ಟೋ ಜನ ತಾಯಂದ್ರಿಗೆ ನಮ್ಮನೆಗೆ ಕೆಲಸ ಮಾಡಕ್ಕೆ ಬರೋ ಹುಡುಗಿಯರೆಲ್ಲ ಅವರೇ ಮಕ್ಕಳನ್ನ ರೆಡಿ ಮಾಡ್ತಾರೆ, ಬಿಡ್ತಾರೆ, ಬಿಟ್ಟು ಕೆಲ್ಸಕ್ಕೆ ಬರ್ತಾರೆ, ಕೆಲಸ ಮುಗಿಸಿ ಹೋಗಿ ಮತ್ತೆ ಅವ್ರ ಜೊತೆ ಕೂರಿಸ್ಕೊಂಡು ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ತಾರೆ. ಇವಾಗಿನ ಹುಡುಗಿಯರು ಹಂಗಾಗಿದ್ದಾರೆ. ಕರೆಕ್ಟ್. ಲುಕ್, ಎಲ್ಲ ಟೈಮಲ್ಲೂ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತೆ. ಹಿಂಗಿದ್ದಾಗ ಇಂಥ ವಿಷಯಗಳಲ್ಲಿ ಎವಾಲ್ವ್ ಆಗೋದು ಓಕೆ. ಬಟ್ ಈ ಮಾರಲ್ ಅನ್ನೋದೇನಿದೆ ಅಲ್ಲ, ಇದನ್ನು ನಾವು ಬೇಸ್ ಆಗಿ ಇಟ್ಕೊಂಡ್ರೆ ಬಹುಶಃ ಎಲ್ಲ ಜರ್ನಿಯಲ್ಲೂ, ಅದರಲ್ಲೂ ಈ ತಾಯ್ತನದ ಜರ್ನಿಯಲ್ಲಿ ಇದೆಲ್ಲ ತುಂಬ ಉಪಯೋಗ ಆಗುತ್ತೆ. ಕರೆಕ್ಟ್. ಆ್ಯಂಡ್ ಎಸ್ಪೆಷಲಿ ವೆನ್ ವಿ ಆರ್ ಫೀಡಿಂಗ್ ಅ ಚೈಲ್ಡ್, what we think is what we pass to our child, 100%. Which is very much true also. 100%. There we are cutting it off. ಇವಾಗ ಬರಲ್ಲ ಅಂದಾಗ ಪಾಪ ಏನು ಮಾಡೋಕ್ಕಾಗಲ್ಲ. ಬಟ್ ಬಂದೂನು ಹ್ಯಾಸ್ ಐ ಸೆಡ್ ಎಷ್ಟೊಂದು ಸತಿ ದ್ಯಾಟ್ ವಿಲ್ ಆಲ್ಸೋ ಹೆಲ್ಪ್ ಅಸ್ ಲೂಸ್ ವೇಟ್. ಇವಾಗ ನನಗೆ ಅಂಟಿಲ್ ಐ ವಾಸ್ ಫೀಡಿಂಗ್ ಐ ಲಾಸ್ಟ್ ವೇಟ್. ಎಷ್ಟೊಂದು ಜನ ಏನೇನೋ ಸರ್ಕಸ್ ಮಾಡ್ತಾರೆ to lose weight. ತುಂಬಾ. But for me, until I was feeding, I lost weight. So that will help ಅಲ್ಲ? ಹೌದು. ನೀವು ನಿಮ್ಮ ಬಾಣಂತಿ ಜರ್ನಿಯಲ್ಲಿ ತುಂಬ ಇಷ್ಟಪಟ್ಟಂಥ ಅಥವಾ ವಿಶೇಷವಾದಂಥ ಫುಡ್ ಯಾವ್ದು? ನನಗೆ ಆ್ಯಕ್ಚುಲಿ ಆಳ್ವಿ ಅಂತ, ಆಳ್ವಿ ಕಾಳು, ಅದನ್ನ ಅಮ್ಮ ಕೊಡೋರು, ಅದನ್ನ ತಿನ್ನು ಚೆನ್ನಾಗಿ ಹಾಲು ಬರುತ್ತೆ ಅಂತ. ಆ್ಯಂಡ್ ಅಂಟಿನುಂಡೆ, ಅದನ್ನು ಅಷ್ಟೇ. ಏನು ಮಾಡ್ತಾರೆ ಅಂದರೆ, ಅದೊಂದು ತುಂಬ ಮಿತ್ತಿದೆ, ಇಷ್ಟಿಷ್ಟು ತುಪ್ಪ ತಿನ್ನಬೇಕು, ಬಿಸಿ ನೀರು ಸ್ವಲ್ಪ ಕುಡಿಬೇಕು. ಐ ಡೋಂಟ್ ನೋ ಇನ್ನೂ ಎಷ್ಟು ಜನ ಫಾಲೋ ಮಾಡ್ತಿದ್ದಾರೋ ಏನೋ ಅಂತ. ಅದೆಲ್ಲ ಐ ಥಿಂಕ್ ಸುಮಾರು ಇಶ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ. ಕರೆಕ್ಟ್. ಲಿಸನ್ ಟು ಯುವರ್ ಬಾಡಿ. ಮೇಜರ್ ಇಶ್ಯೂ ಕಾನ್ಸ್ಟಿಪೇಷನ್. ಹೌದು, ಲಿಸನ್ ಟು ಯುವರ್ ಬಾಡಿ. ಆಮೇಲೆ ಡಾಕ್ಟರ್ಸ್ನು ಚೆನ್ನಾಗಿ ಕೇಳ್ಕೊಳ್ಳಿ, ಅದ್ರ ಬಗ್ಗೆ ಓದಿ. ಕರೆಕ್ಟ್. ಏನ್ ಗೊತ್ತಾ, ಮೊಬೈಲಲ್ಲಿ ಏನೇನೋ ನೋಡ್ತೀವಿ, ಏನೇನೋ ಸರ್ಚ್ ಮಾಡ್ತೀವಿ, ಅಂಥದ್ರಲ್ಲಿ ಈ ಥರ ವಿಷಯಗಳನ್ನ ತಿಳ್ಕೊಳ್ಳಿ. ಹ್ಯೂಮನ್ ಬಾಡಿ ಅಂದ್ರೆ ಏನು ತಿಳ್ಕೊಳ್ಳಿ, ಹಾರ್ಮೋನ್ಸ್ ಅಂದ್ರೆ ಏನು ತಿಳ್ಕೊಳ್ಳಿ.
ನಮ್ಗೆ ಆ ಟೈಮಲ್ಲಿ ಏನೇನು ನಮ್ಮ ಬಾಡಿ ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋ ತಿಳ್ಕೊಳ್ಳೋದಕ್ಕೆ ಏನು ಬಂತು ಅಲ್ವಾ, ಸಾಯೋ ತನಕ ನಾವು ಕಲಿಬೋದು. ಅವನ್ನೆಲ್ಲ ತಿಳ್ಕೊಂಡಾಗ ನಮಗೆ ಒಂದು ಜಡ್ಜ್ಮೆಂಟ್ ಬಂದ್ಬಿಡುತ್ತೆ ವಿತೌಟ್ ಅವರ್ ನಾಲೆಡ್ಜ್. ಓಕೆ ಇದೆಲ್ಲ ಹಂಗಾದ್ರೆ ನಾನು ಓಕೆ ಇದನ್ನ ತಿನ್ಬಹುದು, ಇದನ್ನ ತಿನ್ನಂಗಿಲ್ಲ ಅನ್ನೋ ಒಂದು ನಾಲೆಡ್ಜು ನಮಗೆ ಬಂದ್ಬಿಡುತ್ತೆ. ನನಗೆ ಆ ಟೈಮಲ್ಲಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಅಮ್ಮ ಅದು ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ಬೇಕಾದ್ರೆ ವಾಸ್ ವೆರಿ ನೈಸ್. ಅಂಡ್ ಈವನ್ ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡು ಅದನ್ನು ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಎಸ್ ಆ್ಯಂಡ್ ಆಲ್ಸೋ ಅವಾಗ ಎಸ್ಪೆಷಲಿ ಪಲ್ಯ, ಈ ಬೀಟ್ರೂಟ್ ಪಲ್ಯ ಮಾಡಿ ಅನ್ನದ ಜೊತೆ ಕಲ್ಸ್ಕೊಂಡು ತಿಂತಿದ್ವಿ. ಸೊ ಆಲ್ ದ್ಯಾಟ್ ಆಲ್ಸೋ ವಾಸ್ ವೆರಿ ನೈಸ್. ನನಗೆ ಆ ಥರ ನುಗ್ಗೆ ಸೊಪ್ಪು ಸಿಕ್ಕಾಪಡೆ ಸಿಗೋದು, ನುಗ್ಗೆ ಸೊಪ್ಪಿನ ಪಲ್ಯ ತಿನ್ಸೋರು. ಬೆಳಗ್ಗೆ ಎಲ್ಲದಕ್ಕೂ ಈಗ ಚಪಾತಿ ಮಾಡಿದ್ನ ನುಗ್ಗೆ ಸೊಪ್ಪನ್ನ ಹಾಕಿ ಅದಕ್ಕೊಂಚೂರು ಉಪ್ಪು ಖಾರ ಅರ್ಶಿನ ಪುಡಿ ಹಾಕಿ ಒಂದ್ 2 ಸೆಕೆಂಡ್ ಫ್ರೈ ಮಾಡ್ಬಿಟ್ರೆ, 2 ಸೆಕೆಂಡ್ ಅಲ್ಲ 1 2 ನಿಮಿಷ ಫ್ರೈ ಮಾಡ್ಬಿಟ್ರೆ ದಟ್ಸ್ ಆಲ್. ಕರೆಕ್ಟ್, ದಟ್ ಇಸ್ ಹೌ ಐ ಯೂಸ್ ಟು ಡು. ಹೌದು. ಈವನ್ ಸಬ್ಸ್ಗೆ ಸೊಪ್ಪಿಂದೂ ಪಲ್ಯ ಮಾಡ್ತಿದ್ರು, ಅದು ತುಂಬಾ ಚೆನ್ನಾಗಿರ್ತಿತ್ತು. ಚಟ್ನಿ ಪುಡಿ ಅದ್ರದ್ದು. ಸೊ ಆಲ್ ದ್ಯಾಟ್ ವಾಸ್ ವೆರಿ ನೈಸ್. ಆ್ಯಂಡ್ ಆಲ್ಸೋ ರಸಮ್ ಪೌಡರ್ ಅಂದರೆ ಪೆಪ್ಪರ್, ಅವಾಗ ಏನು ಖಾರ ಜಾಸ್ತಿ ಬೇಡ ಅಂತ ಪೆಪ್ಪರ್ ಪುಡಿಗಳದು ರಸಮ್ ನೀರಾಗಿ ಹಾಕಿ ಬಿಸಿ ಬಿಸಿಯಾಗಿ ಅಜ್ಜಿ ನನ್ನ ಪಕ್ಕ ಯಾವಾಗಲೂ ಕೂತ್ಕೋತಿದ್ರು. ಶಿ ವುಡ್ ಆಲ್ವೇಸ್ ಕೋಲ್ಡ್ ಮೈ ಮಾಮ್ ಆಲ್ಸೋ, ಬಾಣಂತಿನ ಒಬ್ಳನ್ನೇ ಯಾಕೆ ಬಿಡ್ತಿದ್ಯಾ, ಒಬ್ಳೇ ಬಿಡಬೇಡ ಅಂತ. ಸೊ ಆ ಟೈಮಲ್ಲಿ ಕೂತ್ಕೊಂಡು ಇಷ್ಟುದ್ದ ಕತೆಗಳು ಹೇಳ್ಕೊಂಡು somehow I enjoyed that phase. I know lot of people may not enjoy that phase because they feel ಅಯ್ಯೋ ಕಟ್ ಆಗ್ತಿದ್ದಾರೆ, ಸಫೋಕೇಟಿಂಗ್, ಒಬ್ರೊಬ್ರು ಒಂದ್ ಹೇಳ್ತಾರೆ ಅಂತ. ಬಟ್ ಇನ್ ದ್ಯಾಟ್ ಆಸ್ಪೆಕ್ಟ್ ಐ ವಾಸ್ ವೆರಿ ಲಕ್ಕಿ. ನಮ್ಮ ಅಜ್ಜಿ ಡಿಂಟ್ ಅಲವ್ ಎನಿಬಡಿ ಟು ಕಮ್ ಅಂಡ್ ಗಿವ್ ಎನಿ ಅಡ್ವೈಸ್ ಟು ಅಸ್. ಸೇಮ್ ನನ್ನ ವಿಷಯದಲ್ಲೂ ಅಷ್ಟೇ. ನಮ್ಮ ತಾಯಿ ಯಾರನ್ನು ಅಂದ್ರೆ ಎಂಟರ್ಟೈನೇ ಮಾಡಲಿಲ್ಲ. ನಾನು ಅಷ್ಟೇ, ನನ್ನ ಹಸ್ಬೆಂಡು ಅಷ್ಟೇ. ಯಶು ವಾಸ್ ಸೋ ಕ್ಲಿಯರ್, ಬೇಡ ನಿಂಗೆ ಏನು ಸರಿ ಅನ್ಸುತ್ತೋ ನೀನು ಅದನ್ನ ಮಾಡು, ಯು ಟೇಕ್ ಕೇರ್ ಟೈಮ್, ಯು ಬಿ ಇನ್ ಯರ್ ಓನ್ ಸ್ಪೇಸ್, ನೀನು ಆರಾಮಾಗಿರುವಂತ ಆ ಒಂದು ಏನಂತಾರೆ ಅದಕ್ಕೆ ಅವ್ನ ನಂಬಿಕೆ ಇತ್ತು ಅವ್ರಿಗೂ ಕೂಡ, ಅವಳು ಹ್ಯಾಂಡಲ್ ಮಾಡ್ಕೋತಾಳೆ ಅವಳು ಪಾಡಿಗಳು ಅಂತ. ಸೊ ಅದು ಚೆನ್ನಾಗಿತ್ತು. ಬಟ್ ನಾನು ಎಲ್ಲ ತಾಯಂದ್ರಿಗೆ ಹೇಳೋದೇನೆಂದರೆ, ಪಾಸ್ ಆಗುತ್ತೆ ಈ ಟೈಮ್, ಸ್ವಲ್ಪ ಅಂದರೆ ಹಾರ್ಡ್ ಆಗುತ್ತೆ, ನೀವು ಆರಾಮಾಗಿರಿ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ಹೇಳಿದ ತಕ್ಷಣ ಅವ್ರ ಸಮಸ್ಯೆ ಬಗ್ಗೆ ಹರಿಯೋದೂ ಇಲ್ಲ. ಇಟ್ ಇಸ್ ಟಫ್, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡಿ. ಕರೆಕ್ಟ್. The day we accept, we will be able to come out. ನೀವು ಅದನ್ನ ಒಪ್ಕೊಂಡ್ಬಿಡಿ. ಹೌದು, ಇದು ನನಗೆ ಕಷ್ಟ ಆಗುತ್ತೆ, ಮಗು ಸ್ವಲ್ಪ ದೊಡ್ಡದಾಗೋ ತನಕ ನನಗೆ ಕಷ್ಟ ಆಗುತ್ತೆ, ನಾನು ತಾಯಿ, ನಾನು ಮಾಡಬೇಕು ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಂಬಿಡಿ. ಐ ಥಿಂಕ್ ಅವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮಿಕ್ಕಿದಾಗತ್ತೆ ದಾರಿ ತೋರಿಸುತ್ತೆ. ಆ್ಯಂಡ್ ಏನು ಗೊತ್ತಾ ಶ್ವೇತಾ, ಎಷ್ಟು ಸಾವಿರ ವರ್ಷದಿಂದ ಇದು ನಡೀತಾನೇ ಇದೆ. ತಾಯಿ ಮಗು ಹುಟ್ಟಿಸ್ತಾಳೆ, ದೊಡ್ಡರಾಗ್ತಾರೆ, ವೆರಿ ನ್ಯಾಚುರಲ್ ಪ್ರೋಸೆಸ್. ಐ ಥಿಂಕ್ ಜನರೇಷನ್ ಟು ಜನರೇಷನ್ ಅದೇ ನಾವು ಸೂಕ್ಷ್ಮ ಆಗ್ತಾ ಎಲ್ಲದನ್ನು ತುಂಬಾ ಆಲೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ದಿಸ್ ಟು ಶಾಲ್ ಪಾಸ್ ಅಷ್ಟೇ. ಇದನ್ನು ಗೊತ್ತೇ ಆಗಲ್ಲ. ಈಗ ನೋಡಿ, ನನಗೆ ನನ್ನ ಮಗಳು 2 ತಿಂಗಳು 3 ತಿಂಗಳು ಇರೋವಾಗಿಂದಕ್ಕೂ ಈಗ್ಲೂ ನಾನು ಹೇಳಿದ್ನಲ್ಲ, ನನ್ನ ಮೇಲೆ ಡಿಪೆಂಡೇ ಇಲ್ಲ. ಅಮ್ಮ ನೀನು ಇರು ಸಾಕು ಅಂತ ಹೇಳ್ಬಿಟ್ರೆ, ನನ್ ಬಾಲ್ ಹಾಕಿದ್ರೆ ಸಾಕು, ಅದು ಆಟ ಆಡೋದ್ರಲ್ಲೇ ಅರ್ಧ ಗಂಟೆ ಹೋಗ್ಬಿಡುತ್ತೆ. 1 ರೌಂಡ್ ಪಾರ್ಕಲ್ಲಿ ವಾಕ್ ಮಾಡಿದ್ರೆ ಅದೇ 1 ಅವರ್ ಹೋಗ್ಬಿಡುತ್ತೆ. ಕರೆಕ್ಟ್. ಒಂದ್ಸಲಿ ತಿನ್ಸಕ್ ಶುರು ಮಾಡಿದ್ರೆ ಅದೇ 1 ಅವರ್ ಹೋಗ್ಬಿಡುತ್ತೆ, ಗೊತ್ತೂ ಆಗಲ್ಲ ಆಮೇಲೆ ಟೈಮ್ ಹೋಗೋದು. ಆಮೇಲೆ ಈಗ ನೋಡಿ ಆರಾಮಾಗಿ ಮಲ್ಕೋತಾರೆ. ಕರೆಕ್ಟ್. ನೈಟ್ 8-8:30 ಮಲ್ಕೊಂಡ್ರೆ ಬೆಳಗಿನ ಜಾವ 6 ಗಂಟೆ ತನಕ. ಹೌದು. ಸೊ ಇದು ಬೇಗ ಹೋಗ್ಬಿಡುತ್ತೆ. ವಿತಿನ್ ಲೈಕ್ 2 years ಮ್ಯಾಕ್ಸಿಮಮ್ ಹೋಗ್ಬಿಡುತ್ತೆ. ಸೊ ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕಷ್ಟೇ. ಆ್ಯಂಡ್ ಸ್ಟ್ರಾಂಗ್ ಆಗಿ. ಆ್ಯಂಡ್ ಪ್ಲೀಸ್, ಈ ಜರ್ನಿಯಲ್ಲಿ ನನಗೆ ಒಂದು ತುಂಬ ಅರ್ಥ ಆಗಿದ್ದೇನೆಂದರೆ, ಐ ಥಿಂಕ್ ಅದು ತಾಯಿ ಅನ್ನೋ ಪದವಿ ಜೊತೆಗೆ ಬರುವಂಥದ್ದು ಏನು ಅಂದರೆ, ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಾವು ವಿ ಮೇ ಕಾಲ್ ಆಸ್ ನಾವು ತುಂಬ ಮಾಡ್ರನ್ ವುಮೆನ್ ಏನೇ ಇದ್ರೂ, ನಿಮಗೆ ಗೊತ್ತಿಲ್ಲದೇ ನಮ್ಮನ್ನು ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ಕೊತೀವಿ ಅಂದರೆ, ನಮ್ಮ ಹೆಲ್ತ್ ನೆಗ್ಲೆಕ್ಟ್ ಮಾಡ್ಕೊತೀವಿ, ನಮಗೇನು ಬೇಕು ಅನ್ನೋ ಪ್ರಶ್ನೆನ ನಾವು ಇಂಟು ಮಾರ್ಕೆ ಹಾಕ್ಬಿಟ್ಟಿರ್ತೀವಿ. ಅದನ್ನ ಮಾಡೋದು ಬೇಡ ಅಂತ. ಕರೆಕ್ಟ್. ಆ್ಯಂಡ್ ಐ ಫೀಲ್ ಫಸ್ಟ್ ನಾವು ಹೆಲ್ದಿಯಾಗಿದ್ದರೆ ನಮ್ಮ ಸುತ್ತ ಇರೋದು ಎಲ್ಲ ಅಲ್ಲ. ಇನ್ನೊಂದು ಹೇಳ್ತೀವಲ್ಲ, ಓನ್ಲಿ ಅ ಹ್ಯಾಪಿ ಮದರ್ ಕ್ಯಾನ್ ರೇಸ್ ಅ ಹ್ಯಾಪಿ ಕಿಡ್. ಎಸ್, ದಟ್ ಇಸ್ ಸೋ ಟ್ರೂ. ಇವತ್ತಿಗೂ ನನ್ನ ಮೂಡ್ ಸರಿ ಇಲ್ಲ ಅಂದರೆ ಅದ್ರ ಎಫೆಕ್ಟ್ ಫಸ್ಟ್ ಆಗೋದೇ ನನ್ನ ಮಗುಗೆ. ಕರೆಕ್ಟ್. ನಂಗೆ ಯಾಕಂದರೆ ಬೇರೆ ಯಾರ ಜೊತೆಗೆ ಜಾಸ್ತಿ ಇರಲ್ವಲ್ಲ, ಮಗುನೇ ಅಲ್ಲ 24 ತಾಸು ಜೊತೆಗಿರೋದು. ಕರೆಕ್ಟ್. ಸೊ ನಂಗೆ ಅದನ್ನು ಬೇಗ ರಿಯಲೈಸ್ ಮಾಡ್ಕೊಂಡೆ ಶ್ವೇತಾ. ನಾನು ನನ್ನ ಮೂಡ್ ಹಾಳು ಮಾಡ್ಕೊಂಡ್ರೆ
ನಾನು ನನ್ನ ಮಗಳನ್ನ ಖುಷಿಯಾಗಿಡೋದಕ್ಕೆ ಆಗಲ್ಲ. ಆನೆ ಬಂಗಾರ ಅಂತ ಮಾತಾಡ್ಸಲ್ಲ ನಾವು, ಚೆನ್ನಾಗಿಲ್ಲ ಮೂಡಿಲ್ಲ ಅಂದರೆ. ಅಳ್ತಾ ಇದೆ, ಆಯಿತು ಪ್ಲೀಸ್ ಸುಮ್ಮನಾಗು ಸೊ ಎಷ್ಟು ಡಿಫ್ರೆನ್ಸ್ ನೋಡಿ, ಆನೆ ಬಂಗಾರ ಅಂತ ಮಾಡೋದಕ್ಕೂ ಹಿಂಗೆ ಮುಖ ಮಾಡ್ಕೊಂಡು ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ. ಸೊ ನಾವು ನಮ್ಮ ಮೂಡ್ನ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಮಗುನ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ. ಸೊ ಐ ರಿಕ್ವೆಸ್ಟ್ ಪೀಪಲ್ ಅರೌಂಡ್ ಎನಿ ಮದರ್, ದಯವಿಟ್ಟು ತಾಯಿ ಸುತ್ತಮುತ್ತ ಇರುವಂತಹ ಜನಗಳು ದಯವಿಟ್ಟು ಸ್ವಲ್ಪ ಸೂಕ್ಷ್ಮವಾಗಿ ವಿವೇಚನೆಯಿಂದ ಆ ಮಚ್ಯೂರಿಟಿನ ಇಟ್ಕೊಂಡು ವರ್ತಿಸಿ ಅಂತ. ಸುಮಾರು ಜನ ನಾನು ತುಂಬ ಅವಿವೇಕದ ವರ್ತನೆಯನ್ನು ನೋಡ್ತೀನಿ. ಸುಮಾರು ಜನ ನನಗೆ ಐ ಫೀಲ್ ಸೋ ಸ್ಯಾಡ್ ಅಂತ ತಾಯಂದ್ರೆ ನೋಡಿದ್ರೆ ನಂಗೆ ಬೇಜಾರಾಗುತ್ತೆ. ಅಂಡ್ ಅನ್ನೆಸೆಸರಿ ಡೈಲಾಗ್. ಹೌದು, ಸುಮ್ಮನೆ ಏನೋ ಒಂದು ಕೊಂಕು ಮಾತಾಡ್ಬಿಡೋದು, ಸುಮ್ಮನೆ ಏನೋ ಅಯ್ಯೋ ಮಗು ತೆಳ್ಳಗಿದೆ, ಮಗು ದಪ್ಪಗಿದೆ, ಮಗು ಕರ್ರಗಿದೆ, ಮಗು ಬೆಳ್ಳಗಿದೆ, ಮಗು ಅಪ್ಪನ ಥರನೇ ಇಲ್ಲ, ಅಮ್ಮನ ಥರನೇ ಇಲ್ಲ, ಅವ್ರ ಮಗು ಅವ್ರ ಅಜ್ಜನ ಥರ, ಅವ್ರ ಅತ್ತೆ ಥರ, ಊರಲ್ಲಿ ಬರೋರ್ ತರ ಎಲ್ಲ ಮಗು ಇರುತ್ತೆ. ಅಮ್ಮನ ಕೂದ್ಲಿದೆ, ಮಗು ಕೂದ್ಲಿಲ್ಲ, ಅವ್ರ ಮಕ್ಕಳು ಹೆಂಗಿದ್ರು ಏನಿದ್ರು ದಯವಿಟ್ಟು ಮಾತಾಡ್ಬೇಡಿ ಅದನ್ನ. ದಯವಿಟ್ಟು ನೀವು ಬಾಯಿ ಮುಚ್ಕೊಂಡು ನಿಮಗೆ ಒಳ್ಳೇದು ಮಾತಾಡಕ್ ಆಗಲ್ವಾ, ಅಯ್ಯೋ ಅದ್ ನಿಮ್ ಯೋಗ್ಯತೆ, ದಯವಿಟ್ಟು ಕೆಟ್ಟದ್ ಮಾತಾಡ್ಬೇಡಿ. ಆ ಸಂದರ್ಭದಲ್ಲಿ ತಾಯಿ ಆಲ್ರೆಡಿ ತುಂಬಾ ಸಾಕಷ್ಟು ಗೋತ್ರ ಆಗ್ತಿರ್ತಾಳೆ. ಅದ್ರ ಬಗ್ಗೆ ಮತ್ತೆ ಇದೆಲ್ಲ ಕೊಂಕು ಮಾತುಗಳು ತುಂಬಾ ಟೈಮ್ ತಗೊಳುತ್ತೆ. ಅಂಡ್ ಅದ್ರಲ್ಲೂ ಗಂಡಂಗೆ ನಾನು ಈ ಜವಾಬ್ದಾರಿ ಕೊಡ್ತೀನಿ, ಪ್ಲೀಸ್ ನಿಮ್ಮ ಹೆಂಡ್ತಿನ ಪ್ರೊಟೆಕ್ಟ್ ಮಾಡಿ, ಪ್ಲೀಸ್ ಅವಾಯ್ಡ್ ದೀಸ್ ಥಿಂಗ್ಸ್. ಯಾಕಂದ್ರೆ ಅವಳು ಹೇಳೋದಕ್ಕಾಗಲ್ಲ ಅಂತ ಟೈಮಲ್ಲಿ, ಗಂಡ ಒಬ್ರೆ ಕೆಟ್ಟವ್ರಾಗ್ಬೇಕು. ಸೊ ನೀವು ಯೋಚನೆ ಮಾಡಿ, ನೀವು ನಿಮ್ಮ ಹೆಂಡ್ತಿಗೆ ಮಗುಗೆ ಒಳ್ಳೆಯವರಾಗ್ಬೇಕಾ ಅಥವಾ ಬೇರೆಯವ್ರಿಗೆ ಒಳ್ಳೆಯವರಾಗ್ಬೇಕಾ ಅನ್ನೋದು ಗಂಡಂಗೆ ಬಿಟ್ಟಿದ್ದು. ಐ ಥಿಂಕ್ ಅವರೇ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಈ ಟೈಮಲ್ಲಿ. ಒಂದು ಹೆಂಡ್ತಿ ಅಂದ್ರೆ ಆ ತಾಯಿ ಮಗುವಿಗೆ ಶೀಲ್ಡ್ ಹಾಕುವಂಥವ್ರು ಪರ್ಫೆಕ್ಟ್ ಅಂದ್ರೆ ಗಂಡ ಮಾತ್ರ. ಅಬ್ಸಲ್ಯೂಟ್ಲಿ 100%. ಇನ್ನು ಬಾಣಂತಿ ಮನೆ ಬಗ್ಗೆ ಮಾತಾಡೋಣ. ಐ ಆಮ್ ಸೋ ಕ್ಯೂರಿಯಸ್ ಆಯ್ತಾ, ಬಿಕಾಸ್ ನಾನು ನಿಮ್ಗೆ ಗೊತ್ತು, ನನ್ನ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಇರೋದೊಂದು ಲೈಫ್. ನನ್ಗೆ ಈ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಸಿಕ್ಕಾಪಡೆ ಕಾರಣಗಳಿದೆ. ಅದ್ರಲ್ಲಿ ಒಂದು ಅಂದ್ರೆ ಐ ಟೋಲ್ಡ್ ಅಬೌಟ್ ದ ಗ್ರಾಟಿಟ್ಯೂಡ್. ನನ್ಗೆ ಏನೆಲ್ಲ ಇದೆ ಅನ್ನೋದನ್ನ ನಾವು ಯಾರು ಕಣ್ ತೆಗೆದು ನೋಡ್ಕೊಳ್ಳೋದೇ ಇಲ್ಲ. ಕರೆಕ್ಟ್. ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ ನಾವು. ಫಸ್ಟ್ ಆಫ್ ಆಲ್ ನಮಗೆ 2 ಕೈ, 2 ಕಾಲು, ಕಣ್ಣು, ಮೂಗು, ಬಾಯಿ ಎಲ್ಲ ಕರೆಕ್ಟ್ ಆಗಿದೆ ಇದೆ ಅನ್ನೋದೇ ಎಂತ ದೊಡ್ಡ ಆಶೀರ್ವಾದ ಗೊತ್ತಾ ದೇವ್ರದು. ಆಮೇಲೆ ಅಪ್ಪ ಅಮ್ಮ ಬದುಕಿದ್ದಾರೆ ಅನ್ನೋದು ಎಷ್ಟು ದೊಡ್ಡ ಆಶೀರ್ವಾದ ಗೊತ್ತಾ. ಕರೆಕ್ಟ್. ಆಶೀರ್ವಾದಗಳ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಯಾಕೆ ಹೇಳಿ, ನಮ್ಮ ಹತ್ರ ಇದೆ ಅಲ್ಲ. ಕರೆಕ್ಟ್. ಆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋಂಥ ಒಂದು ದುರ್ಬುದ್ಧಿ ಮನುಷ್ಯನಿಗೆ ಅದು ಹೋಗ್ಬೇಕು ಅಂತ. ನಮ್ಮ ಹತ್ರ ಇದೆಲ್ಲ ಇದೆ ಅಲ್ಲ ಅನ್ನುವಂಥ ಒಂದು ಅಭಿಮಾನನ ದೇವ್ರು ಇಷ್ಟೊಂದೆಲ್ಲ ನನಗೆ ಯೂನಿವರ್ಸ್, ಆ ಪ್ರಕೃತಿ ಕೊಟ್ಟಿದೆ ಅಲ್ಲ ಅನ್ನುವಂಥ ಗ್ರ್ಯಾಟಿಟ್ಯೂಡ್ನ ಇಟ್ಕೊಂಡಾಗ ಸುಮಾರು ವಿಷಯಗಳು, ಸುಮಾರು ಬದಲಾವಣೆಗಳು ಲೈಫಲ್ಲಿ ಆಗುತ್ತೆ. ಕರೆಕ್ಟ್. ನನಗದು ಯಾವಾಗಲೂ ಓಡ್ತಾ ಇತ್ತು ತಲೆಯಲ್ಲಿ. ಆಮೇಲೆ ಅವ್ರು ಎಷ್ಟು ಚಂದ ಬದುಕ್ತಿರ್ತಾರೆ ಗೊತ್ತಾ ಲೈಫಲ್ಲಿ. ಏನೇನೋ ಇಲ್ಲ ಅಂತ ನಾವು ಅನ್ಕೊಂತೀವಲ್ಲ, ಏನೇನೋ ಸಾಧನೆ ಮಾಡಿರ್ತಾರೆ, ಎಷ್ಟು ಚಂದ ಬದುಕ್ತಿರ್ತಾರೆ ಅಂದರೆ ಅವರು ನಾವು ಅಟ್ಲೀಸ್ಟ್ ಬದುಕಿದೀವಲ್ಲ ಅನ್ನೋಂಥ ಗ್ರಾಟಿಟ್ಯೂಡ್ ಇಟ್ಕೊಂಡು ಬದುಕ್ತಾ ಇರ್ತಾರೆ ಸುಮಾರು ಜನ. ಕರೆಕ್ಟ್. ಆಮೇಲೆ ನಾವು ಎಲ್ಲರ ಮೇಲೂ ಕಮೆಂಟ್ ಪಾಸ್ ಮಾಡ್ತೀವಿ, ಅವ್ರಿಗೆ ಹಿಂಗೆ ಇವಳೇನು ದೊಡ್ಡದು, ಅವಳೇನು ದೊಡ್ಡದು, ಇವನೇನು ದೊಡ್ಡದು, ಅವನೇನು ದೊಡ್ಡದು. ಬಟ್ ನಾವು ಯಾವತ್ತೂ ಕ್ವಶನ್ ಮಾಡ್ಕೊಳ್ಳಲ್ಲ, ನಾವೇನು ದೊಡ್ಡದು. ಕರೆಕ್ಟ್. ನಾವೇನಂತ ಗನಂದಾರಿ ಕೆಲಸ ಏನಾದರೂ ನಾವು ಮಾಡಿದೀವ, ನಾವು ಬದುಕಲ್ಲಿ ಏನು ಮಾಡ್ತಾ ಇದ್ದೀವಿ. ದೇ ಆರ್ ಡೂಯಿಂಗ್ ಸಮಥಿಂಗ್. ಕರೆಕ್ಟ್. ದೇ ಆರ್ ಅಚೀವಿಂಗ್ ಸಮಥಿಂಗ್, ದೇ ಆರ್ ಡೂಯಿಂಗ್ ಸಮಥಿಂಗ್. ಅವ್ರ ಫ್ಯಾಮಿಲಿಗೆ ಏನೋ ಒಂದು ಅರ್ನ್ ಮಾಡ್ತಿದ್ದಾರೆ, ಅವ್ರು ಏನೋ ಮಾಡ್ತಿದ್ದಾರೆ, ನಾವೇನು ಮಾಡ್ತಿದ್ದೀವಿ ಅನ್ನೋದನ್ನು ಯಾರೂ ಕ್ವಶನ್ ಮಾಡ್ಕೊಳ್ಳಲ್ಲ. ಈ ಜರ್ನಿಯಲ್ಲಿ ನನಗೆ ಆ ಗ್ರ್ಯಾಟಿಟ್ಯೂಡ್ ಅನ್ನುವಂಥ ಒಂದು ವಿಷಯವನ್ನು ಎಲ್ರಿಗೂ ತಲುಪಿಸುವಂಥ ಪ್ರಯತ್ನ. ಆ್ಯಂಡ್ ನನಗೆ ನನ್ನ ಮಗಳು ಅಂಥವ್ರನ್ನೆಲ್ಲ ನೋಡಿ ಬೆಳೀಲಿ ಅಂತ ತುಂಬ ಆಸೆ. ಯಾಕಂದರೆ ಫಸ್ಟ್ 5 years ನಾವು ಏನೇನೆಲ್ಲ ತೋರಿಸ್ತೀವೋ ಅದೇ ಅವ್ರ ಬ್ರೈನ್ ಹಾಗೆ ಡೆವಲಪ್ ಆಗುತ್ತೆ ಅಂತ. ಸೊ ಅವ್ರನ್ನೆಲ್ಲ ನೋಡೋದು ಅದು ಏನೋ ಒಂಥರ ನಂಗೆ ಖುಷಿಯಾಗಿ ಐ ಥಾಟ್ ಓಕೆ ಈ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ. ಸೊ ವೈ ಬಾಣಂತಿ ಮನೆ? ನಂದು ನಾನು ಹೇಳಿದೆ ಹಿಸ್ಟ್ರಿನ, ಇದಕ್ಕೆ ನಾನು ಶುರು ಮಾಡಿದೆ ಅಂತ. ಕರೆಕ್ಟ್. ಬಾಣಂತಿ ಮನೆ ಯಾಕೆ, ಏನು ಅದು ಅಂತ. ಸೊ ಹ್ಯಾಸ್ ಐ ಸೆಡ್, ಐ ಆಮ್ ಬ್ಲೆಸ್ಡ್. ನನಗೂ ಐ ಹ್ಯಾವ್ ಅಮ್ಮನ ಜೊತೆಗೆ ಅಜ್ಜಿನೂ ಇದ್ದರು ಟು ಟೆಲ್ ಮಿ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಸೊ ಆ ಫೇಸ್ ತುಂಬ ಈಸಿಯಾಗಿ ಐ ಪಾಸ್ಡ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಇಸ್ ಐ ರನ್ ಒಂದು ಸ್ಕೂಲ್ ನಡೆಸ್ತೀನಿ. ಆ ಸ್ಕೂಲಲ್ಲಿ ಐ ಹ್ಯಾವ್ ಸೀನ್, ಸೊ ಮುಂಚೆ ನಾ ಚಿಕ್ಕವರಿದ್ದಾಗ ಸೇ 100 ಪೀಪಲ್ಗೆ 1 or 2 people autism kids we would find. But now, yes, now out of every 10, at least 8 kids we find autism kids. That is the ratio. Sorry? ಮುಂಚೆ 100ಗೆ 2, ಇವಾಗ 10ಲ್ಲಿ 8.
ಸೀರಿಯಸ್ಲಿ that is the ratio. So any andre percentage of autism might be more less, and munche it was only through DNA, you know, that people used to get autism, but now I've seen any other child is getting. So why is all these happening? It is because maybe as mothers we are not getting good care. ಹುಟ್ಟಿದಾಗ ಎಷ್ಟೊಂದು ಸತಿ ಮಗು ಚೆನ್ನಾಗೇ ಹುಟ್ಟಿರುತ್ತೆ, ಬಟ್ ಓವರ್ ದ ಟೈಮ್ ಮಗು ಅಬ್ನಾರ್ಮಲ್ ಚೈಲ್ಡ್ ಆಗೋಗಿರುತ್ತೆ. ನಮ್ಮ ಅಜ್ಜಿ ಹೇಳ್ತಿದ್ರು, ಹೀಗೆ ಕುಡಿಸ್ತಿರ್ತೀವಿ, ನಮ್ಮ ತೊಡೆಯಿಂದ ಬಿದ್ರೂ ಇಟ್ ಈಸ್ ನಾಟ್ ಗುಡ್ ಶ್ವೇತಾ. ಯಾಕಂದರೆ ಇಫ್ ಯು ವುಡ್ ಹ್ಯಾವ್ ಆಲ್ಸೋ ಅಬ್ಸರ್ವ್, ತುಂಬ ಮೆತ್ತಗಿರುತ್ತೆ, ತುಂಬ ಮೆತ್ತಗಿರುತ್ತೆ, ಆ ಹಾರ್ಟ್ ಬೀಟ್ ಥರ ಯು ವಿಲ್ ಬಿ. ಹೌದು. ಸೊ ಅದಕ್ಕೆ ಒಂಚೂರು ಆ ಟೈಮಲ್ಲಿ ಏಟ್ ಆದ್ರೂ ಇಟ್ ಈಸ್ ವೆರಿ ಡೇಂಜರಸ್. ಸೊ ಆ ಥರ ಎಷ್ಟೊಂದು ವಿಚಾರಗಳು ನಮಗೆ ಗೊತ್ತೇ ಇರಲ್ಲ. ಆ್ಯಂಡ್ ಹಳೆ ಕಾಲದಲ್ಲಿ ಎಲ್ಲ ಸರಿ, ಇವಾಗೆಲ್ಲ ತಪ್ಪು, ಅಥವಾ ಇವಾಗೆಲ್ಲ ಸರಿ ಅವಾಗೆಲ್ಲ ತಪ್ಪು ಹೇಳಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಮನೆ ತುಂಬ ಜನ ಇದ್ದರೂ ದೇ ನ್ಯೂ ಏನಕ್ಕೇನು ಆಗ್ತಿತ್ತು ಅಂತ. ನಾವು ವಿ ಡೋಂಟ್ ಹ್ಯಾವ್ ಎನಿಬಡಿ ಟು ಗೈಡ್ ಅಸ್, ಟು ಟೆಲ್ ಅಸ್ ವಾಟ್ ಟು ಡೂ. And what are we giving to society? If in every 10, if 8 kids are autism kids, then what are we giving to the society? So I felt a mother care is very important. If mothers are given good care, good love, good support during the initial stage, then definitely the child also will automatically be healthy. So the main out of everything was this for me to come up with a thought that let's do ಬಾಣಂತಿ ಮನೆ. ವೆರಿ ನೈಸ್. ಏನೆಲ್ಲ ಲೈಕ್ ಬಾಣಂತಿ ಮನೆಯಲ್ಲಿ ಏನೆಲ್ಲ ಮಾಡ್ತಿದ್ದೀರಾ? ಸೊ the end goal of ಬಾಣಂತಿ ಮನೆ is to, you know, provide ಇವಾಗ ನನಗೆ ಹೆಂಗೆ ನಮ್ಮ ಅಜ್ಜಿ ಅಮ್ಮ gave that safe space, ಆ ಪ್ರೀತಿ, that is what I want to give for all the ಬಾಣಂತಿರ್ out there. that space. ಹಿಂದೆ ಬಾಣಂತಿ ಮನೆ ಅಂದ ತಕ್ಷಣ ಗೊತ್ತಾಗ್ಬಿಡೋದಂತೆ ಬಾಣಂತಿ ಮನೆ ಅಂತ. ಕರೆಕ್ಟ್. ಏನಂತಾರೆ, ಇಡೀ ಹಳ್ಳಿಗೆ ಗೊತ್ತಾಗ್ಬಿಡೋದಂತೆ. ಅದೇನು ಇದ್ರದ್ದು ಯಾವ್ದಪ್ಪ ಅದು, ಅದಕ್ಕೇನಂತಾರೆ, ಸಾಂಬ್ರಾಣಿ. ಕರೆಕ್ಟ್. ಆಮೇಲೆ ಮನೇಲಿ ಲಕ ಅಂತಿರೋ ಒಂದು, ಆಮೇಲೆ ಎಲ್ಲೋ ಒಂದ್ ಕಡೆ ಮಗು ಅಳ್ತಿರೋದು, ಅಜ್ಜಿಯರೆಲ್ಲ ಮುಂದೆ ಕೂತಿರೋದು ನೋಡಿದ್ರೆ ಗೊತ್ತಾಗ್ಬಿಡೋದು. ಕರೆಕ್ಟ್. ಅವಾಗ ಅಮ್ಮ ಮತ್ತೆ ಮಗಳು ಇಬ್ರು ಒಟ್ಟಿಗೆ ಬಾಣಂತಿರ್ಗೆ ಹೋಗ್ತಿದ್ರು. ಹೌದು. ಬಟ್ ಇವಾಗ ವಿ ಆರ್ ಹಿಯರ್ ಸಿಟಿಲಿ, ನಮ್ಮ ಅಪ್ಪ ಅಮ್ಮಂದ್ರು ಎಲ್ಲೋ ಇರ್ತಾರೆ. ಎಷ್ಟೊಂದ್ ಸತಿ ಪಾಪ ಸಪೋರ್ಟ್ ಸಿಗೋದೇ ಇಲ್ಲ ನಮ್ಗೆ. ಅಮ್ಮ ಅಜ್ಜಿ ಬಿಡಿ, ಗಂಡನಿಂದಾನು ಎಷ್ಟು ಒಳ್ಳೆ ಸಪೋರ್ಟ್ ಸಿಕ್ಕಿದೆ, ಎಷ್ಟೊಂದ್ ಸತಿ ಅವು ಸಿಗಲ್ಲ. ಸೊ ದೇರ್ ವಿಲ್ ಬಿ ಅ ಲಾಟ್ ಆಫ್ ಥಿಂಗ್ಸ್ ಮೆಂಟಲಿ ಅ ವುಮೆನ್ ವಿಲ್ ಬಿ ಗೋಯಿಂಗ್ ಥ್ರೂ. So somewhere all these are the reasons even that to be seen in the child. And ಎಷ್ಟೊಂದು ಸತಿ we will also be feeling guilty. ಅಯ್ಯೋ ನಾನು ನನ್ನ ಮಗುಗೆ ಸರಿಗೆ ಟೈಮ್ ಕೊಡ್ತಿಲ್ವೇನೋ, ನನ್ನ ಮಗುಗೆ ಸರಿಗೆ ನೋಡ್ಕೋತಿಲ್ವೇನೋ. ಅದು ಒಂದಾಯ್ತಾ, ಅಪ್ಪ ತಾಯಂದ್ರು ಹುಟ್ಟುತ್ತಿದ್ದಂಗೆ ಇವೆಲ್ಲ ತುಂಬಾ ವಿಷಯಗಳು ಅವ್ರ ಜೊತೆಗೆ ಬಂದ್ಬಿಡತ್ತೆ. ಏನಾದ್ರೂ ಒಂದು ಯೋಚನೆ ಮಾಡಿದ್ರು, ಅಯ್ಯೋ ಪಾಪ ನಾನು ಇಷ್ಟು ಸ್ವಾರ್ಥಿನ, ನಾನು ಇಷ್ಟು ಕೆಟ್ಟಮ್ಮ, ನಾನು ಸರಿಯಾಗಿ ನೋಡ್ಕೋತಿಲ್ಲ, ಇನ್ನೂ ಏನಾದ್ರು ಮಾಡ್ಬೇಕಿತ್ತ. ಇಟ್ಸ್ ಆಲ್ ದೇರ್. ನಾ ಅದನ್ನೇ ಹೇಳ್ತೀನಿ, ಇಟ್ಸ್ ಆಲ್ ನಾರ್ಮಲ್. ಕರೆಕ್ಟ್. ಪ್ರತಿ ಒಬ್ರಿಗೂ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಾಗ್ಬಿಡುತ್ತೆ ಅಂದರೆ, ಈಗ ನಾನೇನೆ ನನ್ನ ಯೂಟ್ಯೂಬಲ್ಲೇ ನಾನು ಏನೇನು ಹೇಳ್ತಿರ್ತೀನಿ ಅಂದರೆ, ಬರೀ ಒಳ್ಳೇದನ್ನಷ್ಟೇ ಹೇಳಿ ನಾನು ಸುಮ್ಮನಾಗ್ಬಿಟ್ಟಿರ್ತೀನಿ. ಕರೆಕ್ಟ್. ಐ ವುಡ್ ನೆವರ್ ಸೇ ಅಯ್ಯೋ ನನಗೆ ಈ ಥರ ಅನಿಸ್ತಾ ಇದೆ ಇವತ್ತು, ನಾನು ಅಳ್ಕೊಂಡು, ಹಂಗೆ ಹೇಳಿರಲ್ಲ. ಸೊ ಪೀಪಲ್ ವುಡ್ ಥಿಂಕ್, ಓ ಎಲ್ಲ ಚೆನ್ನಾಗೇ ಇರುತ್ತೆ, ಹಿಂಗೆ ಇದ್ಬಿಡುತ್ತೆ, ನಮ್ಗೆ ಯಾಕೆ ಹಿಂಗೆ ಅಂತ. ಇಲ್ಲ ಎಲ್ಲರಿಗೂ ಪ್ರತಿ ಒಬ್ರು ಗೋತ್ರು ಆಗಿರ್ತಾರೆ, ಪ್ರತಿಯೊಬ್ರು. ಈಗ ನಾನು ಹೆಂಗೆ ಯೋಚನೆ ಮಾಡ್ತೀನಿ ಅಂದರೆ, ನಾನೇ ನೆಗೆಟಿವ್ ಇಲ್ಲಿದ್ದೀನಿ, ಮತ್ತೆ ಇವ್ರಿಗೂ ನೆಗೆಟಿವ್ ಯಾಕಪ್ಪ ಪಾಸ್ ಮಾಡೋದು, ಬೇಡ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಬಟ್ ಎಲ್ಲರೂ ಎಲ್ಲ ಥರ ನನಗೂ ಸುಮಾರು ಸಲ ಅನಿಸ್ತಿತ್ತು, ಅಯ್ಯೋ ನನ್ನ ಮಗಳಿಗೆ ಇನ್ನೂ ಏನಾದ್ರು ಮಾಡಬೇಕಿತ್ತ. ನೀವು ನಂಬಲ್ಲ, ನಾನು ಹಾಲು ಕುಡಿಯೋದು ನಿಲ್ಲಿಸೋ ಜರ್ನಿಯಲ್ಲೂ ಎಷ್ಟು ಯೋಚನೆ ಮಾಡ್ತೀನಿ ಗೊತ್ತಾ. ನಾನು ತಪ್ಪು ಮಾಡ್ಬಿಟ್ನಾ, ಇನ್ನೂ ಕುಡಿಸ್ಬೇಕಿತ್ತ. ನಾನು 1.25 ವರ್ಷ ಕುಡಿಸಿದ 1 ವರ್ಷ 2 ತಿಂಗಳು ಕುಡಿಸಿದ ಮೇಲೂ ಅನಿಸಿದೆ ನನಗೆ, ಇನ್ನೂ ಜಾಸ್ತಿ ಕುಡಿಸ್ಬೇಕಿತ್ತೇನೋ ಅಲ್ಲ ನಾನು ಅಂತ. ಅಂದರೆ ಇಟ್ಸ್ ಆಲ್ವೇಸ್ ದೇರ್. ಆ ಗಿಲ್ಟ್ ನಿಮಗೆ ಯಾವಾಗಲೂ ಇರುತ್ತೆ, ಅದನ್ನ ನಾವೇ ಅದರಿಂದ ಹೊರಗಡೆ ಬರಬೇಕು. ಕರೆಕ್ಟ್. ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ಮೇಡ್ ಬಿ ಥಿಂಕ್, ಲೆಟ್ಸ್ ಡೂ ಸಮಥಿಂಗ್ ಔಟ್ ದೇರ್. ಓ ನೈಸ್. ಏನೆಲ್ಲ ಇದೆ ಅಂತ ಬಾಣಂತಿ ಮನೆಯಲ್ಲಿ? ಸೊ ಇವಾಗ ಫಾರ್ ನೌ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಪ್ರಾಡಕ್ಟ್ಸ್.
ಓ ವೆರಿ ನೈಸ್. ಬಾಣಂತಿಯರಿಗೆ ಏನೇನು ಬೇಕು, ಎಣ್ಣೆ ಆ ಟೈಮಲ್ಲಿ ಇದು ಹಳ್ಳೆಣ್ಣೆ ಹಚ್ಚಿ ಸ್ನಾನ ಕರ್ಕೊಂಡು ಹೋಗ್ತಿದ್ರು. ಮತ್ತು ಅಡುಗೆಗೆ ಕೆಲವು ಕಡೆ ಸೆಸ್ಮೆ ಆಯಿಲ್ಸ್ ಯೂಸ್ ಮಾಡ್ತಾರೆ. ಮತ್ತು ಅದು ಸೆಸ್ಮೆ ಆಯಿಲ್ ಬಾಡಿಗೂ ಮಸಾಜ್ ಮಾಡಿದಾಗ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಆ ಥರ. ಮತ್ತು ನಾವು ಸೀಗೆಕಾಯಿ ಯೂಸ್ ಮಾಡ್ತಿದ್ವಿ. ಸೊ ಸೀಗೆಕಾಯಿ ಬದಲು ವಿ ಥಾಟ್ ಆಯುರ್ವೇದಿಕ್ ಶ್ಯಾಂಪೂ ಥರ, ವಿಚ್ ಈಸ್ ನಾಟ್ ಕಂಪ್ಲೀಟ್ಲಿ ಶ್ಯಾಂಪೂ, ಕೆಮಿಕಲ್ಸ್ ಅಲ್ಲದೆ, ಆ್ಯಂಡ್ ನಾಟ್ ಸೀಗೆಕಾಯಿಗೆ ಚಿಗುರೆ ಪುಡಿ ಹಾಕೋ ಆ ಥರನೂ ಅಲ್ಲದೆ ಆಯುರ್ವೇದಿಕ್ ಶ್ಯಾಂಪೂ ವಿಚ್ ಹೆಲ್ಪ್ಸ್ ಹೇರ್. ಸೊ ಈ ಥರದ್ದೆಲ್ಲ ಒಂದಷ್ಟು ಪ್ರಾಡಕ್ಟ್ಸ್, ಆ್ಯಂಡ್ ಆಲ್ಸೋ ಹೋಮ್ ಮೇಡ್ ಪುಡಿ. So that is one thing unique in us is, ivaga it is not only new mothers that we are supporting. There are also a lot of women out there who are doing these maneli ಚಿಕ್ಕದಾಗಿ ಅಡುಗೆ ಮನೆಯಲ್ಲಿ ಮೆಣಸಿನ ಪುಡಿ, ಈ ಥರ ಚಟ್ನಿ ಪುಡಿ ಮಾಡಿ ಸೇಲ್ ಮಾಡ್ತಾರೆ. ಹೌದು. So we are bringing all of them to our platform. So even ಯಾರಿಗೆ ಬೇಕು they are getting fresh, and even these women will be getting our support. So this is one thing that we have started. Nice. So ಯೂಶಲಿ ಈಗ ಬಾಣಂತಿಯರ್ ಅಂದ ತಕ್ಷಣ ನೀವು ಹೇಳ್ದಂಗೆ ಎಲ್ರ ಮನೇಲೂ ನಂಗೆ ಅನ್ಸಂಗೆ ಮೋಸ್ಟ್ ಆಫ್ ವುಮೆನ್ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಸ್ನಾನ ಮಾಡೋದಕ್ಕೆ ಒಂದು ಸ್ನಾನದ ಪುಡಿ ಇರುತ್ತೆ. ಕರೆಕ್ಟ್. ತಲೆಗೆ ಯೂಶಲಿ ಹರಳೆಣ್ಣೆ ಹಚ್ಚೋದು, ಮಗುಗೆ ಮಸಾಜ್ ಮಾಡೋದು, ಕರೆಕ್ಟ್. ಆಮೇಲೆ ಚಟ್ನಿ ಪುಡಿಗಳು ಅಥವಾ ಉಂಡೆಗಳು, ಇದೆಲ್ಲ ಕೆಲವೊಂದು ಮಾತ್ರ ಅದು ಫಿಕ್ಸು. ಸೊ ಅವೆಲ್ಲ ವಸ್ತುಗಳನ್ನ ನೀವು we give, and that we give a platform. ಇವಾಗ ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ಹೋದ್ರುನು there will be so many people doing like this small out there. So we want to bring in all those people, all those women, and give one platform. And through us also we want to reach out to a larger section of people and tell them that, you know, we are doing fresh, you can take from us. ಓ ವೆರಿ ನೈಸ್. ಅದರಲ್ಲೂ ಈಗಿನ ಕಾಲದಲ್ಲಿ ಯಾಕಂದರೆ ಎಲ್ಲ ಬೇಗ ಕೆಲವ್ರಿಗೆಲ್ಲ ಮೆಟರ್ನಿಟಿ ಲೀವ್ ಎಲ್ಲ ಬರೀ 3 months ಇರುತ್ತೆ, 4 months ಇರುತ್ತೆ. ಕರೆಕ್ಟ್. ಬಟ್ ಅಂತ ಬೇರೆ ಅವ್ರ ಕೆಲ್ಸಕ್ಕೆ ಹೋಗಿ ಇಂಥವ್ರಿಗೆಲ್ಲ ಸುಮಾರು ವಸ್ತುಗಳನ್ನ ಮಾಡೋದಕ್ಕಾಗಲ್ಲ, ಅಥವಾ ನಂಬಿಟ್ಟು ಎಲ್ಲೋ ಕೊಂಡ್ಕೊಂಡು ಅದನ್ನ ಮಿಕ್ಸ್ ಮಾಡೋದು ಅದೆಲ್ಲ ಮಾಡೋದಕ್ಕಾಗಲ್ಲ. ಅಂಥವ್ರಿಗೆಲ್ಲ ಇದು it will be very helpful. Correct. And curry leaf and ಚಟ್ನಿ ಪುಡಿ ಅವು ಇವು ನಾವು ಬಾಣಂತನದಲ್ಲೇ ತಿನ್ಬೇಕು ಅಂತಾನು ಹೌದು. ಅಯ್ಯೋ ನಾನಂತ್ರ ಅದನ್ನ ಆಮೇಲೂ ಕಂಟಿನ್ಯೂ ಮಾಡಿದೆ. ಅದು ತುಂಬಾ ಹೆಲ್ಪ್ ಆಗುತ್ತೆ ಹೇರ್ಗೆಲ್ಲ. ಹೇಗೆ ನಾವು ಹೊರಗಡೆಯಿಂದ ಅಪ್ಲೈ ಮಾಡೋದು ಎಷ್ಟು ಮುಖ್ಯನೋ, ಆಕ್ಚುಲಿ ಅದ್ರ ಡಬಲ್ ಮುಖ್ಯ ಒಳಗಡೆಯಿಂದ ಆಗೋದು. ಆ ಒಳ್ಳೆದನ್ನೆಲ್ಲ ಸಪ್ಲೈ ಮಾಡಬೇಕು ಎಲ್ಲದಕ್ಕೂ. ಕರೆಕ್ಟ್. So that is one. And then the community building. So to tell out people, to tell out mothers, ನೀವೊಬ್ಬರೇ ಅಲ್ಲ, ನಾವು ಎಲ್ಲ ಇದನ್ನ ಫೇಸ್ ಮಾಡಿರೋದೆ. ಇಟ್ ಇಸ್ ನಾಟ್ ನ್ಯೂ ಟು ಯು ಅಟ್ ಆಲ್. ನನಗೂ ಮಗು ಅತ್ತಾಗ ಅಯ್ಯೋ ಯಾಕಪ್ಪ ಮಗು ಅಳ್ತಿದೆ ಅನ್ನೋ ಫೇಸ್ ನಾನು ಫೇಸ್. ಎಲ್ಲರಿಗೂ ಅದೇ ನಾವು ಹೇಳಿದ್ವಲ್ಲ, ಮಗು ಯಾಕೆ ಬೇಕಿತ್ತು, ಮದ್ವೆ ಯಾಕೆ ಅನ್ಸುತ್ತೆ. ಕರೆಕ್ಟ್. ಅದೊಂದು ಕ್ಷಣ ಅಷ್ಟೇ ಹಿಂಗೆ ಅನ್ಸುತ್ತೆ, ಹಿಂಗೆ ಹೋಗತ್ತೆ. ಕರೆಕ್ಟ್. ಸೊ ಟು ಗಿವ್ ದೆಮ್ ದಟ್ ಕಾನ್ಫಿಡೆನ್ಸ್ ದಟ್ ಡೋಂಟ್ ವರಿ, ವಿ ಹ್ಯಾವ್ ಆಲ್ ಫೇಸ್ಡ್, ಇಟ್ ವಿಲ್ ಜಸ್ಟ್ ಪಾಸ್. ಇದು ಒಂದು 2 years ಹೊಟ್ಟೋಗುತ್ತೆ. ಅದಾದಮೇಲೆ ಇವಾಗ ನನ್ನ ಮಗು 8 ವರ್ಷ, ಆ ಮಗು ನೋಡಿದಾಗ ನನಗನ್ಸುತ್ತೆ ಅಯ್ಯೋ ಎಷ್ಟು ಬೇಗ ಬೆಳೆದು ಬಿಡ್ತಿದೆ, ವೈ ಕಾಂಟ್ ದ ಟೈಮ್ ಜಸ್ಟ್ ಫ್ರೀಸ್. ಈ ಥರ ಬಂದು ನನ್ನ ಮಗು ದೊಡ್ಡವನಾಗ್ತಾ ಮುದ್ದಾಡಲ್ವೇನೋ ನನ್ನನ್ನು, ಅಪ್ಕೊಳ್ಳಲ್ವೇನೋ ನನ್ನನ್ನು. ಸೊ ಈಗ ಅವ್ರ ಫ್ರೆಂಡ್ಸು, ಅವ್ರ ಸ್ಕೂಲು. ಎಸ್. ಹೌದು. So all these put together is ಬಾಣಂತಿ ಮನೆ. ವೆರಿ ನೈಸ್. ಆಲ್ಸೋ ನೀವು ಬಾಣಂತಿ ಮನೆದು ವೆಲ್ನೆಸ್ ಸೆಂಟರ್ ಕೂಡ ಮಾಡೋದಕ್ಕೆ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಏನು ಅಂತ just curious. that's what as I said, it's that thought that you know, ಅಲ್ಲಿ ಹೇಗೆ ನೀವು ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಒಂದು 3 months ಅಲ್ಲೇ ಇದ್ದು yes you will take care of everything. Yes. So it depends, 1 month, 2 months, 3 months, how much ever comfortable people are. But you know, giving them that care center, ಎಷ್ಟೊಂದು ಸತಿ ನಾವು ಮನೆಗೆ ಕರೆಸ್ಬೋದು, ಇಲ್ಲ ಅಂತಲ್ಲ, ಬಟ್ ಮನೆಗೆ ಕರೆಸಿ ಅವ್ರ ಕೆಲಸ ಚೂರ್ ಮಾಡ್ತಾರೆ. ಆಮೇಲೆ ದ ಬರ್ಡನ್ ಇಸ್ ಆನ್ ಮೀ ಟು ಡೂ ದ ಥಿಂಗ್ಸ್. ಸೊ ಆಲ್ರೆಡಿ ಮಗು ರಾತ್ರಿ ಎಲ್ಲ ಮಲ್ಕೋತಿರಲ್ಲ, ಏನಿರಲ್ಲ. ಎಷ್ಟೊಂದು ಜನಕ್ಕೆ ಹಬ್ಬ ನನ್ನ ಮಗುನ ಕರ್ಕೊಂಡು ಹೊರಟೋಗಿ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಆರಾಮಾಗಿ ಅನ್ನೋ ಫೀಲಿಂಗ್ ಇರುತ್ತೆ. ಸೊ ಆಮೇಲೆ ತುಂಬಾ ಜನ ಹೇಳ್ತಾರಲ್ಲ, ಮಗು ಮಲ್ಕೊಂಡಾಗ ನೀವು ಮಲ್ಕೊಂಬಿಡಿ ಅಂತ.
ನಿದ್ದೆನೇ ಬರೋಲ್ಲ. ಯಾರು ಹೇಳ್ತಾರೋ ಅವ್ರನ್ನ ಕರ್ಕೊಂಡು ಬಂದು ನಿಲ್ಸಿ. ಇಟ್ಸ್ ನಾಟ್ ಪಾಸಿಬಲ್. ಆಗಲ್ಲ. ಅದು ಹೆಂಗಾಗುತ್ತೆ? ಏನ್ ನಮ್ದೇನು ಲೈಟಾ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡೋದಕ್ಕೆ ಆಗಲ್ಲ. ಸೊ ದಟ್ ಈಸ್ ವೈ ದ ಬಾಣಂತಿ ಮನೆ ಇಸ್ ಆಲ್ ಅಬೌಟ್ ವೆನ್ ಯು ಡೋಂಟ್ ಹ್ಯಾವ್ ದ ಸಪೋರ್ಟ್, ವೆನ್ ಎಷ್ಟೊಂದು ಜನ ವುಡ್ ಹ್ಯಾವ್ ಇಲ್ಲಿಗೆ ಮೈಗ್ರೇಟ್ ಆಗಿರ್ತಾರೆ ಬಿಕಾಸ್ ಆಫ್ ಜಾಬ್ ಅಂಡ್ ಎವ್ರಿಥಿಂಗ್. ದೇ ವುಡ್ ನೀಡ್ ದಟ್ 2 months of complete rest so that they can go back to their work. They can start their career fast. So for all those things, this center would be a great help. Very nice. Very beautiful thought. It's a beautiful thought. I think ಇದನ್ನ ಎಲ್ಲರೂ ಯುಟಿಲೈಸ್ ಮಾಡ್ಕೋಬೇಕು ಈ ಥರ ಅಪಾರ್ಚುನಿಟಿನ. ಆಮೇಲೆ ತುಂಬ ಜನಕ್ಕೆ ಆ ಪ್ರಿವಿಲೇಜ್ ಇರುತ್ತೆ. ಎಲ್ಲ ಒಂದು ಕಡೆ ಹಿಂಗೆ ಬಂದು ನಾನು ಈ ಥರ ಎಲ್ಲ ನನ್ನ ಸೆಂಟ್ರಿಗೆ ಹೋಗಿ ನಾನು ರಿಕವರಿ ಆಗ್ತೀನಿ ಅನ್ನೋಂಥ ಪ್ರಿವಿಲೇಜ್ ಇರೋರು ಐ ಥಿಂಕ್ ರಾದರ್ ದೆನ್ ಅನ್ನೆಸರಿ ವೇಸ್ಟ್ ಮಾಡೋ ಬದಲು ಟೈಮ್ನ ಎನರ್ಜಿನ ನೀವು ಹೇಳ್ದಂಗೆ ತುಂಡು ಕೆಲಸ ಅಲ್ಲಿ ಮಾಡೋ ಬದಲು ಒಂದು ಕಡೆ ಅವ್ರ ಮನೆನೇ ಅವ್ರ ತವ್ರ ಮನೆ ಥರನೇ ಅನ್ಕೊಂಡು ಒಂದು ಬ್ಯೂಟಿಫುಲ್ ಜರ್ನಿ. ಆಮೇಲೆ ಬೇರೆ ಬೇರೆಯವ್ರು ಸಿಗ್ತಾರೆ, ಬೇರೆ ಇರ್ತಾರೆ. And it is like all new mothers are, you know, in the same space sharing theirs, and it is just a journey. All of them will pass out together, Tara. I think they'll become even more stronger. Correct. So very beautiful concept. ನೀವು ಇವಾಗ ಮಾಡ್ತಿದ್ದೀರಲ್ಲ ಸ್ವಲ್ಪ ಹಿಂದೆ ಮಾಡಿದ್ರೆ ನಾನು ಒಂದು ತಿಂಗಳು ಬರ್ಬೋದು. ಇನ್ನೊಂದು ಮಾಡ್ಕೊಳ್ಳಿ. ಅವಾಗ ಬರೋದಾ? So yes, so what is your advice for all the new mothers out there? ನೆಮ್ಮದಿಯಾಗಿರಿ, ಖುಷಿಯಾಗಿರಿ ಆದಷ್ಟು. ಐ ನೋ ಇಟ್ ಇಸ್ ಟಫ್. ನಾನು ಇದೆಲ್ಲ ನಾವು ಮಾಡ್ಕೊಂಡಿಲ್ವಾ ಅಂತ ನಮ್ಮ ಅಜ್ಜಿಯವರು ನಮ್ಮ ಅಮ್ಮವರು ಹೇಳ್ದಂಗೆ ನಾವು ಹೇಳೋದಕ್ಕಾಗಲ್ಲ. ಕರೆಕ್ಟ್. ಯಾಕಂದರೆ ನೀವು ಮಾಡ್ಕೊಂಡಿರೋದು ನಿಮ್ಮ ಮಗುನ, ನಾನು ಮಾಡ್ಕೊಂಡಿರೋದು ನನ್ನ ಮಗುನ, ಬೇರೆ ಬೇರೆನೇ. ಆದಷ್ಟು ಸಮಾಧಾನವಾಗಿರಿ, ಆದಷ್ಟು ಹೆಲ್ದಿ ಊಟ ಮಾಡಿ, ಆದಷ್ಟು ಆ್ಯಕ್ಟಿವ್ ಆಗಿ ಓಡಾಡಿ. ಅದು ಓಡಾಡೋದು ಅಥವಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಹೆಲ್ಪ್ ಮಾಡುತ್ತೆ. ಕರೆಕ್ಟ್. ನಿಜವಾಗ್ಲೂ ನಾನು ಯಾವಾಗ ನಾನು ಓದೋದಕ್ಕೆ ಶುರು ಮಾಡಿದೆ, ನಾನು ಏನೋ ಬರೆಯೋದಕ್ಕೆ ಶುರು ಮಾಡಿದೆ, ಆವಾಗ ನನಗೆ ಸ್ವಲ್ಪ ಆ ಮೈಂಡು ಕುತ್ಕೊಂಡ್ರೆ, ನೀವು ಅದೇ ಎಂಪ್ಟಿ ಮೈಂಡ್ ಇಸ್ ಎವಿಲ್ಸ್ ಪ್ಲೇಸ್ ಅಂತಾರಲ್ಲ, ಹಾಗೆ ನೀವು ಸುಮ್ಮನೆ ಕುತ್ಕೊಂಡ್ರೆ ಏನೇನೋ ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನೀವು. ಆ ಟೈಮಲ್ಲಿ ನಿಮ್ಗೆ ಸ್ವಲ್ಪ ಸಮಯ ಸಿಕ್ಕರೂ ಮೊಬೈಲ್ ಸ್ಕ್ರೋಲ್ ಮಾಡೋ ಬದಲು ಸೀರಿಯಸ್ ಆಗಿ ಹೇಳ್ತೀನಿ, ಯಾವುದಾದ್ರೂ ಒಂದು ಬುಕ್ ಓದಿ, ಇಲ್ಲ ಒಂದು ಒಳ್ಳೆ ಮ್ಯೂಸಿಕ್ನ ಕೇಳಿ, ಇಲ್ಲ ಒಂದು ಇವಾಗಂತೂ ಯೂಟ್ಯೂಬಲ್ಲೆಲ್ಲ ಈ 15 minutes ಧ್ಯಾನನೋ ಅಥವಾ ಯಾವುದಾದ್ರೂ ಒಂದು ಒಳ್ಳೊಳ್ಳೆ ಕತೆಗಳು ಇದೆಲ್ಲ ಬರುತ್ತೆ. ಅದನ್ನ ಯು ಎಂಜಾಯ್ ದಟ್. ಅಥವಾ ಬರೀರಿ ನಿಮ್ಗೆ ಏನು ಅನ್ಸುತ್ತೋ ಅದನ್ನು. ಬಿಕಾಸ್ ಇವಾಗ ಬರ್ದಿರೋದು 1 ವರ್ಷ ಆದಮೇಲೆ ನಿಮಗೆ ಬೇರೆ ಫೀಲೇ ಕೊಡುತ್ತೆ. ಬರೀರಿ. ಅಥವಾ ತುಂಬ ಜನ ಏನಾದರೂ ಕ್ರಾಫ್ಟಲ್ಲಿ ಚೆನ್ನಾಗಿರ್ತಾರೆ, ಕ್ರಾಫ್ಟ್ ಮಾಡಿ. ಇದೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಟ್ರಸ್ಟ್ ಮೀ, ನಂಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಅದು ಬಹುಶಃ ಎಲ್ರಿಗೂ ಇದೇನು ಅಂತ ಅನಿಸ್ಬೋದು. ಕೀಪ್ ಯುವರ್ ಸೆಲ್ಫ್ ಬ್ಯುಸಿ. ನೀವು ಕುತ್ಕೊಂಡೇ ಮಾಡಿ, ಅಥವಾ ನೀವು ಸುಮ್ಮನೆ ಮಲ್ಕೊಂಡು ಏನಾದರೂ ಓದ್ಬೇಕು ಅನ್ಸಿದ್ರೆ ಹಾಗೂ ಮಾಡಿ. ಬಟ್ ಕೀಪ್ ಯುವರ್ ಸೆಲ್ಫ್ ಬ್ಯುಸಿ. ಅದು ತಾಯಂದ್ರಿಗೆ ಬಹುಶಃ ಈಗೇನು ಮಗು ಮಲಗಿದೆ, ನಿಮಗೆ ನಿದ್ದೆ ಬರ್ತಿಲ್ಲ, ಸುಮ್ಮನೆ ಕುತ್ಕೊಂಡು ಹಿಂಗೆ ಯೋಚನೆ ಮಾಡೋದಕ್ಕಿಂತ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿ, ಅದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ತಿಂಗಳುಗಳು ತಳ್ಳಿಬಿಟ್ರೆ ವಿಲ್ ಆಲ್ ಬಿ ಫೈನ್. ಆ್ಯಂಡ್ ನಿಮ್ಮ ಹೆಲ್ತ್ ಬಗ್ಗೆ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ ಮಗುನ ಎತ್ಕೋಬೇಕು, ಮಗುನ ಚೆನ್ನಾಗಿ ನೋಡ್ಕೋಬೇಕು, ಮಗುನ ಎತ್ಕೊಂಡು ಓಡಾಡಬೇಕು ಅಂದರೆ ನೀವು ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ಈ ಟೈಮಲ್ಲಿ ಹೆಣ್ಮಕ್ಳು ಬೋನ್ಸ್ ಎಲ್ಲ ವೀಕ್ ಆಗಿರುತ್ತೆ, ಮಸಲ್ ಲಾಸ್ ಆಗಿರುತ್ತೆ, ಇದೆಲ್ಲ ಸಿಕ್ಕಾಪಟ್ಟೆ ಇಶ್ಯೂಸ್ ಇರುತ್ತೆ. ಜಿಮ್ಮಿಗೆ ಹೋಗಬೇಕು ಅಂತ ಏನಿಲ್ಲ. ಬಿಕಾಸ್ ನಾನು ನಿಜ ಟ್ರಸ್ಟ್ ಮೀ, ನಾನು ಫಸ್ಟ್ 1 month ಜಿಮ್ಗೆ ಹೋದೆ ನನ್ನ ಬಾಡಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ದೇವ್ರನ್ನ ವರ್ಕೌಟ್ ಆಗಲಿಲ್ಲ ನನಗೆ. ಬಿಕಾಸ್ ನನ್ನ ಮಗು ಎದ್ದ ತಕ್ಷಣ ರಪ್ ಅಂತ ಬರಬೇಕಿತ್ತು. ಅಫ್ಕೋರ್ಸ್ ನಂದು ಎದುರುಗಡೆನೆ ನಮ್ದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಅಪಾರ್ಟ್ಮೆಂಟಲ್ಲೇ ಜಿಮ್ ಇತ್ತು. 1 ನಿಮಿಷಕ್ಕೆ ವಾಪಸ್ ಬರ್ತಿದ್ದೆ. ಬಟ್ ನಂಗೆ ಅದು ವರ್ಕೌಟ್ ಆಗಲಿಲ್ಲ, ಅಲ್ಲೇ ಇರ್ತಿತ್ತು. ಕರೆಕ್ಟ್ ಸರ್. ಆಮೇಲೆ ನೀವು ನಂಬಲ್ಲ, ಮನೇಲೆ ನಾನು ಮಗು ಮಲಗಿದ್ಮೇಲೆ ಐ ಜಸ್ಟ್ ಯೂಸ್ಡ್ ಅ ಪೇರ್ ಆಫ್ ಡಂಬಲ್, ಒಂದು ಯೋಗ ಮ್ಯಾಟ್. ಇಷ್ಟರಲ್ಲೇ ನಂದು ಇಡೀ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಆಗಿತ್ತು. ಸೊ ಅಷ್ಟನ್ನೇ ಮಾಡ್ಕೊಳ್ಳಿ. ಆಮೇಲೆ ಸ್ಟಾಪ್ ಕಂಪ್ಲೇನಿಂಗ್. ಕರೆಕ್ಟ್. ಗಂಡ ಆಗಲಿ, ಅತ್ತೆ ಆಗಲಿ, ಮಾವ ಆಗಲಿ, ನಿಮ್ಮ ತಾಯಿ ತಂದೆ ಯಾರಾದರೂ ಆಗಲಿ, ಸ್ಟಾಪ್ ಕಂಪ್ಲೇನಿಂಗ್. ಇದು ನಾನು ಕಲ್ತಿರೋದು. ನಾನೇನು ಫಸ್ಟಿಂದನೋ ಸೂಪರ್ ಅಂತಿಲ್ಲ. ನಾನು ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಮಾಡಿ ಅವ್ರು ಇದು ಮಾಡ್ತಿಲ್ಲ, ಇವ್ರು ಇದು ಮಾಡ್ತಿಲ್ಲ, ಇವ್ನು ಹಿಂಗೆ ಮಾಡಬೇಕಿತ್ತು, ಅವ್ರು ಹಂಗೆ ಮಾಡಬೇಕಿತ್ತು, ಹಿಂಗೆ ಇದ್ದಿದ್ದು ನಾನು. ದ ಮೊಮೆಂಟ್ ಐ ಸ್ಟಾಪ್ಡ್ ಕಂಪ್ಲೇನಿಂಗ್, ನಾನು ಸಿಕ್ಕಾಪಟ್ಟೆ ನನ್ನ ಮೆಂಟಲಿ ನಾನು ಬೆಳೆದೆ. ಇಡೀ ಜರ್ನಿನೂ ತುಂಬ ಸ್ಮೂತ್ ಆಯಿತು.
True. Because at the end of the day, ನಾನು ರೆಡಿ ಇದ್ದಾಗಲೇ ಐ ವುಡ್ ಹ್ಯಾವ್ ಹ್ಯಾಡ್ ಅ ಬೇಬಿ. ಎಸ್ ಆ್ಯಂಡ್ ಯಾರು ನೋಡ್ಕೊಳ್ಳಿ ಬಿಡಲಿ, ಇಟ್ ಈಸ್ ಮೈ ಬೇಬಿ. ಹೌದು. ಸೊ ದ ರೆಸ್ಪಾನ್ಸಿಬಿಲಿಟಿ ಈಸ್ ಮೋರ್ ಆನ್ ಮೀ, ಬಿಕಾಸ್ ಅದು ನನ್ನಿಂದ ಬಂದಿರುತ್ತೆ. ಇಟ್ ವುಡ್ ಹ್ಯಾವ್ ಶೇರ್ಡ್ ಮೈ ಫ್ಲೆಶ್. 9 ತಿಂಗಳು ನನ್ನ ಹೊಟ್ಟೆಲೇ ಇರುತ್ತೆ. ಹೌದು. ಬಂದ ಮೇಲೂ ಇಟ್ ವುಡ್ ಹ್ಯಾವ್ ಶೇರ್ಡ್ ಮೈ. ಆಫ್ ಕೋರ್ಸ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಥರ್ಡ್ ಒನ್ ಅದನ್ನು ಮಾತಾಡ್ತಿದ್ದೆ ನಾನು. ಥರ್ಡ್ ಒನ್, ಪ್ಲೀಸ್ ಸೀಕ್ ಹೆಲ್ಪ್. ಕರೆಕ್ಟ್. ಅದೇ ನಾನು ಹೇಳಿದ್ನಲ್ಲ, ನಾನು ತುಂಬ ಹಂಗೆ ಯೋಚನೆ ಮಾಡ್ತೇನೆ. ಅದು ಅವಶ್ಯಕತೆ ಇಲ್ಲ ನನಗೆ ಇವಾಗ ಅನ್ಸುತ್ತೆ. ಅವಶ್ಯಕತೆ ಇರ್ಲಿಲ್ವಲ್ಲ, ಅದು ನಿಜ ಅವಶ್ಯಕತೆ ಇರ್ಲಿಲ್ಲ. ನಾನು ಕೇಳ್ಬೋದಿತ್ತು. ಯಾಕೆ ಅದು ಈಗೋ ಅಥವಾ ಈಗೋನು ಅಲ್ಲ, ಅದೇನೋ ಒಂಥರ ಅದು ಸೆಲ್ಫ್, ಐ ಡೋಂಟ್ ನೋ. ನನ್ನ ಮಗುಗೆಲ್ಲ ನಾನೇ ಮಾಡಬೇಕು ಅದು ಬೇಡ, ಅದು ಅದ್ರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಅದು ತಪ್ಪು ಮಾಡಿದ್ದೀನಿ. ನಾನು ಅದು ಬೇರೆ ತಾಯಂದ್ರಿಗೆ ಹೇಳ್ತೀನಿ, ಹಾಗೆ ಅಂತೇನಿಲ್ಲ. ನೀವು ವೀಕ್ ಅನ್ಸ್ಕೊಂಡ್ರೂ ಪರವಾಗಿಲ್ಲ, ನೀವು ಲೋ ಆದರೂ ಪರವಾಗಿಲ್ಲ, ಸೀಕ್ ಹೆಲ್ಪ್. ಅವ್ರಾಗ ಅವರೇ ತಿಳ್ಕೊಂಡು ಮಾಡಬೇಕು ಅನ್ನೋದನ್ನ, ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ. ಕೇಳಿ, ಬಾಯ್ಬಿಟ್ಟು ಕೇಳಿ. ನಂಗೆ ಅಮ್ಮ ಒಂದು ಅರ್ಧ ಗಂಟೆ ನನಗೆ ಯಾಕೋ ಆಗ್ತಾ ಇಲ್ಲ, ಹಸ್ಬೆಂಡ್ಗೆ ನನಗೆ ಆಗ್ತಾ ಇಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಡೂ ಇಟ್. ಅದು ಕೂಡ ನಿಮಗೆ ಯಾರು ನೋ ಅನ್ನಲ್ಲ. ಅದು ಡೆಫಿನೆಟ್ಲಿ ಅದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸುತ್ತಮುತ್ತಲು ಇರೋರಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಮಾತಾಡಬೇಡಿ. ಆದಷ್ಟು ಸೈಲೆಂಟ್ ಆಗಿರಿ. ಆ್ಯಂಡ್ ಐ ಥಿಂಕ್ 1 ವರ್ಷ ಅಷ್ಟೇ, 1 ವರ್ಷ ಆದ್ಮೇಲಿಂದಾನೇ ಆಲ್ರೆಡಿ ಸ್ವಲ್ಪ ಈಸ್ ಔಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. 2 ವರ್ಷ 3 ವರ್ಷ ಆದ್ಮೇಲಂತೂ ಅದೊಂಥರ ಬೇರೆ ಜರ್ನಿ. ಸೊ ಎಂಬ್ರೇಸ್ ಇಟ್ ಅಷ್ಟೇ. ಮದರ್ಹುಡ್ ಇಸ್ ಲೈಕ್ ಥ್ರೂ ಔಟ್ ಲೈಫ್ ಲಾಂಗ್ ಪ್ರಾಜೆಕ್ಟ್. ಎಸ್. ಏನು ಮಾಡೋದಕ್ಕಾಗಲ್ಲ. ನೀವು ಒಂದ್ಸಲಿ ಇಫ್ ಯು ಡಿಸೈಡ್ ಟು ಹ್ಯಾವ್ ಅ ಬೇಬಿ, ಅದು ಮುಗೀತು. ಅದು ನಿಮ್ಮ ಬೇಬಿ, ಅದು ನಿಮ್ಮ ಜವಾಬ್ದಾರಿ. ಅದಕ್ಕೊಂದು ಭವಿಷ್ಯ ರೂಪಿಸೋದು ಅನ್ನೋದಕ್ಕಿಂತ ಇಷ್ಟೆಲ್ಲ ಭವಿಷ್ಯನ ರೂಪಿಸ್ಕೋಬಹುದು ಅಂತ ತೋರಿಸೋದು ನಿಮ್ಮ ಜವಾಬ್ದಾರಿ. ಸೊ ನೀವು ಮಾಡಲೇಬೇಕು. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಒನ್ ಸ್ಮಾಲ್ ಹ್ಯಾಂಪರ್ ನಮ್ಮ ಕಡೆಯಿಂದ. ನಾನು ಇವತ್ತೇ ಹೋಗ್ಬಿಟ್ಟು 2-3 ಐಟಮ್ಸ್ ಯೂಸ್ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥದ್ದು. ಅದರಲ್ಲೂ ಈಗ ನೋಡಿ, ಏನು ಕೋಕೋನಟ್ ಆಯಿಲ್ ಆಗಿರ್ಬೋದು, ಸೆಸಮಿ ಆಯಿಲ್, ಇವೆಲ್ಲ ನಾವು ದಿನನಿತ್ಯ ಬಳಸುವಂಥದ್ದು. ನೀವು ಹೇಳ್ದಂಗೆ ಬಾಣಂತಿ ಟೈಮ್ ಅಷ್ಟೇ ಅಲ್ಲ, ಪ್ರತಿ ಸಲ ನಮ್ಗೆ ಅದೇನೋ ಅದೊಂದು ಎಮೋಷನ್ ಇಷ್ಟ. ಈಗ ನಾನು ಅಷ್ಟೇ, ತೀರಾ ನನಗೆ ಬಾಡಿ ಹೀಟ್ ಅನ್ನಿಸ್ತಿತ್ತು ಅಥವಾ ಸ್ವಲ್ಪ ಎಣ್ಣೆ ಸ್ನಾನ ಮಾಡಬೇಕು ಅನ್ಸಿದ್ರೆ ಅವಾಗ ಇವೆರಡು ಮಿಕ್ಸ್ ಮಾಡೇ ನಾನು ಸ್ವಲ್ಪ ಒಂದು 10 ನಿಮಿಷ ಹಾಕೊಂಡು ಸ್ನಾನ ಮಾಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಅನ್ಸುತ್ತೆ. ಕರೆಕ್ಟ್. ಸೊ ಇದು ಕೊಡೋ ಫೀಲಿಂಗು ನಮಗೆ ಯಾವ ಒಂದು ಫೀಲಿಂಗ್ ಕೊಡಲ್ಲ. ಸೊ ಐ ಥಿಂಕ್ ಇದೆಲ್ಲ ಥ್ಯಾಂಕ್ಸ್. ನೀಮ್ ಪೌಡರ್ ಇದೆ, ಆ್ಯಂಡ್ ಆಯುರ್ವೇದಿಕ್ ಶಾಂಪೂ ಇದೆ, ಕ್ಯಾಸ್ಟರ್ ಆಯಿಲ್ ಇದೆ, ಬಾದಾಮ್ ಪೌಡರು, ಇದೆಲ್ಲ ಆ್ಯಕ್ಚುಲಿ ಎಷ್ಟು ಚಂದ. ಗಾರ್ಲಿಕ್ ಪೌಡರ್ ಇದೆ. ಸೊ ಡೆಫಿನೆಟ್ಲಿ ಇದೆಲ್ಲ ಯೂಸ್ ಆಗುವಂಥದ್ದೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. It was very nice having you, and you have been a beautiful mother. I am sure ಎಷ್ಟೊಂದು ಜನಕ್ಕೆ your journey will definitely inspire them also. They will also feel okay. ನೋಡಿದಾಗ maybe a little change will come to them. ಹೌದು, ನಾನು ಅದನ್ನೇ ಹೇಳೋದು. ಎಲ್ರಿಗೂ ಅನಿಸ್ತಿರುತ್ತೆ ಅಂದರೆ ನೋಡೋವಾಗ ಅವ್ರ ಜರ್ನಿ ಎಷ್ಟು ಈಸಿ, ಇವ್ರ ಜರ್ನಿ. ಎವ್ರಿ ಮದರ್ ಈಸ್ ಡಿಫ್ರೆಂಟ್, ಎವ್ರಿ ಫ್ಯಾಮಿಲಿ ಈಸ್ ಡಿಫ್ರೆಂಟ್. ಆಮೇಲೆ ಎಷ್ಟೋ ನಾವು ನೋಡಿರೋದು ನಿಜನೂ ಆಗಿರಲ್ಲ, ಅಥವಾ ನೋಡದೇ ಇರೋದು ಸುಳ್ಳು ಅಂತಾನೂ ಇರೋದಿಲ್ಲ. ಕರೆಕ್ಟ್. ನಿಮ್ಮ ಜರ್ನಿನ ನೀವು ಆದಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಹಿಂಗಿದೆ, ಇದು ಹಿಂಗೆ ಇರುತ್ತೆ ಇನ್ನು ಸ್ವಲ್ಪ ದಿನ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡದೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಇಫ್ ಯು ಹ್ಯಾವ್ ಪ್ರಿವಿಲೇಜ್, ಟೇಕ್ ಹೆಲ್ಪ್. ನಿಮ್ಗೆ ಆ ಪ್ರಿವಿಲೇಜ್ ಇಲ್ಲ ಅಂತ ಅಂದರೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲ, ನಾನು ಇದನ್ನು ಗೋತ್ರೂ ಆಗಬೇಕು, ಐ ಹ್ಯಾವ್ ಟು ಅಂತ. ಸೊ ಬಿ ಸ್ಟ್ರಾಂಗ್, ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿ. ಅದು ವುಮೆನ್ ಆರ್ ಆಲ್ರೆಡಿ ಸ್ಟ್ರಾಂಗ್. ಹೌದು. ಇನ್ನೂ ಏನೇನು ಆಗ್ಬಹುದು, ಇನ್ನೂ ಸ್ಟ್ರಾಂಗ್ ಆಗೋದಕ್ಕೆ ನಾನು ಏನೇನು ಮಾಡ್ಬೋದು ಅನ್ನೋ ಅಂಥ ವಿಷಯಗಳ ಮೇಲೆ ಫೋಕಸ್. ನನ್ನ ಹತ್ರ ಏನು ಇಲ್ಲ ಅನ್ನೋದಕ್ಕಿಂತ ನನ್ನ ಹತ್ರ ಏನೇನು ಇದೆ ಅನ್ನೋ ವಿಷಯಗಳ ಬಗ್ಗೆ ನೀವು ಫೋಕಸ್ ಮಾಡಿದ್ರೆ ಅರ್ಧ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ಬಾಣಂತಿ ಮನೆ, ಫಸ್ಟ್ಲಿ ನನಗೆ ಹೆಸರೇ ತುಂಬಾ ಇಷ್ಟ ಆಯಿತು. ಆಯಿತಾ, ಬಾಣ್ತಿ ಮನೆ ಅನ್ನೋದೇ ಒಂದು ಚಂದ. ಅಂಥದ್ರಲ್ಲಿ ಬಾಣಂತಿ ಮನೆ ತುಂಬ ಜನ ತಾಯಂದ್ರಿಗೆ ಒಂದು ಆಶಾಕಿರಣ ಅಂತ ಆಗಲಿ. ಇನ್ನೂ ಹೆಚ್ಚೆಚ್ಚು ಪ್ರಾಡಕ್ಟ್ಸ್ಗಳು ನಿಮ್ಮಿಂದ ಬರಲಿ. ನಿಮ್ಮ ಕಮ್ಯುನಿಟಿ ಇನ್ನೂ ಬ್ಯೂಟಿಫುಲ್ ಆಗಿ ಬಿಲ್ಡ್ ಆಗಲಿ. ಈಗ ನಾನು ಕೂಡ ನಿಮ್ಮ ಕಮ್ಯುನಿಟಿಯ ಒಂದು ಮೆಂಬರ್. ಆ್ಯಂಡ್ ವೆಲ್ನೆಸ್ ಸೆಂಟರ್ ಕೂಡ ಒಂದು ಅದ್ಭುತವಾದ ಕಾನ್ಸೆಪ್ಟ್. ಯೂಶಲಿ ನಾವು ಒಂದು ರಿಫ್ರೆಶ್ಮೆಂಟ್ಗೋ ಅಥವಾ ಸ್ವಲ್ಪ ದಿನ ಏನಕ್ಕೋ ಹೋಗ್ತಾರೆ. ಅಂಥದ್ರಲ್ಲಿ ಬಾಣ್ತಿಯವ್ರಿಗೆ ಈ ಥರದ್ದು ಒಂದು ಪ್ಲೇಸ್ ಅಂದರೆ
ಥಿಂಕ್ ಇಟ್ಸ್ ಬ್ಯೂಟಿಫುಲ್. ಅದೊಂಥರ ಹೆವೆನ್ ಆಗುತ್ತೆ ಎಲ್ಲ ತಾಯಂದ್ರಿಗೂ. ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್. ಥ್ಯಾಂಕ್ ಯು ಸೊ ಮಚ್.